ಇಲ್ಲಿ ತನಕ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ಕಲ್ತ್ವಲ್ಲ, ಮಿರರ್ಸು, ಇಮೇಜಸ್ಸು ಎಲ್ಲ ಕಲ್ತ್ವಿ. ಸೊ ಈಗ ನಾವು ಹೊಸ ಕಾನ್ಸೆಪ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಕಲಿಯೋಣ. ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರಿಫ್ರಾಕ್ಷನ್ ಆಫ್ ಲೈಟ್? ದ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್. ಮೀಡಿಯಮ್ ಅಂದರೆ ಏನು? ಅದು ಯಾವ ಸಬ್ಸ್ಟೆನ್ಸಲ್ಲಿ ಅದು ಟ್ರಾವೆಲ್ ಆಗ್ತಿದೆ ಅದನ್ನು ನಾವು ಮೀಡಿಯಮ್ ಅಂತ ಕರಿಬೋದು. ನೀರು ಒಂದು ಮೀಡಿಯಮ್, ಗಾಳಿ ಒಂದು ಮೀಡಿಯಮ್, ಗ್ಲಾಸ್ ಒಂದು ಮೀಡಿಯಮ್, ಆಯಿಲ್ ಒಂದು ಮೀಡಿಯಮ್. ಅದೇ ಥರ ಎಷ್ಟೊಂದು ಮೀಡಿಯಮ್ಗಳಿದೆ ಅಲ್ವಾ? ಸೊ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಹೋಗ್ತಿದ್ದಾಗ ಅದು ಬೆಂಡ್ ಆಗುತ್ತೆ. ಅದು ಯಾಕೆ ಬೆಂಡ್ ಆಗುತ್ತೆ ಅಂದರೆ ಲೈಟ್ದು ಸ್ಪೀಡು ಬೇರೆ ಬೇರೆ ಮೀಡಿಯಮಲ್ಲಿ ಅದು ಚೇಂಜ್ ಆಗುತ್ತೆ. ಸೊ ದ ಕಾಸ್ ಆಫ್ ರಿಫ್ರಾಕ್ಷನ್ ಇಸ್ ಅ ಚೇಂಜ್ ಇನ್ ದ ಸ್ಪೀಡ್ ಆಫ್ ಲೈಟ್ ಅಕ್ರಾಸ್ ಮೀಡಿಯಾ. ಸೊ ಫಾರ್ ಎಕ್ಸಾಂಪಲ್, ಅದು ಏರಿಂದ ಗ್ಲಾಸಿಗೆ ಹೋದಾಗ ಸ್ಪೀಡ್ ಚೇಂಜ್ ಆಗುತ್ತಲ್ವ, ಆವಾಗ ಆ ಲೈಟ್ ರೇ ಬೆಂಡ್ ಆಗುತ್ತೆ. ಆ ಬೆಂಡ್ ಆಗೋದನ್ನೇ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ನೀವು ದಿನದಲ್ಲಿ ಕೆಲವೊಂದು ಸತಿ ನೋಡಿರ್ತೀರ. ನೀವು ಸ್ವಿಮ್ಮಿಂಗ್ ಹೋಗಿದ್ರೆ ಸ್ವಿಮ್ಮಿಂಗ್ ಪೂಲು ಕೆಳಗಡೆ ಇದ್ದರೆ ಅದು ಸ್ವಲ್ಪ ಮೇಲ್ ಕಾಣುತ್ತಲ್ವಾ? ಅದು ಯಾಕೆ ಕಾಣುತ್ತೆ? ಬಿಕಾಸ್ ಆಫ್ ರಿಫ್ರಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ಇಲ್ಲಿ ಒಂದು ಗ್ಲಾಸ್ ಇದೆ ಅಲ್ವಾ, ನೀರಿನ ಗ್ಲಾಸು, ಅಥವಾ ಇಲ್ಲಿ ಬೀಕರ್ ತೊಗೊಂಡಿದ್ದಾರೆ, ಅದರಲ್ಲಿ ಅವರು ನೀರು ಹಾಕಿದ್ದಾರೆ. ಸೊ ಇದ್ರ ಒಳಗಡೆ ಒಂದು ಪೆನ್ಸಿಲ್ ಹಾಕಿದಾಗ ಇಲ್ಲಿ ಪೆನ್ಸಿಲ್ ಮುರ್ದಂಗೆ ಕಾಣ್ತಿದೆ ಅಲ್ವಾ, ಬಟ್ ಆ್ಯಕ್ಚುಲಿ ಅದು ಮುರಿದಿರಲ್ಲ. ಇದು ಯಾಕೆ ಹಿಂಗೆ ಕಾಣುತ್ತೆ ಅಂದರೆ ಈ ಅರ್ಧ ಪೆನ್ಸಿಲು ಏರಲ್ಲಿದೆ ಮತ್ತು ಈ ಅರ್ಧ ಪೆನ್ಸಿಲು ನೀರು ಒಳಗಡೆ ಇದೆ. ಸೊ ಸ್ಪೀಡ್ ಆಫ್ ಲೈಟ್ ಏರಲ್ಲಿ ಬೇರೆ ಇರುತ್ತೆ, ನೀರಲ್ಲಿ ಬೇರೆ ಇರುತ್ತೆ. ಸೊ ಆ ಲೈಟು ಏರಿಂದ ನೀರಿಗೆ ಬಂದಾಗ ಅದು ಬೆಂಡ್ ಆಗಿ ನಿಮಗೆ ಈ ಥರ ಕಾಣುತ್ತೆ. ಸೊ ಅದನ್ನು ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಈಗ ನಾವು ರಿಫ್ರಾಕ್ಷನ್ ಥ್ರೂ ಅ ಗ್ಲಾಸ್ ಸ್ಲ್ಯಾಬ್ ನೋಡೋಣ. ಸೊ ಗ್ಲಾಸ್ ಸ್ಲ್ಯಾಬ್ ಅಂದರೆ ಏನು? ಇಟ್ ಈಸ್ ಜಸ್ಟ್ ಅ ಪ್ಯೂರ್ ಕ್ಯೂಬಾಯ್ಡ್ ಮೇಡ್ ಆಫ್ ಗ್ಲಾಸ್. ಸೊ ಇಲ್ಲಿ ನನ್ನ ಹತ್ರ ಒಂದು ಕ್ಯೂಬಾಯ್ಡ್ ಇದೆ. ಸೊ ಇದು ಫುಲ್ ಗ್ಲಾಸಲ್ಲಿದ್ದರೆ ಇದನ್ನು ನಾವು ಗ್ಲಾಸ್ ಸ್ಲ್ಯಾಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಸಿಚುವೇಷನಲ್ಲಿ ಇನ್ಸಿಡೆಂಟ್ ರೇ ಈಸ್ ಗೋಯಿಂಗ್ ಥ್ರೂ ಫ್ರಮ್ ಏರ್ ಟು ಗ್ಲಾಸ್. ಇಲ್ಲಿ ಹಿಟ್ ಆಗ್ತಿದೆ, ಒಳಗಡೆ ರಿಫ್ರಾಕ್ಟ್ ಆಗ್ತಿದೆ, ಮತ್ತು ಹೊರಗಡೆ ಗ್ಲಾಸಿಂದ ಏರಿಗೆ ಕೂಡ ಹೊರಗಡೆ ರಿಫ್ರಾಕ್ಟ್ ಆಗಿ ಹೊರಗಡೆ ಬರ್ತಿದೆ. ಸೊ ಈ ಸಿಚುವೇಷನಲ್ಲಿ ಲೈಟ್ ಹೇಗೆ ಹೋಗ್ತಿದೆ? ಲೈಟು ಈ ಗ್ಲಾಸ್ದಾಗ ಒಳಗಡೆ ಹೋಗ್ತಿದೆ, ಆಯಿತಾ? ಏರಿಂದ ಹೀಗೆ ಬಂದ್ಬಿಟ್ಟು ಈ ಫೇಸಲ್ಲಿ ಅದು ಹೊರಗಡೆ ಹೋಗ್ತಿದೆ. ಮೇಲ್ಗಡೆ ಏನು ಹೋಗ್ತಿಲ್ಲ, ಕೆಳಗಡೆ ಏನು ಹೋಗ್ತಿಲ್ಲ, ಆಯಿತಾ? ಸೊ ಈ ಸಿಚುವೇಷನಲ್ಲಿ ಹೀಗೆ ನೀವು ಅನ್ಕೋಬೇಕು. ಸೊ ಇಲ್ಲಿ ನೋಡಿದರೆ ಇದೇನಿದು? ಇದು ನಮ್ಮದು ಇನ್ಸಿಡೆಂಟ್ ರೇ ಆಗುತ್ತಲ್ವಾ? ಸೊ ಈ ಇನ್ಸಿಡೆಂಟ್ ರೇ ಯಾವ ಮೀಡಿಯಮಿಂದ ಬರ್ತಿರೋದು? ಏರಿಂದ ಬರ್ತಿರೋದು. ಯಾವ ಮೀಡಿಯಮ್ ಒಳಗಡೆ ಹೋಗ್ತಿರೋದು? ಗ್ಲಾಸ್ ಒಳಗಡೆ ಹೋಗ್ತಿರೋದು. ಅದನ್ನು ಒಂದು ನಿಮಿಷ ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ರೇನ ನಾವು ಏನಂತ ಕರಿತೀವಿ? ಇದನ್ನು ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇನ್ಸಿಡೆಂಟ್ ರೇ. ಮತ್ತು ಈ ಪಾಯಿಂಟ್ನ ಏನಂತ ಕರಿತೀವಿ? ಈ ಪಾಯಿಂಟ್ನ ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ, ಆಯಿತಾ? ಸೊ ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಬರೆದ್ರೆ ಅದೇನಾಗುತ್ತೆ? ಇದು ನಮ್ಮದು ನಾರ್ಮಲ್ ಆಗುತ್ತೆ, ಆಯಿತಾ? ಸೊ ಈಗ ನಾವೇನು ಮಾರ್ಕ್ ಮಾಡಿದ್ದೀವಿ? ಇನ್ಸಿಡೆಂಟ್ ರೇ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಮತ್ತು ನಾರ್ಮಲ್. ಮತ್ತು ಇಲ್ಲಿ ಏರ್ ಮತ್ತು ಗ್ಲಾಸ್ ಒಳಗಡೆ ಹೋಗ್ತಿದೆ ಅಲ್ವಾ? ಸೊ ನಾವೇನು ಕರಿತೀವಿ? ಏರಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಸೊ ಯಾವ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ ಅದನ್ನು ನಾವು ಆಪ್ಟಿಕ್ಲಿ ರೇರರ್ ಮೀಡಿಯಮ್ ಅಂತ ಕರಿತೀವಿ. ಯಾವ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೆ ಅದನ್ನು ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಸೊ ಹೇಗೆ ರಿಫ್ರಾಕ್ಟ್ ಆಗೋದನ್ನು ನಾನು ಇಲ್ಲಿ ಬೇರೆ ಡಯಾಗ್ರಾಮಲ್ಲಿ ಬರಿತೀನಿ. ಸೊ ಇಲ್ಲಿ ಹೊರಗಡೆ ಏರ್ ಇರ್ಬಿಟ್ಟು ಒಳಗಡೆ ಗ್ಲಾಸ್ ಇದ್ದರೆ ನಮ್ಮ ಇನ್ಸಿಡೆಂಟ್ ರೇ ಹೀಗೆ ಬರ್ತಿದ್ರೆ ಇದೇನು ಹೇಳಿದೆ ನಾನು? ದಿಸ್ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ನಾರ್ಮಲ್ ಹೇಗಾಗುತ್ತೆ? ಹೀಗೆ ಬರುತ್ತೆ, ಪರ್ಪೆಂಡಿಕ್ಯುಲರ್ ಆಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಈಗ ರಿಫ್ರಾಕ್ಟ್ ಆಗೋದು ಹೇಗೆ? ರೇರರ್ ಟು ಡೆನ್ಸರ್ ಹೋದಾಗ ಅಥವಾ ಆಪ್ಟಿಕ್ಲಿ ರೇರರ್ ಟು ಆಪ್ಟಿಕ್ಲಿ ಡೆನ್ಸರ್ ಹೋದಾಗ ಈ ಲೈಟ್ ರೇ ನಾರ್ಮಲ್ ಆಗಿ ಹೇಗೆ ಅಂದರೆ ರಿಫ್ರಾಕ್ಷನ್ ಏನೂ ಇರಲಿಲ್ಲ ಅಂದರೆ ಹೇಗೆ ಹೋಗ್ತಿತ್ತು? ಹೀಗೆ ಹೋಗ್ತಿತ್ತಲ್ವಾ? ಬಟ್ ರಿಫ್ರಾಕ್ಷನ್ ಆಗೋದ್ರಿಂದ ಅದು ಟುವರ್ಡ್ಸ್ ದ ನಾರ್ಮಲ್ ಮೂವ್ ಆಗುತ್ತೆ. ಸೊ ಹೀಗೆ ರಿಫ್ರಾಕ್ಟ್ ಆಗುತ್ತೆ. ಸೊ ಇದು ನಮ್ಮದು ಎಮರ್ಜೆಂಟ್ ರೇ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಮೂವ್ ಆಯ್ತಲ್ವಾ, ಅದು ಇಟ್ ಮೂವ್ಸ್ ಟುವರ್ಡ್ಸ್ ದ ನಾರ್ಮಲ್. ಮತ್ತು ಇನ್ನೊಂದು ಏನು ನೋಟಿಸ್ ಮಾಡಬೇಕು ಅಂದರೆ ಈ ಇನ್ಸಿಡೆಂಟ್ ರೇ ಮತ್ತು ಈ ನಾರ್ಮಲ್ ಮಧ್ಯೆ ಇರೋ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಮಾರ್ಕ್ ಮಾಡ್ತೀವಿ. ಇಲ್ಲಿ ನಾನು I1 ಅಂತ ಮಾರ್ಕ್ ಮಾಡ್ತೀನಿ ಬಿಕಾಸ್ ಇದು ಮೊದಲನೇ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅದೇ ಥರ ಎಮರ್ಜೆಂಟ್ ರೇ ಅಥವಾ ರಿಫ್ರಾಕ್ಟೆಡ್ ರೇ ಮತ್ತು ನಾರ್ಮಲ್ ಮಧ್ಯೆ ಇರೋ ಆ್ಯಂಗಲ್ ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗುತ್ತೆ. ಇದು ಕೂಡ R1 ಅಂತ ಮಾರ್ಕ್ ಮಾಡ್ತೀನಿ ಯಾಕಂದರೆ ಇದು ಫಸ್ಟ್ ಇನ್ಸ್ಟೆನ್ಸ್ ಆಫ್ ರಿಫ್ರಾಕ್ಷನ್.
ಸೊ ಆಯಿತು, ಗ್ಲಾಸ್ ಒಳಗಡೆ ಎಲ್ಲ ಹೋಗಾಯಿತು. ಗ್ಲಾಸಲ್ಲಿ ಅದು ಸ್ಟ್ರೇಟ್ ಲೈನಲ್ಲಿ ಹೋಗ್ತಿರುತ್ತೆ. ಸೊ ಗ್ಲಾಸಲ್ಲೆಲ್ಲ ಹೋಗಾದ್ಮೇಲೆ ಅದು ಹೊರಗಡೆ ಬರಬೇಕಲ್ವಾ. ಸೊ ಹೊರಗಡೆ ಬಂದಾಗ ಅದು ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮಿಂದ ಆಪ್ಟಿಕ್ಲಿ ರೇರರ್ ಮೀಡಿಯಮಿಗೆ ಬರ್ತಿದೆ. ಸೊ ಆವಾಗ ಹೇಗೆ ಬೆಂಡ್ ಆಗುತ್ತೆ ಅದು ಕೂಡ ಇಲ್ಲಿ ನೋಡೋಣ. ಸೊ ಅದು ಇಲ್ಲಿ ನಮ್ಮ ಗ್ಲಾಸ್ ಮೇಲ್ಗಡೆ ಇರುತ್ತೆ, ಯಾಕಂದರೆ ಗ್ಲಾಸಲ್ಲಿ ಆಗಲೇ ಇರುತ್ತೆ, ಅದು ಏರಿಗೆ ಅದು ಹೊರಗಡೆ ಬರ್ತಿದೆ. ಸೊ ಲೈಟ್ ಹೇಗೆ ಹೋಗ್ತಿದೆ, ಹೀಗೆ ಬರ್ತಿದೆ ಅಲ್ವಾ. ಸೊ ಇದು ನಮ್ಮದು ಇನ್ಸಿಡೆಂಟ್ ರೇ ಆಗುತ್ತಲ್ವಾ. ಮತ್ತು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಜೊತೆ ನಾವು ನಾರ್ಮಲ್ ಬರಿತೀವಿ ಅಲ್ವಾ, ಹೀಗೆ. ಸೊ ಇದು ರಿಫ್ರಾಕ್ಷನ್ ಇಲ್ಲದೆ ಸ್ಟ್ರೇಟ್ ಹೋಗ್ತಿದ್ರೆ ಹೇಗೆ ಹೋಗ್ತಿತ್ತು, ಇಟ್ ವುಡ್ ಹ್ಯಾವ್ ಗಾನ್ ಲೈಕ್ ದಿಸ್ ಸ್ಟ್ರೇಟ್. ಬಟ್ ರಿಫ್ರಾಕ್ಷನ್ ಇದ್ದರೆ ಹೇಗೆ ಹೋಗುತ್ತೆ, ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮಿಂದ ಆಪ್ಟಿಕ್ಲಿ ರೇರರ್ ಮೀಡಿಯಮಿಗೆ ಹೋದಾಗ ಇಟ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ಅವೇ ಫ್ರಮ್ ದ ನಾರ್ಮಲ್ ಅಂದರೆ ಹೀಗೆ ಹೊರಗಡೆ ಬರುತ್ತೆ. ಸೊ ಇದು ನಮ್ಮದು ಎಮರ್ಜೆಂಟ್ ರೇ ಆಗುತ್ತೆ. ಸೊ ಈ ಆ್ಯಂಗಲ್ನ ನಾವು ಏನಂತ ಕರಿತೀವಿ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎರಡನೇದು, ಮತ್ತು ನಾರ್ಮಲ್ ಮತ್ತು ಎಮರ್ಜೆಂಟ್ ರೇ ಜೊತೆ ಇರೋ ಆ್ಯಂಗಲು ಇದು ನಮ್ಮದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎರಡನೇದು. ಸೊ ಈ ಡಯಾಗ್ರಾಮಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಈ ರೇ ಗ್ಲಾಸ್ ಒಳಗಡೆ ಇರೋದು ಇಲ್ಲಿ ಓ ಡ್ಯಾಶಲ್ಲಿ ಇನ್ಸಿಡೆಂಟ್ ಆಗ್ತಿದೆ, ದೆನ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ನಾರ್ಮಲ್, ಹೀಗೆ ಹೊರಗಡೆ ಬರ್ತಿದೆ. ಹೀಗೆ ಹೊರಗಡೆ ಬಂದಾಗ ನೀವೇನು ಅಬ್ಸರ್ವ್ ಮಾಡ್ಬೋದು, ಒರಿಜಿನಲ್ ಇನ್ಸಿಡೆಂಟ್ ರೇ ನಾವು ಡೈರೆಕ್ಟಾಗಿ ಸ್ಟ್ರೇಟಾಗಿ ಹೋದರೆ ವಿತೌಟ್ ಎನಿ ರಿಫ್ರಾಕ್ಷನ್ ಹೀಗೆ ಹೊರಗಡೆ ಬರ್ತಾ ಇತ್ತಲ್ವಾ, ಈ ಡಾಟೆಡ್ ಲೈನ್ ಥರ. ಈಗ ಶಿಫ್ಟ್ ಆಗಿದೆ, ಇಟ್ ಶಿಫ್ಟೆಡ್ ಆ್ಯಂಡ್ ಇಟ್ ಈಸ್ ಪ್ಯಾರಲಲ್ ಟು ದಟ್ ಒರಿಜಿನಲ್ ರೇ. ಸೊ ಈ ಶಿಫ್ಟ್ನ ನಾವು ಏನಂತ ಕರಿತೀವಿ, ಲ್ಯಾಟರಲ್ ಶಿಫ್ಟ್. ಆಯಿತಾ. ಸೊ ಈ ಶಿಫ್ಟ್ ಹೆಸರು ನಿಮಗೆ ನೆನಪಿರೋದು ತುಂಬ ಮುಖ್ಯ. ಮತ್ತೆ ಹೇಳ್ತಿದ್ದೀನಿ, ಆಪ್ಟಿಕಲಿ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಹೋದಾಗ ಟುವರ್ಡ್ಸ್ ದ ನಾರ್ಮಲ್, ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮಿಂದ ಆಪ್ಟಿಕ್ಲಿ ರೇರರ್ ಮೀಡಿಯಮಿಗೆ ಹೋದಾಗ ಅವೇ ಫ್ರಮ್ ದ ನಾರ್ಮಲ್. ಇದೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಈ ಡಯಾಗ್ರಾಮ್ ಎಲ್ಲ ಬರೆಯೋದು ತುಂಬ ಸುಲಭ ಆಗುತ್ತೆ. ಸೊ ಈ ಲ್ಯಾಟ್ರಲ್ ಶಿಫ್ಟ್ ಯಾಕಾಯಿತು, ಇದು ಯಾಕೆ ಪ್ಯಾರಲಲ್ ಆಯಿತು ಅಂತ ನಾನು ಹೇಳ್ತೀನಿ ಈಗ. ಸೊ ಇದು ಈ ರೇ ಆಫ್ ಲೈಟ್ ಏರಿಂದ ಗ್ಲಾಸ್ ಹೋದಾಗ ಯಾವುದೋ ಒಂದು ಆ್ಯಂಗಲಲ್ಲಿ ಶಿಫ್ಟ್ ಆಯ್ತಲ್ವಾ, ಮತ್ತು ಗ್ಲಾಸಿಂದ ಏರಲ್ಲಿ ಹೋದಾಗ ಅದೇ ಆ್ಯಂಗಲ್ ಬಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಶಿಫ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಏರಿಂದ ಗ್ಲಾಸಲ್ಲಿ ಹೋಯಿತು, ಇಲ್ಲಿ ಉಲ್ಟಾ ಗ್ಲಾಸಿಂದ ಏರಿಗೆ ಹೋಯಿತು. ಸೊ ಸೇಮ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆ್ಯಂಗಲಲ್ಲಿ ಶಿಫ್ಟ್ ಆದ್ದರಿಂದ ಇಟ್ ಎಮರ್ಜಸ್ ಪ್ಯಾರಲಲ್ ಟು ದಟ್ ಒರಿಜಿನಲ್ ರೇ. ಸೊ ನಾನು ಏನು ಹೇಳಿದೆ, ಈ ಫೆನಾಮಿನನ್ ಹೆಸರು ಲ್ಯಾಟ್ರಲ್ ಶಿಫ್ಟ್ ಅಂತ. ಸೊ ಈಗ ನಾವು ಲಾಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಕಲಿಯೋಣ. ಸೊ ನಾವು ರಿಫ್ಲೆಕ್ಷನಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಓದಿದ್ವಲ್ಲ, ರಿಫ್ರಾಕ್ಷನಲ್ಲಿ ಕೂಡ ಲಾಸ್ ಇರುತ್ತೆ. ಸೊ ಮೊದಲನೇ ಲಾ ಏನು, ದಿ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ and the normal to the interface of the two transparent media at the point of incidence. Normal ಯಾವಾಗಲೂ point of incidence ಅಲ್ಲೇ ಬರುತ್ತಲ್ವಾ, all lie in the same plane. ಸೊ ಈ ಸೇಮ್ ಪ್ಲೇನ್ ಇರೋದು ಮುಖ್ಯ ಆಯಿತಾ. ಸೊ ಈ ಸೇಮ್ ಪ್ಲೇನಲ್ಲಿ ಏನೇನಿರುತ್ತೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಎಲ್ಲ ಸೇಮ್ ಪ್ಲೇನಲ್ಲೇ ಇರುತ್ತೆ. ಈಗ ನಾವು ಎರಡನೇ ಲಾ ನೋಡೋಣ. ಇದು ನಿಮಗೆ ತುಂಬ ಮುಖ್ಯ, ಯಾಕಂದರೆ ಇದು ಹೊಸ ಕಾನ್ಸೆಪ್ಟ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ದ ರೇಷಿಯೋ ಆಫ್ ದ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಅ ಕಾನ್ಸ್ಟೆಂಟ್. ಸೊ ನೀವು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಓದಿದ್ರೆ ಸೈನ್ ಗೊತ್ತಿರಬೇಕಲ್ವಾ, ಸೈನ್ ಆಫ್ ವೇರಿಯಸ್ ಡಿಫ್ರೆಂಟ್ ಆ್ಯಂಗಲ್ಸ್. ಸೊ ಈ ರೇಷಿಯೋ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾರೆ ಫಾರ್ ದ ಲೈಟ್ ಆಫ್ ಅ ಗಿವನ್ ಕಲರ್ ಆ್ಯಂಡ್ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಸೊ ಕಂಡೀಷನ್ ಇದೆ, ಯಾವುದೋ ಒಂದು ಕಲರ್ ಲೈಟು ಮತ್ತು ಯಾವುದೋ ಒಂದು ಗಿವನ್ ಪೇರ್ ಆಫ್ ಮೀಡಿಯಾಗೆ ಇದು ಕಾನ್ಸ್ಟೆಂಟ್ ಇರುತ್ತೆ. ಈ ಲಾ ಏನಂತ ಕರೀತಾರೆ, ಈ ಲಾನ ಸ್ನೆಲ್ಸ್ ಲಾ ಅಂತ ಕರೀತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಎಕ್ಸ್ಪ್ಲೇನ್ ಸ್ನೆಲ್ಸ್ ಲಾ ಅಂತ ಕೇಳಿದ್ರೆ ಈ ಲಾನ ನೀವು ಬರಿಬೇಕು. ಸೊ ಇಲ್ಲೇನು ಬರ್ತಿದ್ದೀನಿ ನಾನು, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್. ಸೊ ಇದನ್ನು ತೋರ್ಸೋಕ್ಕೆ ನಾನು ಒಂದು ಎಕ್ಸಾಂಪಲ್ ತೊಗೋತೀನಿ. ಸೊ ಇದು ನಮ್ಮದು ಮೊದಲನೇ ಮೀಡಿಯಮ್ ಅಂತ ಹೇಳೋಣ, ಮೀಡಿಯಮ್ 1. ಮೀಡಿಯಮ್ 1ಇಂದ ಮೀಡಿಯಮ್ 2 ಒಳಗಡೆ ಹೋಗ್ತಿದೆ. ಸೊ ನಾವು ಗ್ಲಾಸ್ ಸ್ಲ್ಯಾಬ್ ಎಕ್ಸಾಂಪಲೇ ತೊಗೊಳ್ಳೋಣ. ಸೊ ಮೀಡಿಯಮ್ 1 ಏನಾಯಿತು, ಅಲ್ಲಿ ಏರ್. ಮೀಡಿಯಮ್ 2 ಏನಿತ್ತು, ಅಲ್ಲಿ ಗ್ಲಾಸ್. ಸೊ ರೇ ಇನ್ಸಿಡೆಂಟ್ ಹೇಗೆ ಬರುತ್ತೆ, ಹೀಗೆ ಬಂದರೆ ಇದು ಇನ್ಸಿಡೆಂಟ್ ರೇ ಆಗುತ್ತೆ. ಈ ಪಾಯಿಂಟ್ನ ನಾವೇನಂತ ಕರಿತೀವಿ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಮತ್ತು ನಾರ್ಮಲ್ ಅಟ್ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ದ ನಾರ್ಮಲ್. ಸೊ ಹೇಗೆ ಮೂವ್ ಆಗುತ್ತೆ ರಿಫ್ರಾಕ್ಟ್ ಆದಾಗ ಈ ರೇ
ಫ್ರಮ್ ಆಪ್ಟಿಕ್ಲಿ ರೇರರ್ ಟು ಆಪ್ಟಿಕ್ಲಿ ಡೆನ್ಸರ್ ಇಟ್ ಮೂವ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಹೀಗೆ ಬರುತ್ತಲ್ವಾ ರೇ. ಸೊ ಈ ಆ್ಯಂಗಲ್ನ ನಾವೇನಂತ ಕರಿತಿದ್ವಿ, ದಿಸ್ ಇಸ್ ಕಾಲ್ಡ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್. ಮತ್ತು ಈ ಆ್ಯಂಗಲು ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ವಿಚ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್. ಸೊ ಅದರದ್ದು ನಾವು ಸೈನ್ ತಗೊಂಡ್ರೆ ವಿ ಗೆಟ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು refractive index of medium 2 with respect to ನಾನು WRT ಅಂತ ಬರಿತೀನಿ, with respect to medium 1 ಅಂದರೆ. ಸೊ ಇದೇನು ಅಂತ ಕನ್ಫ್ಯೂಸ್ ಆಗ್ತಿದ್ರೆ ನಿಮಗೆ ಈ ಎಕ್ಸಾಂಪಲ್ ತೊಗೊಂಡೆ ನೋಡೋಣ. ಸೊ ಇಲ್ಲಿ ನಾವು sin I by sin R ತೊಗೊಂಡ್ರೆ ನಮಗೆ N21 ವ್ಯಾಲ್ಯೂ ಏನು ಸಿಗುತ್ತೆ, ಇಟ್ ವಿಲ್ ಬಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ದ ಮೀಡಿಯಮ್ 1. ಸೊ ಈಗ ನಾವು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಕಲಿಯೋಣ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಯಾವುದೋ ಒಂದು ಪದ ಉಪಯೋಗಿಸ್ನಲ್ಲ. ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್. ಸೊ ನೀವು ವ್ಯಾಕ್ಯೂಮ್ ಬಗ್ಗೆ ಆಗಲೇ ಕೇಳಿರ್ಬೋದಲ್ವಾ, ಇಟ್ ಈಸ್ ಬೇಸಿಕ್ಲಿ ದ ಪ್ರೆಸೆನ್ಸ್ ಆಫ್ ನೋ ಮ್ಯಾಟರ್, ಏನೂ ಇರಲ್ಲ ಆಯಿತಾ. ಸೊ ವ್ಯಾಕ್ಯೂಮಲ್ಲಿ ಸ್ಪೀಡ್ ಆಫ್ ಲೈಟ್ ಎಷ್ಟಾಗುತ್ತೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಸ್ಮಾಲ್ ಸಿ. ಎಷ್ಟಾಗುತ್ತೆ ವ್ಯಾಲ್ಯೂ, ಇಟ್ ಈಸ್ ಈಕ್ವಲ್ ಟು 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಏರಲ್ಲಿ ಕೂಡ ನಮ್ಮ ಸ್ಪೀಡ್ ಆಫ್ ಲೈಟ್ ತುಂಬ ಹತ್ರ ಇರುತ್ತೆ ಈ 3 × 10⁸ ಮೀಟರ್ ಪರ್ ಸೆಕೆಂಡ್ ವ್ಯಾಲ್ಯೂ. ಯಾಕಂದರೆ ಏರಲ್ಲಿ ಕೂಡ ಮ್ಯಾಟರ್ ಎಷ್ಟು ದೂರ ಇರುತ್ತಲ್ವಾ. ಸೊ ಆಲ್ಮೋಸ್ಟ್ ವ್ಯಾಕ್ಯೂಮ್ ಅಂತಲೇ ನಾವು ಅನ್ಕೋಬೋದು ಅದ್ರದ್ದು ಸ್ಪೀಡು. ಸೊ ನಾವು ಕನ್ಸಿಡರ್ ಮಾಡಿದಾಗ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಕೂಡ ನಾವು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಈ ನಂಬರ್ ನಿಮಗೆ ನೆನಪಿರಬೇಕು ಆಯಿತಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ನಾನು ಯಾವುದೋ ಒಂದು ಮೀಡಿಯಮ್ ತೊಗೊಂಡಿದ್ದೀನಿ. ಆ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ನ ನಾನು ವಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್. ಸೊ ಈ ಎರಡು ವ್ಯಾಲ್ಯೂ ತೊಗೊಂಡು ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ NM, ಈ M ಏನು ರೆಪ್ರೆಸೆಂಟ್ ಮಾಡುತ್ತೆ, ಮೀಡಿಯಮ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಸೊ ಏನು ಹೇಳಿದೆ, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಈಸ್ ಈಕ್ವಲ್ ಟು C ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್ ಈಸ್ ಈಕ್ವಲ್ ಟು V. ಸೊ ಇಲ್ಲಿ ನೋಡಿದ್ರೆ ನಮ್ಗೆ ಏನು ಸಿಗ್ತಿದೆ, NM ಈಸ್ ಈಕ್ವಲ್ ಟು C by V. ಸೊ ಈ ಇಕ್ವೇಷನ್ ನೋಡಿದ್ರೇ ನಮಗೇನು ಅರ್ಥ ಆಗ್ತಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ದ್ಯಾಟ್ ಮೀಡಿಯಮ್. ಸೊ ನಮ್ಮ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಮಾಡಿದರೆ ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಗುತ್ತೆ. ನಮ್ಮದು ಸ್ಪೀಡ್ ಆಫ್ ಲೈಟ್ ಇನ್ ದ್ಯಾಟ್ ಮೀಡಿಯಮ್ ಡಿಕ್ರೀಸ್ ಆದರೆ ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರಿಲೇಷನ್ಶಿಪ್ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನಮ್ಮದು ಫಿಸಿಕ್ಸ್ ಬೇಸಿಕ್ಸ್ ವಿಡಿಯೋ ನೋಡಿ. ಸೊ ಈ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಓದಾಯ್ತಲ್ವಾ. ಸೊ ಈಗ ವಿಲ್ ಅಂಡರ್ಸ್ಟ್ಯಾಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಿಟ್ವೀನ್ ಟು ಮೀಡಿಯಮ್ಸ್. ಈಗ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡೋಣ. ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡಿದ್ವಲ್ಲ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಪೇರ್ ಅಂದರೆ ಎರಡು ಮೀಡಿಯಮ್ ಇರುತ್ತಲ್ವ ನಮಗೆ. ಸೊ ಮೊದಲನೇ ಮೀಡಿಯಮ್ನ ನಾವು ಮೀಡಿಯಮ್ 1 ಅಂತ ತೊಗೊಳ್ಳೋಣ, ಎರಡರಿಂದ ಮೀಡಿಯಮ್ 2 ಅಂತ ತೊಗೊಳ್ಳೋಣ. ಸೊ V1 ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಆ್ಯಂಡ್ V2 ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2. ಸೊ ಇಲ್ಲಿ N21 ಅಂದರೆ ಇಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1. ಸೊ ಇದನ್ನು ನಾವು ಹೇಗೆ ಬರಿಬೋದು, ಇದನ್ನು ನಾವು N2 by N1 ಅಂತ ಬರಿಬೋದಲ್ವಾ. N2 ಏನು, absolute refractive index of medium 2, N1 is absolute refractive index of medium 1. So ಇದು ನಾವು ಈಗ ತಾನು ಕಲ್ತ್ವಲ್ಲ, what is absolute refractive index? It is equal to speed of light in air divided by ಆ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್. ಸೊ ಮೀಡಿಯಮ್ 2 ಅಲ್ಲಿ ಸ್ಪೀಡ್ ಆಫ್ ಲೈಟ್ ಎಷ್ಟು, V2. ಅದೇ ಥರ absolute refractive index of medium 2 ಏನಾಗುತ್ತೆ, C divided by V1. ಸೊ ಫ್ರ್ಯಾಕ್ಷನ್ ಜೊತೆ ಡಿವೈಡ್ ಮಾಡಿದಾಗ ವಿ ಮಲ್ಟಿಪ್ಲೈ ವಿತ್ ರೆಸಿಪ್ರೋಕಲ್ ಅಲ್ವಾ. ಸೊ ಏನು ಸಿಗುತ್ತೆ ನಮಗೆ, ಇದು C by V2 ಇಂಟು V1 by C. ಸೊ ಈ C ಕ್ಯಾನ್ಸಲ್ ಆಗಿ ನಮಗೇನು ಮಿಗುತ್ತೆ, ವಿ ಗೆಟ್ V1 by V2 ವಿಚ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2.
ಇದ್ರ ಜೊತೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇಲ್ಲಿ ಏನು ಹೇಳ್ತಿದ್ದೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು 1. ಬಟ್ ನಮ್ಮ ಫೈನಲ್ ವ್ಯಾಲ್ಯೂ ಏನು, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2. ಸೊ ಇದು ಹೇಗೆ ಸಿಕ್ತು ನಮಗೆ, ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನಮಗೆ ಇದು ಸಿಕ್ತು. ಸೊ ಅದೇ ಥರ ನಾವು ಸ್ಪೀಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 2 ಅಂತ ಹೇಗೆ ಬರೀತೀವಿ, ನಾವು N1 ಬೈ N2 ಅಂತ ಬರಿತೀವಿ ಅಲ್ವಾ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಯು ವಿಲ್ ಗೆಟ್ ಇಟ್ ಆ್ಯಸ್ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1. ಸೊ ಯಾವ ಸ್ಪೀಡ್ ಎಲ್ಲಿ ಬರುತ್ತೆ ನೀವು ಗಮನ ಇಟ್ಬಿಟ್ಟು ಬರಿಬೇಕು ಆಯಿತಾ. ಮತ್ತು ನಿಮಗೆ 2 ಮೀಡಿಯಮಲ್ಲಿ ಯಾವುದೋ ಫಸ್ಟ್ ಮೀಡಿಯಮು ಏರ್ ಇದ್ದರೆ, ಅಂದರೆ ಯೋರ್ ಮೀಡಿಯಮ್ 1 ಇಸ್ ಏರ್, ಅಂದರೆ ನಿಮ್ಮ V1 ಎಷ್ಟಾಗುತ್ತೆ, ಮೀಡಿಯಮ್ 1 ಏರ್ ಅಂದರೆ V1 ಇಸ್ ಈಕ್ವಲ್ ಟು C ಅಲ್ವಾ. ಸೊ ಆವಾಗ ನಿಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು, ಇದನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು V1 ಬೈ V2 ಅಲ್ವಾ. ಬಟ್ V1 C ಆದರೆ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಬಿ C ಬೈ V2. ಸೊ ಈ ವ್ಯಾಲ್ಯೂ ಏನಾಗುತ್ತೆ, ದಿಸ್ ವಿಲ್ ಜಸ್ಟ್ ಬಿ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಏರ್. ವಿತ್ ರೆಸ್ಪೆಕ್ಟ್ ಟು ಏರ್ ಅಂದರೆ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದನ್ನು ನಾನು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀನಿ. ಈಗ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಟೇಬಲ್ ನೋಡೋಣ. ಸೊ ಈ ಟೇಬಲಲ್ಲಿ ನಮ್ಮದು ಎಲ್ಲ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡಿಸಸ್ ಕೊಟ್ಟಿದ್ದಾರೆ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ್ಯಾಟ್ ಮೆಟೀರಿಯಲ್ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್. ಸೊ ನಾನು ಮುಂಚೆ ಹೇಳಿದ್ನಲ್ಲ, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಇಸ್ ವೆರಿ ಸಿಮಿಲರ್ ಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದಕ್ಕೆ ಇಲ್ಲಿ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಸೋ ಕ್ಲೋಸ್ ಟು ದ ನಂಬರ್ 1.0003 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು 1 ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಈ ವ್ಯಾಲ್ಯೂಸ್ ಎಲ್ಲ ನೀವು ಮೆಮರೈಸ್ ಮಾಡೋದೇನು ಬೇಕಿಲ್ಲ. ಬಟ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, ಅಂದರೆ ಯಾವ ವ್ಯಾಲ್ಯೂ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಒಂದು ಪ್ರಾಪರ್ಟಿ ನೀವು ನೋಟಿಸ್ ಮಾಡಬೇಕು. ಸೊ ಇಲ್ಲಿ ಏನಿದೆ, ಕೆರೋಸಿನ್ ಅಲ್ವಾ. ಕೆರೋಸಿನ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು, ಇಟ್ ಈಸ್ 1.44. ಮತ್ತು ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು, ಇಟ್ ಈಸ್ 1.33. ಸೊ ನಮಗೇನು ಗೊತ್ತು, ಕೆರೋಸಿನ್ ಮಾಸ್ ಡೆನ್ಸಿಟಿ ತೊಗೊಂಡ್ರೆ ಕೆರೋಸಿನ್ ನೀರಿನ ಮೇಲೆ ಫ್ಲೋಟ್ ಆಗುತ್ತಲ್ವ. ನೀವು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಕೆರೋಸಿನ್ ಹಾಕಿದ್ರೆ ಕೆರೋಸಿನ್ ವಿಲ್ ಫ್ಲೋಟ್ ಆನ್ ಟಾಪ್ ಆಫ್ ವಾಟರ್. ಯಾಕಂದರೆ ದ ಮಾಸ್ ಡೆನ್ಸಿಟಿ ಆಫ್ ಕೆರೋಸಿನ್ ಈಸ್ ಲೆಸ್ ದೆನ್ ದ್ಯಾಟ್ ಆಫ್ ವಾಟರ್. ಬಟ್ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಎಷ್ಟು ಸತಿ ಹೇಳಿದೆ ಆಪ್ಟಿಕಲ್ ಡೆನ್ಸಿಟಿ ಅಂತ. ಆಪ್ಟಿಕಲ್ ಡೆನ್ಸಿಟಿ ಆಫ್ ಕೆರೋಸಿನ್ ಈಸ್ ಲಾರ್ಜರ್ ದೆನ್ ದ್ಯಾಟ್ ಆಫ್ ವಾಟರ್. ಆ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ಜಾಸ್ತಿ ಇದೆ. ಸೊ ಅದಕ್ಕೆ ನೀವು ಬರೀತಿರುವಾಗ ಆಪ್ಟಿಕಲ್ ಡೆನ್ಸಿಟಿ ಪದನೇ ಉಪಯೋಗಿಸ್ಬೇಕು. ಬರೀ ಡೆನ್ಸಿಟಿ ಉಪಯೋಗಿಸಿದ್ರೆ ಕ್ಲಿಯರಾಗಿ ಫುಲ್ ಅರ್ಥ ಆಗಲ್ಲ ಆಯಿತಾ. ಸೊ ಈ ಟೇಬಲ್ನ ನೀವು ಒಂದು ಸತಿ ನೋಡ್ಬಿಟ್ಟು ಎಲ್ಲ ವ್ಯಾಲ್ಯೂಸ್ನ ಚೆಕ್ ಮಾಡಿ. ಬಟ್ ಮೆಮರೈಸ್ ಮಾಡೋದು ಏನು ಬೇಕಿಲ್ಲ. ಸೊ ಸಮ್ರೈಸ್ ಮಾಡೋಕ್ಕೆ ನಾವು ಏನು ನೋಟಿಸ್ ಮಾಡ್ಬೋದು ಅಂದರೆ, ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದಷ್ಟು ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಆದಷ್ಟು ನಮ್ಮ ಸ್ಪೀಡ್ ಆಫ್ ಲೈಟ್ ಆ ಮೀಡಿಯಮಲ್ಲಿ ಕಡಿಮೆ ಆಗುತ್ತೆ. ಸೊ ನಮ್ಮದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದಾಗ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆದಾಗ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಸಮ್ ಸಾಲ್ವ್ ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ಈಗ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಉಪಯೋಗಿಸಿ ಒಂದು ಸುಲಭವಾಗಿರೋ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಏನು ಹೇಳ್ತಿದೆ, ಲೈಟ್ ಎಂಟರ್ಸ್ ಫ್ರಮ್ ಏರ್ ಟು ಗ್ಲಾಸ್ ಹ್ಯಾವಿಂಗ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1.5. What is the speed of light in the glass? The speed of light in the vacuum is 3 × 10⁸ meter per second. So speed of light in the vacuum ನಾವು speed of light in air ಅಂತಲೇ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ನೋಡಬೇಕು ಅಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಏನು ಯೂನಿಟ್ ಇಲ್ಲ. ಬಿಕಾಸ್ ಇಟ್ ಈಸ್ ಅ ರೇಷಿಯೋ. ಎನಿ ರೇಷಿಯೋ ವಿಲ್ ನಾಟ್ ಹ್ಯಾವ್ ಯೂನಿಟ್ಸ್. ಸೊ ಈ ಪ್ರಶ್ನೆ ಏನು ತಪ್ಪಿಲ್ಲ, ರಿಫ್ರಾಕ್ಟಿವ್ ಇಂಡೆಕ್ಸ್ ವೋಂಟ್ ಹ್ಯಾವ್ ಯೂನಿಟ್ಸ್. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, ಗಿವನ್ ಅಂತ ಬರೆಯೋಣ. ಗಿವನ್ n is the symbol for refractive index ಅಲ್ವಾ. ಸೊ ನಾನು NG ಅಂತ ಬರಿತೀನಿ. ಬಿಕಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ ಈಕ್ವಲ್ ಟು 1.5. ಮತ್ತೆ ಏನು ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್.
ಸೊ C is equal to 3 into 10 power 8 meter per second. ಏನು ಹುಡುಕ್ಬೇಕು ನಾವು? ಸ್ಪೀಡ್ ಆಫ್ ಲೈಟ್ ಇನ್ ದ ಗ್ಲಾಸ್. ಸೊ ಟು ಫೈಂಡ್ ವಿ ಅಲ್ವಾ? ಸೊ ನಮ್ಗೇನು ಗೊತ್ತು? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು speed of light in air or vacuum divided by speed of light in that material. ಸೊ ಈ ಮೆಟೀರಿಯಲಲ್ಲಿ ನಾನು ಸ್ಪೀಡ್ ಆಫ್ ಲೈಟ್ ವಿ ಅಂತ ತೊಗೋತೀನಿ. ಸೊ ಎಲ್ಲ ವ್ಯಾಲ್ಯೂಸ್ ಈ 3 ವ್ಯಾಲ್ಯೂ ಅಲ್ಲಿ 2 ಗೊತ್ತಿದೆ ಅಲ್ವಾ ನಮಗೆ? ಸೊ ಏನು ಗೊತ್ತಿದೆ ನಾವು ರಿಪ್ಲೇಸ್ ಮಾಡೋಣ. ಸೊ 1.5 is equal to 3 into 10 power 8 whole divided by V. ಸೊ ವಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಈ 1.5ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಏನು ಸಿಗುತ್ತೆ ನಮಗೆ? ವಿ ಇಸ್ ಈಕ್ವಲ್ ಟು 3 into 10 power 8 whole divided by 1.5. ಸೊ ನಾವು 1.5 ಜೊತೆ ಕ್ಯಾನ್ಸಲ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 2 ಸಿಗುತ್ತೆ. ಸೊ ನಮ್ಮ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಇಸ್ ಈಕ್ವಲ್ ಟು 2 into 10 power 8 ಯೂನಿಟ್ ಏನಿದಕ್ಕೆ? ಮೀಟರ್ ಪರ್ ಸೆಕೆಂಡ್. ಸೊ ನಿಮ್ಮ ಫೈನಲ್ ಆನ್ಸರ್ ಬಂದ್ಬಿಟ್ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಇಸ್ ಈಕ್ವಲ್ ಟು 2 into 10 power 8 ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನು ತೋರ್ಸೋಕ್ಕೆ ನಾನು ಕ್ವಿಕ್ಕಾಗಿ ಮೇಲ್ಗಡೆ ಒಂದು ಡಯಾಗ್ರಾಮ್ ಬರ್ತೀನಿ. ಸೊ ಇಲ್ಲಿ ಒಂದು ಗ್ಲಾಸ್ ಇದ್ದರೆ ಗ್ಲಾಸ್ ಮೇಲ್ಗಡೆ ಏರ್ ಇಡೋಣ. ಸೊ ನಂದು ಲೈಟ್ ಹೇಗೆ ಬರ್ತಿದೆ? ಹೀಗೆ ಬರ್ತಿದೆ ಅಲ್ವಾ? ಇನ್ಸಿಡೆಂಟ್ ಆಗಿ ಹೀಗೆ ಆ್ಯಂಡ್ ದ ನಾರ್ಮಲ್ ಇಸ್ ಹಿಯರ್. ಸೊ ನಮ್ಮದು ಗ್ಲಾಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್, ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅವ್ರು ಕೊಟ್ಟಿದ್ದಾರಲ್ವಾ, ಇಟ್ ಈಸ್ 1.5. ಸೊ ನಮಗೇನು ಗೊತ್ತಾಯಿತು? ಸ್ಪೀಡ್ ಆಫ್ ಲೈಟ್ ಇನ್ ದ ಗ್ಲಾಸ್ ಇಸ್ 2 into 10 power 8 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಎಷ್ಟಿತ್ತು? 3 into 10 power 8 ಮೀಟರ್ ಪರ್ ಸೆಕೆಂಡ್. ಸೊ ನಮ್ಗೆ ಆಬ್ವಿಯಸ್ಲಿ ಅರ್ಥ ಆಗ್ತಿದೆ ಅಲ್ವಾ, ಗ್ಲಾಸಲ್ಲಿ ಅದು ಸ್ಲೋ ಡೌನ್ ಆಗ್ತಿದೆ. ಸೊ ನಾನು ಏನು ಹೇಳಿದೆ? ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮಲ್ಲಿ ಇಟ್ ಈಸ್ ಸ್ಲೋವರ್. ಸೊ ಇಟ್ ಮೂವ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಹೀಗೆ ನಮ್ಮದು ರಿಫ್ರಾಕ್ಟೆಡ್ ರೇ ಹೋಗುತ್ತೆ ಈ ಸಿಚುವೇಷನಲ್ಲಿ. ಸೊ ಇದು ನಮ್ಮದು ಪ್ರೂವ್ ಮಾಡುತ್ತೆ ಆಪ್ಟಿಕ್ಲಿ ಡೆನ್ಸರ್ ಮೀಡಿಯಮ್ ಮೀನ್ಸ್ ಸ್ಪೀಡ್ ಇಸ್ ಸ್ಲೋವರ್. ಏನು ಕಲ್ತಾಯಿತು? ಗ್ಲಾಸ್ ಸ್ಲ್ಯಾಬಲ್ಲಿ ಹೇಗೆ ರಿಫ್ರಾಕ್ಷನ್ ಆಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅದೆಲ್ಲ ಕಲ್ತಾಯ್ತಲ್ವಾ. ಸೊ ಸ್ಫೆರಿಕಲ್ ಲೆನ್ಸಸ್ಗೆ ಬರೋಣ. ಸೊ ಸ್ಫೆರಿಕಲ್ ಲೆನ್ಸ್ ಅಂದರೆ ಏನು? ಅ ಟ್ರಾನ್ಸ್ಪೆರೆಂಟ್ ಮೀಡಿಯಮ್ ಬೌಂಡ್ ಬೈ 2 ಸರ್ಫೇಸಸ್ ಆಫ್ ವಿಚ್ ಬೋತ್ ಆರ್ ಕರ್ವ್ಡ್. ಸೊ ಇದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ಕನ್ನಡಕ ಇದ್ದರೆ ಕನ್ನಡಕ ತೆಗೆದ್ಬಿಟ್ಟು ನೋಡಿದ್ರೆ ಆ 2 ಲೆನ್ಸ್ಗಳು ಸ್ಫೆರಿಕಲ್ ಲೆನ್ಸಸ್ಸೇ ಆಗಿರುತ್ತೆ. ಯಾವ ಥರ ಲೆನ್ಸಸ್ ಎಲ್ಲ ನಿಮ್ಗೆ ಬೇಕಿಲ್ಲ, ಅದು ಆಮೇಲೆ ಕಲಿತೀವಿ. ಬಟ್ ದೇ ಆರ್ ಸ್ಫೆರಿಕಲ್ ಲೆನ್ಸಸ್. ಮತ್ತು ನಿಮಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯಾವಾಗಲೂ ಉಪಯೋಗಿಸಿದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಕೂಡ ನಮಗೆ ಲೆನ್ಸ್ ಇರುತ್ತೆ, ಅದು ಕೂಡ ಒಂದು ಸ್ಫೆರಿಕಲ್ ಲೆನ್ಸ್. ಆಯಿತಾ? ಸೊ ಎಷ್ಟು ಥರದ್ದು ಬೇಸಿಕ್ ಟೈಪ್ ಆಫ್ ಸ್ಫೆರಿಕಲ್ ಲೆನ್ಸ್ ಇದೆ? ಒಂದು ಬಂದ್ಬಿಟ್ಟು ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದು ಬಂದ್ಬಿಟ್ಟು ಕಾನ್ಕೇವ್ ಲೆನ್ಸ್. ಸೊ ಇದನ್ನು ಹೇಗೆ ಮಾಡ್ತಾರೆ? ಯಾವುದೋ ಒಂದು ಟ್ರಾನ್ಸ್ಪೆರೆಂಟ್ ಮೀಡಿಯಮಿಂದ ಕಟ್ ಮಾಡ್ತಾರೆ, ಆಯಿತಾ, ಈ ಲೆನ್ಸ್ನ. ಸೊ ಕಾನ್ವೆಕ್ಸ್ ಲೆನ್ಸ್ ಹೇಗಿರುತ್ತೆ? ಹೀಗೆ 2 ಕಾನ್ವೆಕ್ಸ್ ಸರ್ಫೇಸಸ್ ಜೊತೆ ಒಂದು ಲೆನ್ಸ್ ಮಾಡ್ತೀವಿ. ಇದನ್ನು ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಬಟ್ ಈ ಲೆನ್ಸ್ ಹಾಲೋ ಏನಿರಲ್ಲ, ಆಯಿತಾ, ಇದು ಫುಲ್ ಸಾಲಿಡ್ ಆಗಿರುತ್ತೆ. ಯಾವ ಟ್ರಾನ್ಸ್ಪೆರೆಂಟ್ ಮೀಡಿಯಮಿಂದ ಮಾಡ್ತೀವಿ ಆ ಮೀಡಿಯಮಲ್ಲಿ ಮಾಡಿರ್ತಾರೆ. ಸೊ ಟ್ರಾನ್ಸ್ಪೆರೆಂಟ್ ಮೀಡಿಯಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇರ್ಬೋದು ಅಥವಾ ಗ್ಲಾಸ್ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ಈ ಥರ ನಮಗೆ ಲೆನ್ಸ್ ಸಿಗುತ್ತೆ. 2 ಸರ್ಫೇಸು ಕೂಡ ನಮಗೆ ಕಾನ್ವೆಕ್ಸ್ ಸರ್ಫೇಸಸ್ ಇರುತ್ತೆ. ಅದೇ ಥರ ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ಅದು ಕೂಡ ಫುಲ್ ಸಾಲಿಡ್ ಆಗಿರುತ್ತೆ. 2 ಕಾನ್ಕೇವ್ ಸರ್ಫೇಸಸ್ ಇರುತ್ತೆ ನಮಗೆ ಹೀಗೆ. ಸೊ ಇದನ್ನು ಕೂಡ ಹೇಗೆ ಮಾಡ್ತಾರೆ? ಯಾವುದೋ ಒಂದು ಟ್ರಾನ್ಸ್ಪೆರೆಂಟ್ ಮೀಡಿಯಮಿಂದ ಈ ಶೇಪಲ್ಲಿ ಕಟ್ ಮಾಡ್ತಾರೆ, ಆಯಿತಾ. ಸೊ ಇಲ್ಲಿ ಏನು ನೋಡಬೇಕು ಅಂದರೆ, ಕೇವ್ ಅಂದರೆ ನಾನು ಟ್ರಿಕ್ ಹೇಳ್ಕೊಟ್ಟಿದ್ನಲ್ಲ ಮಿರರ್ಸ್ ಓದಬೇಕಾದಾಗ, ಕೇವ್ ನಾವು ಒಳಗಡೆ ಹೋಗ್ತೀವಿ, ಗುಹಾ. ಸೊ ಅದೇ ಥರ 2 ಸರ್ಫೇಸು ಈ ಥರ ನಿಮ್ಮ ಕಡೆ ಕರ್ವ್ ಆಗಿದ್ರೆ ಅದನ್ನು ನಾವು ಕಾನ್ಕೇವ್ ಅಂತ ಕರಿತೀವಿ. 2 ಸರ್ಫೇಸು ನಿಮಗಿಂತ ದೂರ ಕರ್ವ್ ಆಗಿದ್ರೆ, ಒಳಗಡೆ ಬಲ್ಜ್ ಇದ್ದರೆ ಅದನ್ನು, ಬಲ್ಜ್ ಅಂದರೆ ಈ ಥಿಕ್ ಪಾರ್ಟ್, ಆಯಿತಾ, ಆ ಥರ ಬಲ್ಜ್ ಇದ್ದರೆ ನಾವು ಇದನ್ನು ಕಾನ್ವೆಕ್ಸ್ ಅಂತ ಕರಿತೀವಿ. ಸೊ ಈ 2 ಲೆನ್ಸಲ್ಲಿ ಎಷ್ಟು ಡಿಫ್ರೆನ್ಸಸ್ ಇದೆ ಈಗ ನೋಡೋಣ. ಸೊ ಮೊದಲೇದಾಗಿ ಇಲ್ಲೇ ಕಾಣ್ತಿದೆ ಅಲ್ವಾ ನಿಮಗೆ, ಕಾನ್ವೆಕ್ಸ್ ಲೆನ್ಸ್ ಇಸ್ ತಿನ್ ಫ್ರಮ್ ದ ಕಾರ್ನರ್ಸ್. ಸೊ ಕಾರ್ನರ್ಸ್ ಅಂದರೆ ಇದು ಮೇಲ್ಗಡೆ ಮತ್ತು ಇದು ಕೆಳಗಡೆ. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಇದೆರಡು ಅದರದ್ದು ಥಿನ್ನೆಸ್ಟ್ ಪಾರ್ಟ್, ಆಯಿತಾ. ಸೊ ಥಿನ್ ಫ್ರಮ್ ದ ಕಾರ್ನರ್ಸ್. ಆದರೆ ಕಾನ್ಕೇವ್ ಲೆನ್ಸಿಗೆ ಬಂದರೆ ಏನು ಕಾಣ್ತಿದೆ ನಿಮಗೆ? ಮೇಲ್ಗಡೆ ಮತ್ತು ಕೆಳಗಡೆ ದಿಸ್ ಇಸ್ ದ ಥಿಕ್ಕೆಸ್ಟ್ ಪಾರ್ಟ್. ಸೊ ಥಿಕ್ ಫ್ರಮ್ ದ ಕಾರ್ನರ್ಸ್. ಅದೇ ಥರ ನಾವು ಕಾನ್ವೆಕ್ಸ್ ಲೆನ್ಸ್ ಸೆಂಟರಿಗೆ ಬಂದರೆ ನಿಮ್ಗೆ ಏನು ಅನಿಸ್ತಿದೆ?
ದ ಸೆಂಟರ್ ಇಸ್ ದ ಥಿಕ್ಕೆಸ್ಟ್ ಪಾರ್ಟ್. ಸೊ ಏನಂತ ಹೇಳ್ತೀವಿ, ಥಿಕ್ ಅಟ್ ದ ಸೆಂಟರ್. ಬಟ್ ಕಾನ್ಕೇವ್ ಲೆನ್ಸಲ್ಲಿ ಸೆಂಟರ್ ಏನು, ಥಿನ್ನೆಸ್ಟ್ ಪಾರ್ಟ್. ಸೊ ಥಿನ್ ಅಟ್ ದ ಸೆಂಟರ್. ಸೊ ಮತ್ತೆ ಹೇಳ್ತಿದ್ದೀನಿ, ಕಾನ್ವೆಕ್ಸ್ ಲೆನ್ಸ್ ಇಸ್ ಥಿನ್ ಫ್ರಮ್ ದ ಕಾರ್ನರ್ಸ್, thick at the center. Concave lens is thick from the corners, thin at the center. So final difference ಏನು ಹೇಳ್ತಿದೆ, convex lens is converging, concave lens is diverging. So converging ಅಂದರೆ ಏನು, ಲೈಟ್ ರೇಸ್ ಹಿಟ್ ಆಗ್ತಿದೆ ಈ ಲೆನ್ಸ್ಗೆ, ಅದು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಡೈವರ್ಜಿಂಗ್ ಅಂದರೆ ಲೈಟ್ ರೇಸ್ ಹಿಟ್ ಆಗ್ತಿದ್ದು ಅದು ಸ್ಪ್ರೆಡ್ ಆಗುತ್ತೆ. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ, ಯಾಕೆ ಸ್ಪ್ರೆಡ್ ಆಗುತ್ತೆ, ಮತ್ತು ಇಲ್ಲಿ ಕನ್ವರ್ಜಿಂಗಲ್ಲಿ ಯಾಕೆ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ, ಅದು ನಾನು ಡೀಟೇಲಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆರಡು ನಮ್ಮದು ಬೇಸಿಕ್ ಟೈಪ್ಸ್ ಆಫ್ ಸ್ಫೆರಿಕಲ್ ಲೆನ್ಸಸ್. ಈಗ ನಾವು ಸ್ಫೆರಿಕಲ್ ಲೆನ್ಸಸ್ದು ಕೆಲವೊಂದು ಬೇಸಿಕ್ ಟರ್ಮಿನಾಲಜಿ ಕಲಿಯೋಣ. ಸೊ ಮಿರರ್ಸಲ್ಲಿ ಕಲ್ತ್ವಲ್ಲ ಸಮ್ ಬೇಸಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್, ಅದೇ ಥರ ಲೆನ್ಸಸಲ್ಲಿ ಕೂಡ ಇದೆಲ್ಲ ತುಂಬ ಮುಖ್ಯ. ಸೊ ಮೊದಲೇದಾಗಿ ಅಪರ್ಚರ್. ಅಪರ್ಚರ್ ಅಂದರೆ ಏನು, ಈ ಡೆಫಿನಿಷನ್ ನಿಮಗೆ ನೆನಪಿರೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಅಪರ್ಚರ್ ಇಸ್ ಡಿಫೈನ್ಡ್ ಆಸ್ ದಿ ಎಫೆಕ್ಟಿವ್ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಔಟ್ಲೈನ್ ಆಫ್ ಅ ಸ್ಫೆರಿಕಲ್ ಲೆನ್ಸ್. ಅಕ್ಕ ಇದು ಏನಿದು, ಯು ಜಸ್ಟ್ ಸೇಯಿಂಗ್ ವರ್ಡ್ಸ್, ನಂಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನು ಕಾಣ್ತಿದೆ ನಿಮಗೆ, ಇದೆಲ್ಲ ನಮಗೆ ಸ್ಫೆರಿಕಲ್ ಲೆನ್ಸಸ್ ಅಲ್ವಾ. ಸೊ ನಾವು ಸ್ಫೆರಿಕಲ್ ಲೆನ್ಸಸ್ನ ಹೀಗೆ ಇಟ್ಕೊಂಡ್ರೆ, ಅಂದರೆ ನಿಮ್ಮ ಕಡೆ ಫೇಸ್ ಮಾಡ್ತಿರೋ ಥರ ಇಟ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ನಿಮಗೆ, ಒಂದು ಸರ್ಕ್ಯುಲರ್ ಔಟ್ಲೈನ್ ಥರ ಕಾಣುತ್ತೆ ಅಲ್ವಾ ನಿಮಗೆ. ಸೊ ಈ ಲೆನ್ಸ್ನ ನಾವು ಮೇಲಿಂದ ಕೆಳಗಡೆ ಕಟ್ ಮಾಡಿದ್ರೆ ಹೇಗಿರುತ್ತೆ, ಒಂದು ಫ್ಲ್ಯಾಟ್ ಸರ್ಕಲ್ ಥರ ಕಾಣುತ್ತೆ ಅಲ್ವಾ. ಸೊ ಆ ಸರ್ಕಲ್ದು ಡಯಾಮೀಟರ್ ತೊಗೊಂಡ್ರೆ ನಾವೇನಂತ ಕರಿತೀವಿ, ಅದನ್ನು ಅಪರ್ಚರ್. ಸೊ ಅದಕ್ಕೆ ಆ ಡೆಫಿನಿಷನಲ್ಲಿ ಏನು ಹೇಳ್ತೀವಿ, ಎಫೆಕ್ಟಿವ್ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಔಟ್ಲೈನ್ ಆಫ್ ಅ ಸ್ಫೆರಿಕಲ್ ಲೆನ್ಸ್. ಸೊ ಇದು ಕಾನ್ಕೇವ್ ಲೆನ್ಸ್ ಇದ್ರೂ ಕಾನ್ವೆಕ್ಸ್ ಲೆನ್ಸ್ ಇದ್ರೂ ನಾವು ಕಟ್ ಮಾಡಿದಾಗ ಒಂದು ಸರ್ಕಲ್ ಸಿಗುತ್ತೆ, ಆ ಸರ್ಕಲ್ದು ಡಯಾಮೀಟರ್ ಬಂದ್ಬಿಟ್ಟು ಅಪರ್ಚರ್. ಸೊ ನಾವು ಸದ್ಯಕ್ಕೆ 10th ಸ್ಟ್ಯಾಂಡರ್ಡಲ್ಲಿ ಅಪರ್ಚರ್ ಕಡಿಮೆ ಇರೋ ಲೆನ್ಸ್ನ ಉಪಯೋಗಿಸ್ತೀವಿ. ಅದಾದಮೇಲೆ ನೆಕ್ಸ್ಟು ಈ ಫಿಗರಲ್ಲಿ ಕೆಲವೊಂದು ಮಾರ್ಕ್ ಮಾಡಿದ್ದೀನಲ್ವಾ, ಇದನ್ನೆಲ್ಲ ನೋಡೋಣ. ಸೊ ಮೊದಲನೇದಾಗಿ ಆಪ್ಟಿಕಲ್ ಸೆಂಟರ್. ಆಪ್ಟಿಕಲ್ ಸೆಂಟರ್ ಅಂದರೆ ಈ ಪಾಯಿಂಟ್ O, ಇಟ್ ಈಸ್ ಜಸ್ಟ್ ದ ಸೆಂಟರ್ ಆಫ್ ಅ ಲೆನ್ಸ್. ಸೊ ದ ಸೆಂಟರ್ ಪಾಯಿಂಟ್ ಆಫ್ ಅ ಲೆನ್ಸ್ ನಾವು ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಕಾನ್ಕೇವ್ ಲೆನ್ಸಲ್ಲಿ ಕೂಡ ನಮಗೆ ಆಪ್ಟಿಕಲ್ ಸೆಂಟರ್ ಇದೆ. ಸೊ ಇದು ನಾನು ಒಂದು ಕಾನ್ಕೇವ್ ಲೆನ್ಸ್ ಬರೆದ್ರೆ ಇದು ನಂದು ಆಪ್ಟಿಕಲ್ ಸೆಂಟರ್ ಆಗುತ್ತೆ. ಆಪ್ಟಿಕಲ್ ಸೆಂಟರ್ನ ನಾವು ಕ್ಯಾಪಿಟಲ್ O ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಏನು, ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಸೊ ಇದು ಏನಂತ ಕರಿತೀವಿ ನಾವು, ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಕಾನ್ಕೇವ್ ಲೆನ್ಸಲ್ಲಿ ಕೂಡ ಅದೇ ಥರ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ ನಮಗೆ. ಸೊ ಏನಂತ ಹೇಳ್ತೀವಿ ಇದನ್ನು, ಇದು ಕೂಡ ಪ್ರಿನ್ಸಿಪಲ್ ಆಕ್ಸಿಸ್. ನಾನಿಲ್ಲಿ PA ಅಂತ ಬರೀತಿದ್ದೀನಿ. ಸೊ ಅದೆರಡಾಯಿತು. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್ C1 C2. ಇದು ಯಾಕೆ ಎರಡಿದೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಸ್ಫೆರಿಕಲ್ ಲೆನ್ಸಲ್ಲಿ 2 ಸ್ಫೆರಿಕಲ್ ಸರ್ಫೇಸಸ್ ಇದೆ ಅಲ್ವಾ. ಸೊ ಈ ನಾನು ಲೆಫ್ಟ್ ಸೈಡ್ದು ಸ್ಫೆರಿಕಲ್ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಹೇಗಿರುತ್ತೆ, ಹೀಗಿರುತ್ತಲ್ವಾ. ಸೊ ಇದನ್ನು ಬರೀ ಇದು ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಫಾರ್ಮ್ ಅ ಪಾರ್ಟ್ ಆಫ್ ಅ ಸರ್ಕಲ್. ನಾವು ಇದನ್ನು ಕಂಟಿನ್ಯೂ ಮಾಡಿದ್ರೆ ಒಂದು ಸರ್ಕಲ್ ಸಿಗುತ್ತಲ್ವ ನನಗೆ, ಹೀಗೆ. ಸೊ ಈ ಸರ್ಕಲ್ದು ಸೆಂಟರ್ ಪಾರ್ಟ್ನ ನಾನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀರಿ ಆಯಿತಾ. ಅದೇ ಥರ ನನಗೆ ಈ ರೈಟ್ ಹ್ಯಾಂಡ್ ಸೈಡ್ ಸರ್ಫೇಸ್ ತೊಗೊಂಡ್ರೆ ಇಲ್ಲಿ ಇನ್ನೊಂದು ಸರ್ಕಲ್ ಸಿಗುತ್ತಲ್ವ ನನಗೆ, ಹೀಗೆ ನಾನು ಕಂಟಿನ್ಯೂ ಮಾಡಿದ್ರೆ. ಸೊ ಈ ಸರ್ಫೇಸ್ಗೂ ಕೂಡ ಒಂದು ಸರ್ಕಲ್ ಮಾಡ್ಬೋದು. ಆ ಸರ್ಕಲ್ದು ಸೆಂಟರ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಸೊ 2 ಸೆಂಟರ್ ಆಫ್ ಕರ್ವೇಚರ್ ಇದೆ. ಯಾವ್ದು C1 ಯಾವ್ದು C2. ನಾವು ಯಾವಾಗಲೂ ಲೆಫ್ಟಿಂದ ರೈಟ್ ಓದೋದಲ್ವಾ, ಓದಬೇಕು. ಕನ್ವೆನ್ಷನ್ ಏನು, ಲೆಫ್ಟಿಂದ ರೈಟ್ ಓದೋದು. ಸೊ ದ ಲೆಫ್ಟ್ ಸೆಂಟರ್ ಆಫ್ ಕರ್ವೇಚರ್ನ ನಾವು C1 ಅಂತ ಕರಿತೀವಿ. ರೈಟ್ ಸೆಂಟರ್ ಆಫ್ ಕರ್ವೇಚರ್ನ ನಾವು C2 ಅಂತ ಕರಿತೀವಿ. ಸೊ ಅದು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದೇ ಥರ ಕಾನ್ಕೇವ್ ಲೆನ್ಸಲ್ಲಿ ಕೂಡ ನಮಗೆ C1 ಇರುತ್ತೆ, ಅಂದರೆ ಲೆಫ್ಟ್ ಸೆಂಟರ್ ಆಫ್ ಕರ್ವೇಚರ್, ಮತ್ತು C2 ಕೂಡ ಇರುತ್ತೆ. ಸೊ ಇದೆರಡು ಸೇಮ್ ಡಿಸ್ಟೆನ್ಸ್ ಇರುತ್ತೆ ಫ್ರಮ್ ಪಾಯಿಂಟು. ನಾವು ಕನ್ಸಿಡರ್ ಮಾಡೋ ಲೆನ್ಸ್ ಎಲ್ಲ ಆರ್ ಸಿಮೆಟ್ರಿಕಲ್ ಲೆನ್ಸಸ್ ಆಯಿತಾ. ಸಿಮೆಟ್ರಿಕಲ್ ಅಂದರೆ ನಾವು ಕಟ್ ಮಾಡಿದಾಗ 2 ಕಡೆ ಸೇಮ್ ಇರುತ್ತೆ. ಸೊ ಹಾಗಿದ್ದಾಗ ನಮ್ಮ ಡಿಸ್ಟೆನ್ಸ್ ಬಿಟ್ವೀನ್ O ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ 2
ಸೇಮ್ ಇರುತ್ತೆ ಆಯಿತಾ. ಇದು ನೀವು ನೆನ್ಪಿಟ್ಕೋಬೇಕು. C1 C2 ಅರ್ಥ ಆಯಿತು. ಈಗ ಪ್ರಿನ್ಸಿಪಲ್ ಫೋಕಸ್ F1 F2. ಸೊ ಎರಡು ಸೆಂಟರ್ ಆಫ್ ಕರ್ವೇಚರ್ ಇರುತ್ತಲ್ವ, ಅದೇ ಥರ ಎರಡು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು? ಕಾನ್ವೆಕ್ಸ್ ಲೆನ್ಸಲ್ಲಿ ಹೀಗೆ ಬರೆದ್ರೆ ನಾನು, ಇದು ಏನಾಗುತ್ತೆ? ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಇದೇನಾಗುತ್ತೆ? ದಿಸ್ ವಿಲ್ ಬಿ ಪಾಯಿಂಟ್ O ಆರ್ ದಿ ಆಪ್ಟಿಕಲ್ ಸೆಂಟರ್. ದಿಸ್ ಇಸ್ PA. ಮತ್ತು ನಾನು ಈಗ ತಾನೇನು ಬರೆದೆ? ದ ಸೆಂಟರ್ ಆಫ್ ಕರ್ವೇಚರ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಸೆಂಟರ್ ಆಫ್ ಕರ್ವೇಚರ್ ಏನಂತ ಕರಿತೀವಿ? C2. ಸೊ ಇಲ್ಲಿ ಏನಿದೆ? ಕಾನ್ವೆಕ್ಸ್ ಲೆನ್ಸ್ ಇದೆ, ಆಪ್ಟಿಕಲ್ ಸೆಂಟರ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ C2 ಮತ್ತು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ನಾನು ಈ ಆಪ್ಟಿಕಲ್ ಸೆಂಟರ್ ಮೂಲಕ ಒಂದು ಡಾಟೆಡ್ ಲೈನ್ ಬರಿತೀನಿ. ಈ ಡಾಟೆಡ್ ಲೈನ್ ನಮಗೆ ಡಯಾಗ್ರಾಮ್ ಬರೆಯೋಕ್ಕೆ ಸುಲಭ ಮಾಡುತ್ತೆ ಅಷ್ಟೇ. ಸೊ ಅದಕ್ಕೆ ಒಂದು ಡಾಟೆಡ್ ಲೈನ್ ಬರಿತೀನಿ. ಸೊ ಹೀಗೆ ಬರೆದ್ರೆ ನಾನು ಪ್ಯಾರಲಲ್ ರೇಸ್ ಆಫ್ ಲೈಟ್ ಹೀಗೆ ತೊಗೊಂಡ್ರೆ ಡೈರೆಕ್ಷನ್ ಆಫ್ ದ ಲೈಟ್ ಹೇಗಿದೆ? ಇಲ್ಲಿ ಲೆಫ್ಟಿಂದ ರೈಟ್ ಅಲ್ವಾ. ಸೊ ಡೈರೆಕ್ಷನ್ ಆಫ್ ದ ಲೈಟ್ ಮೇಲೇ ನಮ್ಮದು ಆ್ಯರೋಸ್ ಕೂಡ ಬರಿಬೇಕು. ಸೊ ಲೆಫ್ಟಿಂದ ರೈಟ್ಗೆ ಲೈಟ್ ಬರ್ತಿದ್ರೆ ಲೆಫ್ಟಿಂದ ರೈಟ್ಗೆ, ಸೊ ನಾವು ಆ್ಯರೋಸ್ ಕೂಡ ಲೆಫ್ಟಿಂದ ರೈಟ್ ಡೈರೆಕ್ಷನಲ್ಲಿ ಬರಿಬೇಕು. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಈ ಪ್ಯಾರಲಲ್ ರೇಸ್ ಆಫ್ ಲೈಟ್ ಒಂದು ಪಾಯಿಂಟಲ್ಲಿ ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಅಂದರೆ ಮೀಟ್ ಆಗುತ್ತೆ. ಸೊ ಹೀಗೆ, ಸೊ ರಿಫ್ರಾಕ್ಷನ್ ಆದಮೇಲೆ ಹೀಗೆ ಕನ್ವರ್ಜ್ ಆಗಿ ಈ ಪಾಯಿಂಟಲ್ಲಿ ಅದು ಮೀಟ್ ಆಗುತ್ತೆ. ಸೊ ದಿಸ್ ಪಾಯಿಂಟ್ ಆಫ್ ಕನ್ವರ್ಜೆನ್ಸ್ ಈಸ್ ಕಾಲ್ಡ್ ಆಸ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ಪ್ರಿನ್ಸಿಪಲ್ ಫೋಕಸ್ನ ನಾವು ಯಾವ ಲೆಟರ್ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ? ವಿ ರೆಪ್ರೆಸೆಂಟೆಡ್ ವಿತ್ ದ ಲೆಟರ್ F. ಬಟ್ ನಾನೇನು ಹೇಳಿದೆ? ಕಾನ್ವೆಕ್ಸ್ ಲೆನ್ಸಲ್ಲಿ ಅಥವಾ ಯಾವುದೋ ಸ್ಫೆರಿಕಲ್ ಲೆನ್ಸಲ್ಲಿ ಎರಡು ಸರ್ಫೇಸಸ್ ಇರುತ್ತೆ. ಸೊ ಯಾವಾಗಲೂ ನಮಗೆ ಎರಡು ಸೆಂಟರ್ ಆಫ್ ಕರ್ವೇಚರ್ ಮತ್ತು ಎರಡು ಪ್ರಿನ್ಸಿಪಲ್ ಫೋಕಸ್ ಕೂಡ ಇರುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಪ್ರಿನ್ಸಿಪಲ್ ಫೋಕಸ್ ಏನಾಗುತ್ತೆ? ಇಟ್ ವಿಲ್ ಬಿ F2. ಅದೇ ಥರ ನಾನು ಇಲ್ಲಿ ಬರ್ದಿಲ್ಲ, ಬಟ್ ಫಾರ್ ಎಕ್ಸಾಂಪಲ್ ನಿಮಗೆ ಲೈಟ್ ರೇ ಹೀಗೆ ಬರ್ತಿದ್ರೆ, ಸೊ ಹೀಗೆ ಬರ್ತಿದ್ರೆ ನಿಮ್ಮ ಲೈಟ್ ರೇಯು ಹೀಗೆ ಹೇಗೆ ಕನ್ವರ್ಜ್ ಆಗುತ್ತೆ? ನೀವೇ ಬರೆದು ತೋರಿಸಿ ನನಗೆ. ಇಲ್ಲೇ ನಿಲ್ಲಿಸ್ಬಿಟ್ಟು ನೀವು ಬರೆದು ಹೇಳಿ ಎಲ್ಲಿ ಕನ್ವರ್ಜ್ ಆಗುತ್ತೆ, ಹೇಗೆ ಕನ್ವರ್ಜ್ ಆಗುತ್ತೆ ಅಂತ. ಇಟ್ ವಿಲ್ ಕನ್ವರ್ಜ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಮತ್ತು ಆ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ವರ್ಜೆಂಟ್ ಪಾಯಿಂಟ್ ಕೂಡ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಆ ಲೇಬ್ಲಿಂಗ್ ಬಂದ್ಬಿಟ್ಟು F1 ಆಗುತ್ತೆ. ಯಾಕೆ F1 ಅಂದರೆ ನಾವು ಲೆಫ್ಟಿಂದ ರೈಟ್ ಓದ್ತೀವಿ. ಸೊ ಲೆಫ್ಟ್ ಕಡೆ ಇರೋದೆಲ್ಲ F1 C1 ಆಗುತ್ತೆ, ರೈಟ್ ಕಡೆ ಇರೋದೆಲ್ಲ F2 C2 ಆಗುತ್ತೆ. ಸೊ ಇಲ್ಲಿ ಕಾನ್ಕೇವ್ ಲೆನ್ಸಲ್ಲೂ ನೋಡೋಣ. ಸೊ ನಾನೇನು ಮೊದಲು ಬರಿತೀನಿ? ಡಾಟೆಡ್ ಲೈನ್ ಥ್ರೂ ದ ಸೆಂಟರ್. ಈ ಡಯಾಗ್ರಾಮ್ ಸಿಂಪ್ಲಿಫೈ ಮಾಡೋಕ್ಕಷ್ಟೇ. ಸೊ ಬರ್ದಾಯ್ತಲ್ವಾ? ಕಾನ್ಕೇವ್ ಲೆನ್ಸ್ ಯಾವ ಥರ ಲೆನ್ಸು? ಇಟ್ ಈಸ್ ಅ ಡೈವರ್ಜಿಂಗ್ ಲೆನ್ಸ್. ಸೊ ನಾನು ಪ್ಯಾರಲಲ್ ಇನ್ಸಿಡೆಂಟ್ ರೇಸ್ ತೊಗೊಂಡ್ರೆ ಹೇಗೆ ಬರುತ್ತೆ? ಹೀಗೆ ಬರುತ್ತಲ್ವಾ? ಡೈರೆಕ್ಷನ್ ಆಫ್ ದ ಲೈಟ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ನಾನು ಆ್ಯರೋಸ್ ಕೂಡ ಹಾಗೆ ಹಾಕಿದ್ದೀನಿ. ಸೊ ಡೈವರ್ಜ್ ಆಗುತ್ತೆ ಅಂದರೆ ಹೊರಗಡೆ ಹೋಗುತ್ತೆ. ಸೊ ಹೇಗೆ ಹೋಗುತ್ತೆ? ಇದು ಹೀಗೆ ಹೊರಗಡೆ ಬರ್ತಿದೆ. ಇಲ್ಲೂ ಕೂಡ ಇದು ಹೊರಗಡೆ ಬರ್ತಿದೆ. ಸೊ ಇಲ್ಲಿ ಎಲ್ಲಾದರೂ ಮೀಟ್ ಆಗುತ್ತಾ? ಇದು ಮೀಟ್ ಆಗಲ್ಲ ಅಲ್ವಾ? ಬಿಕಾಸ್ ದೇ ಆರ್ ಗೋಯಿಂಗ್ ಅವೇ ಫ್ರಮ್ ಈಚ್ ಅದರ್. ಸೊ ನಾವು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಇಫ್ ವಿ ಎಕ್ಸ್ಟೆಂಡ್ ದ ರಿಫ್ರಾಕ್ಟೆಡ್ ರೇ ಹೀಗೆ ಡಾಟೆಡ್ ಲೈನ್ ಮೂಲಕ, ಇಲ್ಲೂ ಕೂಡ ಡಾಟೆಡ್ ಲೈನ್ ಮೂಲಕ ಎಕ್ಸ್ಟೆಂಡ್ ಮಾಡೋಣ. ಈ ಪಾಯಿಂಟಲ್ಲಿ ಅದು ಡಾಟೆಡ್ ಲೈನ್ಸ್ಗಳು ಮೀಟ್ ಆಗ್ತಿದೆ. ಆ ಪಾಯಿಂಟನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ಕಾನ್ಕೇವ್ ಲೆನ್ಸಲ್ಲಿ ದ ಪ್ರಿನ್ಸಿಪಲ್ ಫೋಕಸ್ ಇಸ್ ದ ಪಾಯಿಂಟ್ ಅಟ್ ವಿಚ್ ದ ರಿಫ್ರಾಕ್ಟೆಡ್ ರೇಸ್ ಅಪಿಯರ್ ಟು ಡೈವರ್ಜ್ ಫ್ರಮ್. ಅಪಿಯರ್ ಅಂದರೆ ಆ್ಯಕ್ಚುಲಿ ಆಗ್ತಿಲ್ಲ, ಬಟ್ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಡಾಟೆಡ್ ಲೈನ್ಸ್ ಹಾಕಿದ್ರೆ ಅಪಿಯರೆನ್ಸ್ ಹಾಗೆ ಬರುತ್ತೆ. ಸೊ ದ ಪಾಯಿಂಟ್ ಅಟ್ ವಿಚ್ ದೇ ಅಪಿಯರ್ ಟು ಡೈವರ್ಜ್ ಫ್ರಮ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ಪ್ರಿನ್ಸಿಪಲ್ ಫೋಕಸ್ದು ಸಿಂಬಲ್ ಏನು? ನಾನು ಆಗಲೇ F ಅಂತ ನಿಮಗೆ ಗೊತ್ತು. F1 ಆಗುತ್ತಾ F2 ಆಗುತ್ತಾ? ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ ಅಲ್ವಾ? ಸೊ ಇಟ್ ವಿಲ್ ಬಿ F1. ಆದರೆ ಇಲ್ಲೂ ಕೂಡ ನಂದು ಇನ್ಸಿಡೆಂಟ್ ರೇಸ್ ರೈಟ್ ಹ್ಯಾಂಡ್ ಸೈಡಿಂದ ಬರ್ತಿದ್ರೆ ನಂದು ಡೈವರ್ಜೆನ್ಸ್ ಹೇಗೆ ಕಾಣ್ತಿತ್ತು? ಇಟ್ ವಿಲ್ ಅಪಿಯರ್ ಆ್ಯಸ್ ಇಫ್ ಇಟ್ ಈಸ್ ಕಮಿಂಗ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಆವಾಗ ನಮ್ಮದು ಪ್ರಿನ್ಸಿಪಲ್ ಫೋಕಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಗ್ತಿತ್ತು. ಸೊ ಈ ಪ್ರಿನ್ಸಿಪಲ್ ಫೋಕಸ್ನ ನಾವೇನಂತ ಕರಿತೀವಿ? ರೈಟ್ ಹ್ಯಾಂಡ್ ಸೈಡ್ದು F2. ಮತ್ತೆ ಹೇಳ್ತಿದ್ದೀನಿ, ಸಿಮೆಟ್ರಿಕಲ್ ಲೆನ್ಸಸ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ದ ಡಿಸ್ಟೆನ್ಸ್ ಆಫ್ F1, O ಇಂದ F1 ಡಿಸ್ಟೆನ್ಸು ಮತ್ತು O ಇಂದ F2 ಡಿಸ್ಟೆನ್ಸು ಎಲ್ಲ ಸೇಮ್ ಇರುತ್ತೆ ಬಿಕಾಸ್ ಇಟ್ ಈಸ್ ಅ ಸಿಮೆಟ್ರಿಕಲ್ ಲೆನ್ಸ್. ಸೊ ಇನ್ನೊಂದು ಏನು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಬಗ್ಗೆ. ಇಲ್ಲಿ ನೋಡಿದರೆ ಈ ಕಾನ್ವೆಕ್ಸ್ ಲೆನ್ಸಲ್ಲಿ ಎರಡು ಪ್ರಿನ್ಸಿಪಲ್ ಫೋಕಸ್ ಇದೆ ಅಲ್ವಾ? F1 ಮತ್ತು F2. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ದ ಪ್ರಿನ್ಸಿಪಲ್ ಫೋಕಸ್ ಯಾವಾಗಲೂ ಆಪ್ಟಿಕಲ್ ಸೆಂಟರ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಡೈರೆಕ್ಟ್ ಮಧ್ಯದಲ್ಲೇ ಇರುತ್ತೆ. ಅಂದರೆ ಈ OF2 ಡಿಸ್ಟೆನ್ಸು OC2 ಡಿಸ್ಟೆನ್ಸ್ದು ಅರ್ಧ ಆಗುತ್ತೆ, ಆಯಿತಾ? ಸೊ
ಪೊಸಿಷನ್ ಬಂದ್ಬಿಟ್ಟು ಡೈರೆಕ್ಟ್ಲಿ ರೈಟ್ ಇನ್ ದ ಮಿಡಲ್ ಆಫ್ O and C2. ಅದೇ ಥರ ಲೆಫ್ಟ್ ಹ್ಯಾಂಡ್ ಸೈಡು ಸೇಮ್ ಕನ್ವೆನ್ಷನ್ ಆಗುತ್ತೆ. ಸೊ ಈಗ ನಾನು ಫೋಕಲ್ ಲೆಂತ್ಗೆ ಬರ್ತೀನಿ. ಸೊ ಫೋಕಲ್ ಲೆಂತ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಯಾವುದೇ ಕಡೆ ಇರ್ಬೋದು. ಸೊ OF2 ಅಥವಾ OF1 ಈ ಡಿಸ್ಟೆನ್ಸ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಇಲ್ಲಿ ಡಯಾಗ್ರಾಮಲ್ಲಿ ಕೂಡ ಮಾರ್ಕ್ ಮಾಡಿದಾರಲ್ವ, ಇಲ್ಲಿ ಅವರು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಿದ್ದಾರೆ, ನಾನು ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ಅದೇ ಥರ ಕಾನ್ಕೇವ್ ಲೆನ್ಸಲ್ಲಿ ಕೂಡ ಹೀಗಿದ್ರೆ, ನನ್ನ ಕಾನ್ಕೇವ್ ಲೆನ್ಸು ಇದೇನಾಗುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್, ಸೆಂಟರ್ ಏನು ನೀವೇ ಹೇಳಬೇಕು, ಇಟ್ ಈಸ್ ದ ಆಪ್ಟಿಕಲ್ ಸೆಂಟರ್. ವೆರಿ ಗುಡ್. ಮತ್ತು ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾಗುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ದ ಲೇಬಲಿಂಗ್ ವಿಲ್ ಬಿ C2. ವಂಡರ್ಫುಲ್. ಮತ್ತು ರೈಟ್ ಇನ್ ದ ಮಿಡಲ್ ಈ ಪಾಯಿಂಟ್ ಏನಾಗುತ್ತೆ, F2 ಪ್ರಿನ್ಸಿಪಲ್ ಫೋಕಸ್. ಸೊ ಇಲ್ಲೂ ಕೂಡ OF2 ಡಿಸ್ಟೆನ್ಸ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂಡ ತೊಗೊಂಡ್ರೆ ವ್ಯಾಲ್ಯೂ ಸೇಮ್ ಇರುತ್ತೆ, ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ನಮಗೇನು ಗೊತ್ತು, OC2 ವ್ಯಾಲ್ಯೂ ಏನು, ಇಟ್ ಈಸ್ ಕಾಲ್ಡ್ ದ ರೇಡಿಯಸ್ ಆಫ್ ಕರ್ವೇಚರ್. ನೀವು ಆಗಲೇ ಸ್ಫೆರಿಕಲ್ ಮಿರರ್ಸಲ್ಲಿ ಕೂಡ ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ ಕಲ್ತ್ರಲ್ಲ. ಸೊ ರೇಡಿಯಸ್ is equal to OC2 or OC1. ಬೇಸಿಕ್ಲಿ ಆಪ್ಟಿಕಲ್ ಸೆಂಟರ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಇರೋ ಡಿಸ್ಟೆನ್ಸ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅದನ್ನು ನಾವು R ಜೊತೆ ರೆಪ್ರೆಸೆಂಟ್ ಮಾಡ್ಬೋದು. ನಮಗೇನು ಗೊತ್ತು, ಈ ಪ್ರಿನ್ಸಿಪಲ್ ಫೋಕಸ್ ಡೈರೆಕ್ಟ್ಲಿ ಅರ್ಧದಲ್ಲಿದೆ ಅಲ್ವಾ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 2 times ದ ಫೋಕಲ್ ಲೆಂತ್. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 2F ಅಂತ ನಾವು ಬರಿಬೋದು, ಆಯಿತಾ. ಹೀಗೆ ಸೊ ನಾನು ಎಫ್ನ R ಟರ್ಮ್ಸಲ್ಲಿ ಬರಿಬೇಕು ಅಂದರೆ ನಾನೇನು ಬರಿಬೋದು, 2F ಇಸ್ ಈಕ್ವಲ್ ಟು R, ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು R/2. ಅಂದರೆ ಫೋಕಲ್ ಲೆಂತ್ ಬಂದ್ಬಿಟ್ಟು ರೇಡಿಯಸ್ ಆಫ್ ಕರ್ವೇಚರ್, ಈ ಯಾವುದೇ ಲೆನ್ಸ್ ತೊಗೊಂಡ್ರು, ಕಾನ್ವೆಕ್ಸ್ ಇರ್ಬೋದು, ಕಾನ್ಕೇವ್ ಇರ್ಬೋದು ಅಥವಾ ಕಾನ್ವೆಕ್ಸ್ ಇರ್ಬೋದು, ಆ ರೇಡಿಯಸ್ ಆಫ್ ಕರ್ವೇಚರ್ದು ಅರ್ಧ ತೊಗೊಂಡ್ರೆ ನಮಗೇನು ಸಿಗುತ್ತೆ, ಫೋಕಲ್ ಲೆಂತ್. ಸೊ ಇದೇನು ಅರ್ಥ ಆಯಿತು ನಮಗೆ, ವಿ ನೋ ದ್ಯಾಟ್ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ಹಾಫ್ ಆಫ್ ದ ರೇಡಿಯಸ್. ಅರ್ಥ ಆಯ್ತಲ್ವಾ. ಸೊ ಈ ರೀಸ್ನಿಂಗಿಂದ ಕೆಲವೊಂದು ಸತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಪ್ರಾಬ್ಲಮ್ಸಲ್ಲಿ ಅಥವಾ ಎಕ್ಸಾಮಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂದರೆ, ಈ C1 C2ನ ಅವರು 2F1 ಅಥವಾ 2F2 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕಂದರೆ ನಮಗೇನು ಗೊತ್ತು, ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಈಕ್ವಲ್ ಟು 2 times ದ ಫೋಕಲ್ ಲೆಂತ್ ಅಲ್ವಾ. ಸೊ ಇಲ್ಲಿ ನೋಡಿದ್ರೆ ಈ ಡಿಸ್ಟೆನ್ಸು, ಈ ಇಡೀ ಡಿಸ್ಟೆನ್ಸು ಅರ್ಧ ಇದೆ ಅಲ್ವಾ. ಸೊ ಅದಕ್ಕೆ ಅವರು ಈ C2 ವ್ಯಾಲ್ಯೂನ ಅಥವಾ C2 ಪಾಯಿಂಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, they'll represent it as 2F2. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಈ C2ನ ಅವ್ರು ಏನಂತ ಬರೀಬೋದು, 2F2. ಮತ್ತು ಇಲ್ಲಿ C1 ಇದ್ದರೆ ಹೇಗೆ ಬರೀತಾರೆ, 2F1. ಸೊ ಇಲ್ಲಿ ಕೂಡ C1 is 2F1 or C2 is 2F2. ಸೊ ಇದೆಲ್ಲ ಯಾಕೆ ಇಂಪಾರ್ಟೆಂಟು, ಈ ಲೇಬಲಿಂಗು, ಈ ಕ್ಯಾಲ್ಕುಲೇಷನ್ ಎಲ್ಲ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ರೇ ಡಯಾಗ್ರಾಮ್ಸ್ ಬರೆದಾಗ ಇಮೇಜ್ ಫಾರ್ಮೇಷನ್ ಇನ್ ಮಿರರ್ಸ್ ಆಯ್ತಲ್ವಾ. ಸೊ ಅದೇ ಥರ ಲೆನ್ಸಸಲ್ಲಿ ಕೂಡ ಇಮೇಜ್ ಫಾರ್ಮೇಷನ್ ಇದೆ. ಸೊ ಇಮೇಜ್ ಫಾರ್ಮೇಷನ್ ರೇ ಡಯಾಗ್ರಾಮ್ಸ್ ಬರೆದಾಗ ನಮಗೆ ಈ ಲೇಬಲಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಕನ್ಫ್ಯೂಸ್ ಆಗಿ ಆ ಕಡೆ 1 ಈ ಕಡೆ 2 ಎಲ್ಲ ಬರೀಬಾರ್ದು. ಯು ಶುಡ್ ರಿಮೆಂಬರ್, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವಾಗಲೂ F1 C1 ಅಥವಾ F1 ಮತ್ತು 2F1, ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವಾಗಲೂ ನಾವು 2 ಅಂತ ಬರಿತೀವಿ. ಓಕೆ, ಸೊ ನಾನೇನು ಹೇಳಿದೆ, ಈಗ ನಾವು ಸ್ಫೆರಿಕಲ್ ಲೆನ್ಸಸಲ್ಲಿ ಕೂಡ ಇಮೇಜ್ ಫಾರ್ಮೇಷನ್ ನೋಡ್ಬೋದು ಅಂತ. ಸೊ ಈ ಇಮೇಜ್ ಫಾರ್ಮೇಷನ್ಗೆ ಕೆಲವೊಂದು ರೂಲ್ಸ್ ಫಾಲೋ ಆಗುತ್ತೆ, ಆಯಿತಾ. ಸೊ ಮೊದಲನೇ ರೂಲ್ ಬಂದ್ಬಿಟ್ಟು, ಅ ರೇ ಆಫ್ ಲೈಟ್ ಫ್ರಮ್ ದಿ ಆಬ್ಜೆಕ್ಟ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ಫ್ರಮ್ ಅ ಕಾನ್ವೆಕ್ಸ್ ಲೆನ್ಸ್ passes through the principal focus on the other side of the lens. So ನಾನು ಏನು ಹೇಳಿದೆ, ಕಾನ್ವೆಕ್ಸ್ ಲೆನ್ಸ್ ಇಸ್ ಅ ಕನ್ವರ್ಜಿಂಗ್ ಲೆನ್ಸ್ ಅಲ್ವಾ. ಸೊ ಈ ಇನ್ಸಿಡೆಂಟ್ ರೇ, ಹೀಗೆ ಬರ್ತಿರೋ ಇನ್ಸಿಡೆಂಟ್ ರೇ ಆ್ಯರೋ ಹೇಗೆ, ಇಟ್ ವಿಲ್ ಬಿ ಫ್ರಮ್ ಲೆಫ್ಟ್ ಟು ರೈಟ್, ಈಸ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಯಾವ ಪ್ರಿನ್ಸಿಪಲ್ ಫೋಕಸ್, F2 ಮೂಲಕ ಅದು ಪಾಸ್ ಆಗ್ತಿದೆ. ಸೊ ಅದಕ್ಕೆ ಇದನ್ನು ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ.
ಕಾನ್ಕೇವ್ ಲೆನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ಕೇಸ್ ಆಫ್ ಅ ಕಾನ್ಕೇವ್ ಲೆನ್ಸ್ ದ ರೇ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಲೊಕೇಟೆಡ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಸೊ ಯಾವ ಸೈಡು ತುಂಬ ಮುಖ್ಯ. ಸೊ ಇಲ್ಲಿ ಇಟ್ ಈಸ್ ಕನ್ವರ್ಜಿಂಗ್ ಆನ್ ದ ಅದರ್ ಸೈಡ್ ಆಫ್ ದ ಲೆನ್ಸ್. ಇಲ್ಲಿ ಈ ಇನ್ಸಿಡೆಂಟ್ ರೇ ಬಂದ್ಬಿಟ್ಟು ಹೀಗೆ ಬಂದರೆ ಹೇಗೆ ಡೈವರ್ಜ್ ಆಗುತ್ತೆ, ಹೀಗೆ ಡೈವರ್ಜ್ ಆಗುತ್ತೆ ಅಲ್ವಾ. ನಾವು ಡಾಟೆಡ್ ಲೈನ್ಸ್ ಯಾಕೆ ಬರಿತೀವಿ, ಬಿಕಾಸ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಮೀಟಿಂಗ್, ಇಟ್ ಈಸ್ ಅಪಿಯರಿಂಗ್ ಟು ಡೈವರ್ಜ್ ಫ್ರಮ್ ಈ ಪಾಯಿಂಟ್. ಸೊ ಈ ಪಾಯಿಂಟ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇಟ್ ಈಸ್ ಅಪಿಯರಿಂಗ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಲೊಕೇಟೆಡ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು, a ray of light that is parallel to the principal axis converges in a convex lens or passes through the principal focus on the other side of the lens. In a concave lens, a ray of light parallel to the principal axis diverges or appears to diverge from the principal focus on the same side of the lens. So, converging, diverging ಏನು ಮತ್ತೆ ಯಾವ side of the lens ತುಂಬ important. ಸೊ ಈಗ ಎರಡನೇ ರೂಲ್ ನೋಡೋಣ. ಎರಡನೇ ರೂಲ್ ಏನು ಹೇಳುತ್ತೆ, ಅ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ಅ ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ರಾಕ್ಷನ್ ಫ್ರಮ್ ಅ ಕಾನ್ವೆಕ್ಸ್ ಲೆನ್ಸ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಟ್ಸ್ ಜಸ್ಟ್ ಉಲ್ಟಾ ಆಫ್ ದ ಪ್ರೀವಿಯಸ್ ರೂಲ್ ಅಲ್ವಾ. ಪ್ರೀವಿಯಸ್ ರೂಲಲ್ಲಿ ಇಟ್ ಇಸ್ ಪಾಸಿಂಗ್ ಪ್ಯಾರಲಲ್, ಇಲ್ಲಿ ಇಟ್ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್. ಸೊ ಥ್ರೂ ದ ಫೋಕಸ್ ಪಾಸ್ ಆಗ್ತಿದೆ. ಥ್ರೂ ಯಾವ ಫೋಕಸ್ಸು, ಇಟ್ ಈಸ್ ಪಾಸಿಂಗ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ 1. ಸೊ F1 ಮೂಲಕ ಇಲ್ಲಿ ಪಾಸ್ ಆಗ್ತದೆ. ಹೇಗೆ ಎಮರ್ಜ್ ಆಗ್ತದೆ ಆಫ್ಟರ್ refraction? It is passing out parallel to the principal axis. ಆಯಿತಾ. ಆದರೆ ಕಾನ್ಕೇವ್ ಲೆನ್ಸಲ್ಲಿ ಏನಂತ ಹೇಳಿದರೆ, ಅ ರೇ ಆಫ್ ಲೈಟ್ ಅಪಿಯರಿಂಗ್ ಟು ಮೀಟ್ ಆಟ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಅ ಕಾನ್ಕೇವ್ ಲೆನ್ಸ್ ಆಫ್ಟರ್ ರಿಫ್ರಾಕ್ಷನ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅಪಿಯರಿಂಗ್ ಟು ಮೀಟ್ ಅಂದರೆ ಇದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಇನ್ಸಿಡೆಂಟ್ ಆಗ್ತಿದೆ, ಬಟ್ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಡಾಟೆಡ್ ಲೈನ್ಸ್ ಮೂಲಕ ಇಟ್ ವಿಲ್ ಸೀಮ್ ಲೈಕ್ ಇಟ್ ಈಸ್ ಅಪಿಯರಿಂಗ್ ಟು ಬಿ ಇನ್ಸಿಡೆಂಟ್ ಆಟ್ ಯಾವ ಫೋಕಸ್ಸು, F2. ಇದೇನಿದು F2. ಸೊ ಇಟ್ ಈಸ್ ಅಪಿಯರಿಂಗ್ ಟು ಬಿ ಇನ್ಸಿಡೆಂಟ್ ಅಟ್ F2, ಬಟ್ ಆ್ಯಕ್ಚುಲಿ ಅದು ಅಲ್ಲಿ ಮೀಟ್ ಆಗ್ತಿಲ್ಲ. ಇಟ್ ಈಸ್ ಅಪಿಯರಿಂಗ್ ಟು ಮೀಟ್. ಹೇಗೆ ರಿಫ್ರಾಕ್ಟ್ ಆದಮೇಲೆ ಹೊರಗಡೆ ಬರುತ್ತೆ, ಇಟ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್. ಇಲ್ಲೂ ಕೂಡ ಇಟ್ ಈಸ್ ಜಸ್ಟ್ ಉಲ್ಟಾ ಆಫ್ ದ ಪ್ರೀವಿಯಸ್ ರೂಲ್. ಸೊ ಇದು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ ಕಾನ್ವೆಕ್ಸ್ ಲೆನ್ಸ್ ಇಟ್ಸ್ ಆ್ಯಕ್ಚುಲಿ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್, emerging parallel to the principal axis after refraction. In concave lens, it is appearing to pass on incidence, appearing to pass through the principal focus. It is emerging parallel to the principal axis after refraction. Illi nodana last rule. A ray of light passing through the optical center of a lens will emerge without any deviation. Andre ಯಾವುದೇ ಡೈರೆಕ್ಷನಿಂದ ಯಾವುದೇ ಆ್ಯಂಗಲಿಂದ ಆಪ್ಟಿಕಲ್ ಸೆಂಟರ್ ಮೂಲಕ ಅದು ಇನ್ಸಿಡೆಂಟ್ ಆಗಿದ್ದರೆ ಅದು ಸ್ಟ್ರೇಟ್ ಲೈನ್ ಆಗಿ ಪಾಸ್ ಆಗುತ್ತೆ. ಏನು ಡಿವಿಯೇಷನ್ ಅದು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಸೊ ಇಲ್ಲಿ ಹೀಗೆ ಒಂದು ರೇ ಇದೆ, ನಾನು ಕೆಳಗಡೆಯಿಂದ ಕೂಡ ಒಂದು ರೇ ಬರೆದ್ರೆ ಹೀಗೆ ಬರೆದ್ರೆ ಇಲ್ಲೂ ಕೂಡ ನೋ ಡಿವಿಯೇಷನ್. ಈ ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕನೂ ಒಂದು ರೇ ಬರೆದ್ರೆ ಹೀಗೆ ಸ್ಟ್ರೇಟಾಗಿ ಅದು ಕೂಡ ಹೇಗೆ ಪಾಸ್ ಆಗುತ್ತೆ, ವಿತೌಟ್ ಎನಿ ಡಿವಿಯೇಷನ್. ಸೊ ಎಲ್ಲ ಕಡೆ ನಾನು ಡೈರೆಕ್ಷನ್ ಆಫ್ ದ ಲೈಟ್ ರೇಸ್ ಆ್ಯರೋಸ್ ಜೊತೆ ಮಾರ್ಕ್ ಮಾಡಿದ್ದೀನಿ. ಇದು ಬರೀ ಕಾನ್ವೆಕ್ಸ್ ಲೆನ್ಸ್ಗೆ ಅಂತ ಅಲ್ಲ, ಕಾನ್ಕೇವ್ ಲೆನ್ಸಲ್ಲಿ ಕೂಡ ಎನಿ ಲೈಟ್ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ವಿಲ್ ಪಾಸ್ ವಿತೌಟ್ ಎನಿ ಡಿವಿಯೇಷನ್. ಅಗೇನ್ ಯಾವುದೇ ಆ್ಯಂಗಲಲ್ಲಿ ತೊಗೊಂಡ್ರೂ ಕೂಡ ಡಿವಿಯೇಷನ್ ಅದು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕನೂ ಒಂದು ರೇ ತೊಗೊಂಡ್ರೆ ಅಲ್ಲೂ ಕೂಡ ಅದು ಹೀಗೆ ಬರುತ್ತೆ. ಇದು ಬರೀ ಲೆಫ್ಟ್ ಹ್ಯಾಂಡ್ ಸೈಡಿಂದ ಏನಲ್ಲ, ರೈಟ್ ಹ್ಯಾಂಡ್ ಸೈಡಿಂದ ಕೂಡ ಒಂದು ಲೈಟ್ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಬಂದರೆ ಇಟ್ ವಿಲ್ ಪಾಸ್ ವಿತೌಟ್ ಎನಿ ಡಿವಿಯೇಷನ್. ಸೊ ಇದು ಮೂರು ನಮ್ಮದು ರೂಲ್ಸು. ಈ ಇಮೇಜ್ ಫಾರ್ಮೇಷನ್ ಸ್ಫೆರಿಕಲ್ ಲೆನ್ಸಸಲ್ಲಿ ಕಲಿತ್ರೆ ವಿಲ್ ಲರ್ನ್ ಹೌ ಟು ಡ್ರಾ ದ ರೇ ಡಯಾಗ್ರಾಮ್ಸ್ ನೆಕ್ಸ್ಟ್. ಸೊ ಈಗ ನಾವು ಕಾನ್ವೆಕ್ಸ್ ಲೆನ್ಸ್ಗೆ ಇಮೇಜ್ ಫಾರ್ಮೇಷನ್ ನೋಡೋಣ. ಸೊ ಮೊದಲನೇ ಸಿಚುವೇಶನ್ ಅಥವಾ ಮೊದಲನೇ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ನಾನು ಆಬ್ಜೆಕ್ಟ್ ಬರೆಯೋಕ್ಕಿಂತ ಮುಂಚೆ ಈ ಆಗಲೇ ಬರೆದಿರೋ ಡಯಾಗ್ರಾಮ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನಿದು, ಇದು ನಮ್ಮದು ಕಾನ್ವೆಕ್ಸ್ ಲೆನ್ಸ್ ಅಲ್ವಾ. ನೀವು ಬರೀಬೇಕಾದಾಗ ಆಲ್ವೇಸ್ ಯೂಸ್ ಅ ಶಾರ್ಪ್ ಪೆನ್ಸಿಲ್ ಆ್ಯಂಡ್ ಡ್ರಾ ಅ ವೆರಿ ನೀಟ್ ಡಯಾಗ್ರಾಮ್ ಆಫ್ ದ ಲೆನ್ಸ್. ಮತ್ತು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಈ ಪಾಯಿಂಟ್ ಓ ನಮ್ಮದು ಆಪ್ಟಿಕಲ್ ಸೆಂಟರ್, ಈ ಸ್ಟ್ರೇಟ್ ಲೈನ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಕ್ಸಿಸ್. ಇದನ್ನು ಯಾವಾಗಲೂ ಸ್ಕೇಲಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಪ್ರಿನ್ಸಿಪಲ್ ಫೋಕಸ್ ಎರಡು ಕಡೆನೂ ಬರ್ತಿದ್ದೀನಿ, F2 ಆನ್ ದ ರೈಟ್ ಹ್ಯಾಂಡ್ ಸೈಡ್, F1 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಮತ್ತು ಸೆಂಟರ್ ಆಫ್ ಕರ್ವೇಚರ್ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ C2. ಮತ್ತು ನಾನು ಏನು ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ,
ಸೆಂಟರ್ ಆಫ್ ಕರ್ವೇಚರ್ ಇಸ್ ಆಲ್ಸೋ ರಿಟನ್ ಆಸ್ 2 times ದ ಪ್ರಿನ್ಸಿಪಲ್ ಫೋಕಸ್ ಅಲ್ವಾ. ಸೊ C2ನ ನಾವು ಹೇಗೆ ಬರಿಬೋದು 2 times F2. ಸೊ 2F2 ಎರಡು ಕನ್ವೆನ್ಷನು ನಾನು ಇಲ್ಲಿ ಬರೆದಿದ್ದೀನಿ. ಅದೇ ಥರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂಡ ನಮಗೆ F1 ಇದೆ ಮತ್ತು 2F1 ಇದೆ, ಅಥವಾ 2F1ನ C1 ಅಂತ ಕೂಡ ಬರ್ತಿದ್ದೀನಿ. ಸೊ ಇದೆಲ್ಲ ನಾನು ಆಗಲೇ ಬರ್ತಿರೋದು. ಸೊ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಅಂದರೆ ಲೆನ್ಸ್ಗಿಂತ ತುಂಬ ದೂರ ಇರುತ್ತೆ. ಸೊ ನಾನಿಲ್ಲಿ ತುಂಬ ದೂರ ಇರೋ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ, ನಮ್ಮದು ಆಬ್ಜೆಕ್ಟ್ ಹೀಗಿದ್ದರೆ ಆಬ್ಜೆಕ್ಟ್ನ ಏನಂತ ಬರೀಬೋದು, ಲೇಬಲ್ ಮಾಡ್ಬೋದು AB ಅಂತ. ಸೊ ಯಾವ ಥರ, ಯಾವಾಗಲೂ ನಾವು ಅಟ್ಲೀಸ್ಟ್ 2 ಇನ್ಸಿಡೆಂಟ್ ರೇಸ್ ತೊಗೋಬೇಕಲ್ವಾ. ಸೊ ನಾನು ಹೇಗೆ ತೊಗೋತೀನಿ ಇನ್ಸಿಡೆಂಟ್ ರೇಸು, ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೀಗೆ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಮತ್ತು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ನಾನು ಡಾಟೆಡ್ ಲೈನ್ ಬರ್ತಿದ್ದೀನಿ ಫಾರ್ ಈಸ್ ಆಫ್ ಡ್ರಾಯಿಂಗ್. ಸೊ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಲೆಫ್ಟಿಂದ ರೈಟ್ ಆ್ಯರೋ ಕೂಡ ಆಗಿದೆ. ಏನಾಗುತ್ತೆ, ಅಕಾರ್ಡಿಂಗ್ ಟು ದ ರೂಲ್ ಇಟ್ ವಿಲ್ ರಿಫ್ರಾಕ್ಟ್ ಆ್ಯಂಡ್ meet at the principal focus on the opposite side of the lens. ಇಲ್ಲೂ ಕೂಡ ಹೇಗಾಗುತ್ತೆ, ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಹೇಗೆ ರಿಫ್ರಾಕ್ಟ್ ಆಗುತ್ತೆ ಅದು, ಇಟ್ ವಿಲ್ ರಿಫ್ರಾಕ್ಟ್ ಆ್ಯಂಡ್ ಕನ್ವರ್ಜ್ ಆರ್ ಮೀಟ್ ಆಟ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ್ತಿದೆ, ಎಲ್ಲ ಪ್ಯಾರಲೆಲ್ ರೇಸ್ ಹೀಗೆ ಬಂದ್ಬಿಟ್ಟು ಇಲ್ಲಿ ಕನ್ವರ್ಜ್ ಆಗ್ತಿದೆ ಅಲ್ವಾ. ಸೊ ನಮ್ಮ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ಇಟ್ ಈಸ್ ಬೀಂಗ್ ಫಾರ್ಮ್ಡ್ ಎಟ್ F2. ಮತ್ತು ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ಆ್ಯಕ್ಚುಲಾಗಿ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿದೆ ಅಲ್ವಾ, ಆ್ಯಕ್ಚುಲಾಗಿ ಅದು ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಬಿಕಾಸ್ ಇಟ್ ಇಸ್ ಆ್ಯಕ್ಚುಲಿ ಇಂಟರ್ಸೆಕ್ಟೆಡ್, ನಾವು ಯಾವ ಥರ ಇಮೇಜ್ ಅಂತ ಕರಿತೀವಿ ಅದನ್ನು ರಿಯಲ್ ಇಮೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಪರ್ಟೀಸ್ ಬರಿಬೇಕು ಅಂದರೆ ಮೊದಲೇದಾಗಿ ಇಟ್ ಈಸ್ ಅ ರಿಯಲ್ ಇಮೇಜ್. ಮತ್ತು ನಮ್ಗೆ ಏನು ಗೊತ್ತು, ರಿಯಲ್ ಇಮೇಜಸ್ ಯಾವಾಗಲೂ ಇನ್ವರ್ಟೆಡ್ ಆಗಿರುತ್ತೆ ಅಂತ ಅಲ್ವಾ. ಇಲ್ಲಿ ನಮಗೆ ಏನು ಕಾಣ್ತಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಪಾಯಿಂಟ್ ಸೈಜ್ಡ್ ಆ್ಯಂಡ್ ಅ ಸ್ಮಾಲ್ ಇಮೇಜ್. ಸೊ ನಮಗೆ ಇಲ್ಲಿ ಕಾಣಲ್ಲ, ಬಟ್ ಆಲ್ ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್. ಸೊ ಹೇಗಿರುತ್ತೆ ಇದು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಏನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಈ ಎರಡು ಪ್ರಾಪರ್ಟೀಸ್ನ ಒಟ್ಟಿಗೆ ಸೇರಿಸಿದ್ರೆ ನಾವು ಇದನ್ನು ನೇಚರ್ ಆಫ್ ದ ಇಮೇಜ್ ಅಂತ ಕರಿಬೋದು. ಏನಂತ ಕರಿತೀವಿ, ನೇಚರ್. ಸೊ ಯಾವಾಗಲಾದರೂ ನಿಮಗೆ ನೇಚರ್ ಆಫ್ ದ ಇಮೇಜ್ ಅಂತ ಕೇಳಿದ್ರೆ ದಿಸ್ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ನಾವು ಹೇಳ್ತೀವಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು, ಪೊಸಿಷನ್ ಆಫ್ ದ ಇಮೇಜ್. ಸೊ ಪೊಸಿಷನ್ ಬಂದ್ಬಿಟ್ಟು ಎಲ್ಲಿದೆ, ವೇರ್ ಇಸ್ ಇಟ್ ಬೀಯಿಂಗ್ ಫಾರ್ಮ್ಡ್, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಅಟ್ F2. ಸೊ ಬರೀ F ಅಂತ ಬರೆದ್ರೆ ತಪ್ಪು, ನೀವೇನು ಬರಿಬೇಕು ಅಂದರೆ ಫಾರ್ಮ್ಡ್ ಅಟ್ F2. ಮತ್ತು ಕೊನೆ ಪ್ರಾಪರ್ಟಿ ಏನು, ದ ಸೈಜ್ ಆಫ್ ದ ಇಮೇಜ್. ನಾನು ಇಲ್ಲಿಗೆ ಮೇಲ್ಗಡೆ ಸ್ಪೇಸ್ ಇಲ್ಲ, ನಾನು ಕೆಳಗಡೆ ಬರಿತೀನಿ, ಬಟ್ ನೀವು ಬರಿಬೇಕಾದಾಗ 1 by 1 ಕೆಳಗಡೆ ಪಾಯಿಂಟ್ಸ್ ಬರೀರಿ. ಸೊ ಸೈಜ್ ಆಫ್ ದ ಇಮೇಜ್ ಏನು, ಇಟ್ ಈಸ್ ಪಾಯಿಂಟ್ ಸೈಜ್ಡ್ ಆರ್ ಹೈಲಿ ಡಿಮಿನಿಷ್ಡ್ ಅಂತ ಕರಿತೀವಲ್ಲ ನಾನು. ಸೊ ಇಲ್ಲಿ ಏನಂತ ಬರಿತೀನಿ, ಪಾಯಿಂಟ್ ಸೈಜ್ಡ್ ಆರ್ ಹೈಲಿ ಡಿಮಿನಿಷ್ಡ್. ಸೊ ಈ ಪದ ಆಗಲೇ ಗೊತ್ತಿರಬೇಕಲ್ವಾ ನಿಮಗೆ, ನಾವು ಮಿರರಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಇದು ನಮ್ಮದು ಎಲ್ಲ ಪ್ರಾಪರ್ಟೀಸ್ ಆಫ್ ದ ಇಮೇಜ್. ಸೊ ಮೊದಲೆರಡು, ಇಫ್ ಯು ಗ್ರೂಪ್ ಇಟ್ ಟುಗೆದರ್ ಇಟ್ ಈಸ್ ನೇಚರ್ ಕೇಳಿದಾಗ ಯು ಶುಡ್ ಆಲ್ವೇಸ್ ರೈಟ್ ಇಟ್ ಟುಗೆದರ್. ಮತ್ತು ಪೊಸಿಷನ್ ಆಫ್ ದಿ ಇಮೇಜ್ F2, ಸೈಜ್ ಆಫ್ ದಿ ಇಮೇಜ್ ಇಸ್ ಪಾಯಿಂಟ್ ಸೈಜ್ ಆರ್ ಹೈಲಿ ಡಿಮಿನಿಷ್ಡ್. ಸೊ ಇದು ನಮ್ಮದು ಮೊದಲನೇ ಸಿಚುವೇಶನ್ ಮುಗೀತು. ಎರಡನೇ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ನೋಡೋಣ. ಆಬ್ಜೆಕ್ಟ್ ಬಿಯಾಂಡ್ 2F1 ಅಂದರೆ ಈ 2F1 ಪಾಯಿಂಟ್ ಅಥವಾ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಅದಕ್ಕಿಂತ ಸ್ವಲ್ಪ ಲೆಫ್ಟಿಗಿದ್ರೆ ಅದನ್ನು ನಾವು ಬಿಯಾಂಡ್ 2F1 ಅಂತ ಹೇಳ್ತೀವಿ. ಇನ್ಫಿನಿಟಿಗೂ ಮತ್ತು ಈ ಪೊಸಿಷನ್ಗೂ ಏನು ವ್ಯತ್ಯಾಸ ಅಂದರೆ, ಇನ್ಫಿನಿಟಿಯಲ್ಲಿ ಅದು ತುಂಬ ದೂರ ಇರುತ್ತೆ, ಇದು ಅಷ್ಟೊಂದು ದೂರ ಏನಿರಲ್ಲ, ಸ್ವಲ್ಪ ದೂರ ತೊಗೊಂಡ್ರೆ ಇದನ್ನು ನಾವು ಆಬ್ಜೆಕ್ಟ್ ಬಿಯಾಂಡ್ 2F1 ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ಆಬ್ಜೆಕ್ಟ್ ತೊಗೋತೀನಿ AB ಅಂತ. ಇಲ್ಲಿ ತನಕ ನಿಮ್ಗೆ ಆಗಲೇ ಎಷ್ಟು ಸತಿ ಹೇಳಿರ್ಬೇಕು ನಾನಲ್ವಾ, AB ಇಸ್ ಆರ್ ಆಬ್ಜೆಕ್ಟ್ ಅಂತ. ಸೊ ನಾವು ಈ ಥರ ಆಬ್ಜೆಕ್ಟ್ ತೊಗೊಂಡಾಗ ಎಷ್ಟು ಇನ್ಸಿಡೆಂಟ್ ರೇಸ್ ತೊಗೋಬೇಕು ನಾನು ಇಮೇಜ್ ಫಾರ್ಮ್ ಆಗೋಕ್ಕೆ, ನೀವೇ ಹೇಳಬೇಕಲ್ವಾ, 2 ಇನ್ಸಿಡೆಂಟ್ ರೇ ಮಿನಿಮಮ್. ಸೊ ಮೊದಲೇ ಇನ್ಸಿಡೆಂಟ್ ರೇ ಹೇಗೆ ತೊಗೋತೀನಿ ನಾನು, ಪಾಸಿಂಗ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೀಗೆ ಇನ್ಸಿಡೆಂಟ್ ರೇ ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಆ್ಯರೋ ಬರಿತೀನಿ. ಪಾಸಿಂಗ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಹೇಗೆ ರಿಫ್ರಾಕ್ಟ್ ಆದಮೇಲೆ ಹೇಗೆ ಹೋಗುತ್ತೆ, it will converge at the principal focus. So pass through the principal focus on the right hand side. So ಹೀಗೆ ಹೊರಗಡೆ ಬರುತ್ತೆ, ಇದು ನಮ್ಮದು ರಿಫ್ರಾಕ್ಟೆಡ್ ರೇ.
ನೆಕ್ಸ್ಟ್ ರೇ ಹೇಗೆ ತಗೋತೀನಿ ಅಂದರೆ ಐ ವಿಲ್ ಟೇಕ್ ಇಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ನಮಗೇನು ಗೊತ್ತು, ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಆಫ್ ಅ ಸ್ಪೆರಿಕಲ್ ಲೆನ್ಸ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್. ಸೊ ನೀವು ಯಾವಾಗಲೂ ಈ ಲೈನ್ಸ್ ಬರಿಬೇಕಾದಾಗ ಯೂಸ್ ಅ ಶಾರ್ಪ್ ಪೆನ್ಸಿಲ್ ಆ್ಯಂಡ್ ಅ ಸ್ಕೇಲ್. ಸೊ ಹೀಗೆ ಸೊ ಇಲ್ಲಿ ಆ್ಯಕ್ಚುಲಿ ಮೀಟ್ ಆಗ್ತಿದೆಯಲ್ಲ, ಇದು ನಮ್ಮದು ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿರೋ ಒಂದು ಪಾಯಿಂಟ್. ಸೊ ನಮ್ಮದು ಇಮೇಜ್ ಹೇಗೆ ಬರುತ್ತೆ, ಇಲ್ಲಿ ಬರೆದ್ರೆ ಇದು ಬಿ ಡ್ಯಾಶ್, ಇದು ಎ ಡ್ಯಾಶ್. ಸೊ ಈಗ ಪ್ರಾಪರ್ಟೀಸ್ ಆಫ್ ದಿಸ್ ಇಮೇಜ್ ಅಂತ ಕೇಳಿದ್ರೆ ನೀವೇನು ಬರೀತೀರಾ, ಮೊದಲೇದಾಗಿ ರಿಫ್ರಾಕ್ಟೆಡ್ ರೇಸ್ ಆ್ಯಕ್ಚುಲ್ ಆಗಿ ಮೀಟ್ ಆಗ್ತಿದೆ ಅಲ್ವಾ, ಸಿನ್ಸ್ ದೇರ್ ಆ್ಯಕ್ಚುಲಿ ಮೀಟಿಂಗ್ ಯಾವ ಥರ ಇಮೇಜ್ ಆಗುತ್ತೆ, ಇದು ರಿಯಲ್ ಇಮೇಜ್ ಆಗುತ್ತೆ. ಮತ್ತು ನೋಡ್ತಿದ್ರೆ ಹೇಗೆ ಕಾಣ್ತಿದೆ ಇದು, ಇಟ್ ಈಸ್ ಉಲ್ಟಾ ಅಲ್ವಾ, ಬಿಕಾಸ್ ಇಟ್ ಈಸ್ ಉಲ್ಟಾ ನಾವು ಏನಂತ ಕರಿತೀವಿ ಅದನ್ನು ಇನ್ವರ್ಟೆಡ್ ಇಮೇಜ್. ಮತ್ತು ನಮಗೇನು ಗೊತ್ತು, ಆಲ್ ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ, ಇಟ್ ಈಸ್ ಇನ್ವರ್ಟೆಡ್. ಸೊ ಇದನ್ನು ಹೊಟ್ಟಿಗೆ ತಗೊಂಡ್ರೆ ಇದೇನಾಗುತ್ತೆ, ನೇಚರ್. ಮತ್ತು ಮೂರನೇದಾಗಿ ಏನು, ಪೊಸಿಷನ್ ಆಫ್ ದ ಇಮೇಜ್. ಸೊ ಪೊಸಿಷನ್ ಎಲ್ಲಿದೆ, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಬಿಟ್ವೀನ್ F2 ಆ್ಯಂಡ್ 2F2. ಸೊ ನೀವು ಹೇಗೆ ಬರಿಬೇಕು, ಫಾರ್ಮ್ಡ್, ನಾನು ಬಿಟ್ವೀನ್ಗೆ BW ಅಂತ ಬರಿತೀನಿ, ನೀವು ಯಾವಾಗಲೂ ಫುಲ್ ಫಾರ್ಮ್ಸ್ ಉಪಯೋಗಿಸ್ಬೇಕು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸಲ್ಲಿ. ಸೊ ಫಾರ್ಮ್ ಬಿಟ್ವೀನ್ F2 ಆ್ಯಂಡ್ 2F2. ಸೊ ಇಲ್ಲಿ ಈ ಲೇಬಲಿಂಗ್ ತುಂಬ ಮುಖ್ಯ, ಯಾಕಂದರೆ ನಮಗೆ ಯಾವ ಸೈಡು ಇಮೇಜ್ ಫಾರ್ಮ್ ಆಗ್ತಿದೆ ಗೊತ್ತಿರಬೇಕಲ್ವಾ. ಸೊ ಬಿಟ್ವೀನ್ F2 ಆ್ಯಂಡ್ 2F2 ಅಂದರೆ ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅದು ಬರೆಯೋದು ಮುಖ್ಯ. ಡೋಂಟ್ ಆಕ್ಸಿಡೆಂಟ್ಲಿ ಜಸ್ಟ್ ರೈಟ್ ಬಿಟ್ವೀನ್ F ಆ್ಯಂಡ್ 2F. ಈ ನಂಬರ್ಸ್ ಬರೆಯೋದು ವೆರಿ ಇಂಪಾರ್ಟೆಂಟ್. ಮತ್ತು ಕೊನೆ ಪ್ರಾಪರ್ಟಿ ಏನು, ಸೈಜ್ ಆಫ್ ದ ಇಮೇಜ್. ಸೊ ನೋಡಿ ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಕ್ಲಿಯರ್ ಆಗಿ ಈ ಆಬ್ಜೆಕ್ಟಿಂತ ಕಡಿಮೆ ಇದೆ ಅಲ್ವಾ, ಅಂದರೆ ಅದರದ್ದು ಹೈಟು ಇಟ್ ಈಸ್ ಸ್ಮಾಲರ್. ಸೊ ಏನಂತ ಹೇಳ್ತೀವಿ, ಇಟ್ ಈಸ್ ಅ ಡಿಮಿನಿಷ್ಡ್ ಇಮೇಜ್. ಸೊ ಹೈಟ್ ಬಂದ್ಬಿಟ್ಟು ಇಟ್ ಈಸ್ ಡಿಮಿನಿಷ್ಡ್. ಸೊ ಇದು ನಮ್ಮದು ಎರಡನೇ ಪೊಸಿಷನಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇದು ನಮ್ಮದು ಇಮೇಜ್ ಫಾರ್ಮೇಷನ್. ಓಕೆ, ಈಗ ನಾವು ಮೂರನೇ ಸಿಚುವೇಶನ್ ನೋಡೋಣ, ಆಬ್ಜೆಕ್ಟ್ ಆ್ಯಟ್ 2F1. ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನಿಲ್ಲಿ C1ನ ಸ್ವಲ್ಪ ಈ ಕಡೆ ಬರಿತೀನಿ, ಲೇಬ್ಲಿಂಗ್ನ ಹೀಗೆ, ಸೊ ದ್ಯಾಟ್ ನಾನು ಆಬ್ಜೆಕ್ಟ್ ಬರಿಬೋದು. ಈ ಲೆಫ್ಟ್ ಹ್ಯಾಂಡ್ ಸೈಡು 2F1 ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ನಂದು ಆಬ್ಜೆಕ್ಟ್ ಬರೆದ್ರೆ ಹೇಗಿರುತ್ತೆ, ತುಂಬ ದೊಡ್ಡದಾಯಿತು, AB ನಂದು ಆಬ್ಜೆಕ್ಟ್ ಅಲ್ವಾ. ಸೊ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಸೊ ನಾವು ಎಷ್ಟು ರೇಸ್ ತೊಗೋಬೇಕು ಇಮೇಜ್ ಫಾರ್ಮ್ ಆಗೋಕ್ಕೆ, ಅಟ್ಲೀಸ್ಟ್ 2 ತೊಗೋಬೇಕಲ್ವಾ. ಸೊ ಮೊದಲೇ ರೇ ಆ್ಯಸ್ ಯೂಶ್ವಲ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಹೀಗೆ ಹೇಗೆ ಇಮೇಜ್ ಆಗುತ್ತೆ ನೀವಾಗಲೇ ನಿಮಗೆ ಇಷ್ಟೊತ್ತರಲ್ಲಿ ಗೊತ್ತಿರಬೇಕಲ್ವಾ. ಸೊ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಹೀಗೆ ಬರ್ತಿದೆ. ಡೈರೆಕ್ಷನ್ಸ್ ಆಫ್ ದ ರೇಸ್ ಬರೆಯೋದು ತುಂಬ ಮುಖ್ಯ ಯೂಸಿಂಗ್ ಆ್ಯರೋಸ್. ಸೊ ಎರಡನೇ ರೇ ಹೇಗೆ ತೊಗೋತೀನಿ, ಐ ವಿಲ್ ಟೇಕ್ ಇಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಸೊ ನಾನು ಈಗ ಸ್ಟ್ರೇಟ್ ಲೈನ್ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ಡೊಂಕ ಲೈನ್ಸ್ ಎಲ್ಲ ಬರಿಬೇಡಿ ಆಯಿತಾ. ನೀವು ಯಾವಾಗಲೂ ಸ್ಕೇಲ್ ಉಪಯೋಗಿಸ್ಕೊಂಡು ಮೆಜರ್ ಮಾಡಿನೇ ನೀವು ಬರಿಬೇಕು. ಸೊ ಹೀಗೆ ಬರೆದ್ರೆ ಹೇಗೆ ಬರುತ್ತೆ ಹೀಗೆ. ಮತ್ತು ನೋಡಿ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗ್ತಿರ್ಬೋದು ಇಲ್ಲಿ ನಾನು, ಯಾಕಂದರೆ ನಾನು ಸ್ಕೇಲ್ ಉಪಯೋಗಿಸ್ಕೊಂಡು ಇಲ್ಲಿ ನಾನು ಡಯಾಗ್ರಾಮ್ ಬರ್ತಿಲ್ಲ. ಬಟ್ ನೀವು ಬರಿಬೇಕಾದಾಗ ಯಾವಾಗಲೂ ಮೇಕ್ ಶ್ಯೂರ್ ನಿಮ್ಮದು OF1 ಡಿಸ್ಟೆನ್ಸ್ OF2 ಡಿಸ್ಟೆನ್ಸ್ ಸೇಮ್ ಇರಬೇಕು, ಬಿಕಾಸ್ ಫೋಕಲ್ ಲೆಂತ್ ಸೇಮ್ ಇರುತ್ತೆ ಎರಡು ಕಡೆಯೂ. ಮತ್ತು O2F1 ಅಥವಾ OC1 ಡಿಸ್ಟೆನ್ಸ್ ಮತ್ತು OC2 ಅಥವಾ O2F2 ಡಿಸ್ಟೆನ್ಸ್ ಕೂಡ ಸೇಮ್ ಇರಬೇಕು, ಬಿಕಾಸ್ ರೇಡಿಯಸ್ ಆಫ್ ಕರ್ವೇಚರ್ ಎರಡು ಕಡೆ ಸೇಮ್ ಇರಬೇಕು. ಸೊ ನಿಮ್ಮ ಡಯಾಗ್ರಾಮ್ ಸಿಮೆಟ್ರಿಕಲ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಆಯಿತು, ಮುಗೀತಲ್ವಾ. ಸೊ ಇಲ್ಲಿ ನಂದು ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಹೇಗೆ ಬರುತ್ತೆ ನಂದು ಇಮೇಜು, ಇಲ್ಲಿ ನಾನು ಇದನ್ನು ಇರೇಸ್ ಮಾಡಿದ್ರೆ ಇಮೇಜ್ಗೆ ಜಾಗ ಸಿಗುತ್ತೆ. ಸೊ ಹೀಗೆ ಬರುತ್ತಲ್ವ ನಂದು ಇಮೇಜು. ಲೇಬ್ಲಿಂಗ್ ಏನಾಗುತ್ತೆ, A ಡ್ಯಾಶ್, ಇದು B ಡ್ಯಾಶ್, ಇದನ್ನು 2F2 ಅಂತ ಮತ್ತೆ ಇಲ್ಲಿ ಬರಿತೀನಿ. ಸೊ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಏನು, ಮೊದಲೇದಾಗಿ ದ ರಿಫ್ರಾಕ್ಟೆಡ್ ರೇಸ್ ಆರ್ ಆ್ಯಕ್ಚುಲಿ ಮೀಟಿಂಗ್. ಸೊ ವಾಟ್ ಇಸ್ ಇಟ್, ರಿಯಲ್ ಇಮೇಜ್ ಅಲ್ವಾ.
ಇದಾಗಲೇ ನಿಮಗೆ ಎಷ್ಟೊಂದು ಸತಿ ಹೇಳಿದ್ದೀನಲ್ವಾ, ಸೊ ನಿಮಗೆ ಆಟೋಮ್ಯಾಟಿಕ್ಕಾಗಿ ಬರಬೇಕು. ಮತ್ತು ಉಲ್ಟಾ ಇದೆ ಅಲ್ವಾ ನಮ್ಮದು ಇಮೇಜು, ಸೊ ಇಟ್ ಈಸ್ ಎನ್ ಇನ್ವರ್ಟೆಡ್ ಇಮೇಜ್. ಸೊ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಚೆಕ್. ಮತ್ತು ಥರ್ಡು, ಯಾವ ಪೊಸಿಷನಲ್ಲಿ ಇದು ಫಾರ್ಮ್ ಆಗ್ತಿದೆ, ಎಕ್ಸಾಕ್ಟ್ಲಿ 2F2 ಅಥವಾ ಎಕ್ಸಾಕ್ಟ್ಲಿ C2 ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡಲ್ಲಿ ಫಾರ್ಮ್ ಆಗ್ತಿದೆ ಅಲ್ವಾ. ಸೊ ನೀವೇನು ಬರೀಬೇಕು, ಫಾರ್ಮ್ ಡ್ಯಾಟ್ 2F2 ಅಂತ ಬರೀರಿ, ಆಯಿತಾ. ಸೊ ಇಲ್ಲಿ ಯಾಕೆ ನಾನು 2F2 ಅಂತ ಬರೀತಿದ್ದೀನಿ, ವೈ ಆಮ್ ಐ ನಾಟ್ ರೈಟಿಂಗ್ C2, ಯಾಕಂದರೆ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಆಟ್ 2F1 ಅಂತ. ಸೊ ಪ್ರಶ್ನೆಯಲ್ಲಿ ಏನು ಕನ್ವೆನ್ಷನ್ ಉಪಯೋಗಿಸಿದ್ದಾರೆ, ನಿಮ್ಮ ಆನ್ಸರಲ್ಲಿ ಕೂಡ ನೀವು ಅದೇ ಕನ್ವೆನ್ಷನ್ ಉಪಯೋಗಿಸ್ಬೇಕು. ಸೊ ಅದಕ್ಕೆ ಫಾರ್ಮ್ ಡ್ಯಾಟ್ 2F2. ಮತ್ತು ಕೊನೆಯದಾಗಿ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್. ನೀವು ಆ್ಯಕ್ಚುಲಿ ಇದನ್ನು ಬರೆದಾಗ, ನೀವು ಸ್ಕೇಲ್ ತೊಗೊಂಡು ಮೆಷರ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ, ದ ಸೈಜ್ ಆಫ್ ದಿ ಇಮೇಜ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಏನು ಸಿಗುತ್ತೆ ನಮಗೆ, ಸೇಮ್ ಸೈಜ್. ಸೊ ಮತ್ತೆ ಹೇಳ್ತಿದ್ದೀನಿ, ಮೇಕ್ ಶೋರ್ ನೀವು ಯಾವಾಗಲೂ ಶಾರ್ಪ್ ಪೆನ್ಸಿಲ್, ಸ್ಕೇಲ್ ತೊಗೊಂಡು ಬರೀಬೇಕು ಈ ರೇ ಡಯಾಗ್ರಾಮ್ಸ್ ಎಲ್ಲ. ಈಗ ನಾವು 4ನೇ ಪೊಸಿಷನ್ ನೋಡೋಣ ಫಾರ್ ದಿ ಆಬ್ಜೆಕ್ಟ್ ಬಿಟ್ವೀನ್ F1 ಆ್ಯಂಡ್ 2F1. ಅಂದರೆ ಈ ಕಡೆ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಇರೋದು ಆಬ್ಜೆಕ್ಟು. ಸೊ ಹೇಗೆ ಬರಿತೀನಿ, ಹೀಗೆ ಹೇಗೆ ಲೇಬಲ್ ಮಾಡೋದು ಆಬ್ಜೆಕ್ಟ್ನ, A ಮತ್ತು B. ಸೊ ಎಷ್ಟು ಇನ್ಸಿಡೆಂಟ್ ರೇ, 2 ರೈಟ್. ಆಗಲೇ ಒಂದು 100 ಸತಿ ಮಾಡಿದ್ದೀವಿ. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಹೀಗೆ ಡೈರೆಕ್ಷನ್ ಬರೆಯೋದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ರೇಗೆ ಹೇಗೆ ತೊಗೊಳ್ಳೋದು ನಾವು, ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ವಿತೌಟ್ ಎನಿ ಡಿವಿಯೇಷನ್ ಅಲ್ವಾ. ಸೊ ಹೇಗೆ ಮಾಡೋಣ, ಹೀಗೆ ಮಾಡೋಣ. ಸೊ ಏನು ಸಿಕ್ತು ನಮಗೆ, ಯಾವ ಪಾಯಿಂಟಲ್ಲಿ ಅದು ಇಂಟರ್ಸೆಕ್ಟ್ ಆಗ್ತಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ. ಸೊ ನಾನು ಇಲ್ಲಿಂದ ನಂದು ಇಮೇಜ್ ಬರೆದ್ರೆ ಹೇಗೆ ಬರುತ್ತೆ ಇದು, A', B' ನಂದು ಇಮೇಜ್ ಆಗುತ್ತಲ್ವಾ. ಸೊ ಏನು ಪ್ರಾಪರ್ಟೀಸ್ ಈ ಇಮೇಜ್ದು, ಮೊದಲೇದಾಗಿ ದ ರಿಫ್ರಾಕ್ಟೆಡ್ ರೇಸ್ ಆರ್ ಆ್ಯಕ್ಚುಲಿ ಮೀಟಿಂಗ್. ಸೊ ವಾಟ್ ಕೈಂಡ್ ಆಫ್ ಇಮೇಜ್ ಇಸ್ ಇಟ್, ಇಟ್ ಈಸ್ ಅ ರಿಯಲ್ ಇಮೇಜ್. ಮತ್ತು ನೆಕ್ಸ್ಟ್ ಏನು, ಉಲ್ಟಾ ಇದೆ ಅಲ್ವಾ ಇಮೇಜು ಆಬ್ಜೆಕ್ಟ್ಗಿಂತ, ಇಟ್ ಈಸ್ ನಾಟ್ ಸ್ಟ್ರೇಟ್. ಸೊ ಉಲ್ಟಾ ಇದೆ ಅಂದರೆ ಇಟ್ ಈಸ್ ಅ ಇನ್ವರ್ಟೆಡ್ ಇಮೇಜ್. ಸೊ ರಿಯಲ್ ಮತ್ತು ಇನ್ವರ್ಟೆಡ್. ಮತ್ತು 3ನೇ ಪಾಯಿಂಟ್ ಬಂದ್ಬಿಟ್ಟು ಅದ್ರದ್ದು ಪೊಸಿಷನ್ ಅಲ್ವಾ. ಪೊಸಿಷನ್ ಎಲ್ಲಿದೆ, ಇಲ್ಲೇ ನೋಡಿ, ಇಟ್ ಈಸ್ ಫಾರ್ಮ್ಡ್ ಬಿಯಾಂಡ್ 2F2. ಸೊ ಏನಂತ ಬರಿಬೇಕು ನಾವು ಪೊಸಿಷನ್ನ, ಬಿಯಾಂಡ್, ಫಾರ್ಮ್ಡ್ ಬಿಯಾಂಡ್ 2F2. ಮತ್ತು ಇಲ್ಲೂ ಕೂಡ ನಾನು 2F2 ಅಂತ ಬರೀತಿದ್ದೀನಿ ಆ್ಯಂಡ್ ನಾಟ್ C2, ಯಾಕಂದರೆ ಪ್ರಶ್ನೆಯಲ್ಲಿ ಅವರು ಈ ಕನ್ವೆನ್ಷನ್ ಉಪಯೋಗಿಸಿದ್ದಾರೆ. ಮತ್ತು ಲಾಸ್ಟ್ ಪ್ರಾಪರ್ಟಿ, ಸೈಜ್ ಆಫ್ ದಿ ಇಮೇಜ್. ನಿಮ್ಗೆ ಕ್ಲಿಯರಾಗಿ ಆಬ್ವಿಯಸ್ ಆಗಿ ಕಾಣಿಸ್ತಿದೆ ಅಲ್ವಾ ಈ ಇಮೇಜು ನಮ್ಮದು ಆಬ್ಜೆಕ್ಟಿಂತ ದೊಡ್ಡದಾಗಿದೆ ಅಂತ. ಸೊ ಏನಂತ ಹೇಳ್ತೀನಿ, ಇಟ್ ಈಸ್ ಅ ಮ್ಯಾಗ್ನಿಫೈಡ್ ಇಮೇಜ್, ಆರ್ ಇನ್ನೊಂದು ಪದ ಏನು, ಎನ್ಲಾರ್ಜ್ಡ್. ಮ್ಯಾಗ್ನಿಫೈಡ್ ಆರ್ ಎನ್ಲಾರ್ಜ್ಡ್, ಯಾವುದಾದ್ರೂ ಒಂದು ಪದ ನೀವು ಉಪಯೋಗಿಸಿ. ಈಗ ನಾವು 5th ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ನೋಡೋಣ. ಆಬ್ಜೆಕ್ಟ್ ಆಟ್ F1 ಅಂದರೆ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಟು ದ ಲೆಫ್ಟ್ ಆಫ್ ದ ಇಮೇಜ್. ಸೊ ಹೇಗಿರುತ್ತೆ ಆಬ್ಜೆಕ್ಟು, AB, ಹೀಗೆ AB. 2 ರೇಸ್ ತಗೊಳ್ಳೋಣ. ನಾನು ಹೇಳೋದೇ ಇಲ್ಲ, ಈಗ ನೀವೇ ಹೇಳಬೇಕು ಯಾವ ರೇ ಅಂತ. ಯಾವ ರೇ ಇದು, ಪ್ಯಾರಲಲ್. ಹೇಗೆ ಬರುತ್ತೆ, ಥ್ರೂ ದ ಪ್ರಿನ್ಸಿಪಲ್ ಫೋಕಸ್, ಹೀಗೆ. ಮತ್ತು ನೆಕ್ಸ್ಟು ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಡಿವಿಯೇಷನ್ ಇರುತ್ತಾ, ಇಲ್ಲ ಅಲ್ವಾ. ಸೊ ಹೇಗೆ ಬರುತ್ತೆ, ಹೀಗೆ ಬರುತ್ತೆ ಹೊರಗಡೆ. ಸೊ ಏನು ನೋಟಿಸ್ ಮಾಡ್ತಿದ್ದೀರಾ ನೀವು, ಈ ರೇಸು ಎಲ್ಲಾದರೂ ಮೀಟ್ ಆಗೋ ಥರ ಕಾಣ್ತಿದೆಯಾ, ಇಲ್ಲ ಅಲ್ವಾ. ಸದ್ಯಕ್ಕೆ ಏನು ಕಾಣ್ತಿಲ್ಲ. ಏನಾಗುತ್ತೆ ಅಂದರೆ ಇದು ಎಕ್ಸ್ಟೆಂಡ್ ಆಗಿ ಇನ್ಫಿನಿಟಿ ತನಕ ಹೋಗುತ್ತೆ, ಆಯಿತಾ. ಇನ್ಫಿನಿಟಿ ತನಕ ಹೋಗೋದ್ರಿಂದ ನಾವೇನಂತ ಹೇಳ್ತೀವಿ, ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಅಂತ. ಮತ್ತು ತುಂಬ ದೂರ ಹೋಗ್ತಿದೆ ಅಲ್ವಾ. ಸೊ ಎಷ್ಟು ದೊಡ್ಡದು ಇಮೇಜ್ ಸಿಗುತ್ತಲ್ವಾ ನಿಮಗೆ. ಸೊ ಹೈಲಿ ಎನ್ಲಾರ್ಜ್ಡ್ ಅಥವಾ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಮತ್ತು ಯಾವ ಥರ ಇಮೇಜ್ ಸಿಗುತ್ತೆ, ಅದು ಆ್ಯಕ್ಚುಲಾಗಿ ಮೀಟ್ ಆಗುತ್ತೆ ಅಲ್ವಾ. ಇನ್ಫಿನಿಟಿ ಯಾವುದೋ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಮೀಟ್ ಆಗೋದ್ರಿಂದ ಯಾವ ಥರ ಇಮೇಜ್ ಸಿಗುತ್ತೆ ನಮಗೆ, ರಿಯಲ್ ಇಮೇಜೇ ಸಿಗುತ್ತೆ.
ಮತ್ತು ಹೇಗಿರುತ್ತೆ, ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಅಲ್ವಾ. ಸೊ ರಿಯಲ್ ಇನ್ವರ್ಟೆಡ್ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ವಿಚ್ ಇಸ್ ಹೈಲಿ ಎನ್ಲಾರ್ಜ್ಡ್. ಸೊ ಹೇಗೆ ಬರೆಯೋಣ ಆ ಪ್ರಾಪರ್ಟೀಸ್ ಎಲ್ಲ? ಮೊದಲನೇದಾಗಿ ರಿಯಲ್ ಜೊತೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಇನ್ವರ್ಟೆಡ್ ಬರಬೇಕು. ಸೊ ರಿಯಲ್ ಇನ್ವರ್ಟೆಡ್ formed at infinity ಮತ್ತೆ ತುಂಬ ದೊಡ್ಡ ಇಮೇಜ್ ಅಂದರೆ ಏನಂತ ಕರಿತೀವಿ? ಹೈಲಿ ಎನ್ಲಾರ್ಜ್ಡ್. ಸೊ ಇದು ನಮ್ಮದು ಪ್ರಾಪರ್ಟೀಸ್ ಈ ಇಮೇಜ್ದು. ಈಗ ನಾನು ಲಾಸ್ಟ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ಗೆ ಬರೆಯೋಣ. ಫಾರ್ ಕಾನ್ವೆಕ್ಸ್ ಲೆನ್ಸ್ ಬಿಟ್ವೀನ್ O ಆ್ಯಂಡ್ F1 ಅಂದರೆ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಸೈಡ್. ಇದು ನಮ್ಮ ಲಾಸ್ಟ್ ಪೊಸಿಷನ್. ಯಾಕೆ? ಇನ್ನೂ ಹತ್ರ ಹೋದರೆ ನಾವು ಲೆನ್ಸ್ ಒಳಗಡೆನೇ ಹೋಗ್ಬಿಡ್ತೀವಿ. ಕ್ಯಾನ್ ವಿ ಪ್ಲೇಸ್ ದಿ ಆಬ್ಜೆಕ್ಟ್ ಇನ್ಸೈಡ್ ದ ಲೆನ್ಸ್? ಇಲ್ಲ ಅಲ್ವಾ. ಸೊ ಅದಕ್ಕೆ ಇದು ನಮ್ಮದು ಲಾಸ್ಟ್ ಪೊಸಿಷನ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಆಬ್ಜೆಕ್ಟ್ ತೊಗೋತೀನಿ, AB. ಎಷ್ಟು ರೇಸ್ ತೊಗೋಬೇಕು? 2 ರೇಸ್ ಅಲ್ವಾ. ನೀವೇ ಹೇಳಿ, ನಾನು ಹೇಳೋದಿಲ್ಲ ಈಗ. ಸೊ ಮೊದಲನೇ ರೇ ಹೀಗೆ, ಮತ್ತು ಹೀಗೆ ಹೊರಗಡೆ ರಿಫ್ರಾಕ್ಟ್ ಆಗುತ್ತೆ. ಏನು ಮಾಡಿದ್ವಿ ಈಗ? ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಕಮಿಂಗ್ ಔಟ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಮತ್ತು ಎರಡನೇದು ಪಾಸಿಂಗ್ ಸ್ಟ್ರೇಟ್ ಥ್ರೂ, ಅಂದರೆ ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗ್ತಿದೆ ವಿತೌಟ್ ಎನಿ ಡಿವಿಯೇಷನ್. ಸೊ ಹೇಗೆ ಹೊರಗಡೆ ಬರುತ್ತೆ? ಹೀಗೆ ಹೊರಗಡೆ ಬರುತ್ತೆ. ಸೊ ನಾವು ನೋಡಿದ್ರೆ ಈ 2 ರೇಸು ದೂರ ಹೋಗ್ತಿದೆ ಅಲ್ವಾ. ಸೊ ನಾವು ರೈಟ್ ಹ್ಯಾಂಡ್ ಸೈಡಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಇನ್ನೂ ದೂರನೇ ಹೋಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಅದು ಮೀಟೇ ಆಗಲ್ಲ. ಸೊ ಮೀಟ್ ಮಾಡ್ಸೋಕ್ಕೆ ನಾವೇನು ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ಹೀಗೆ ಡಾಟೆಡ್ ಲೈನ್ಸ್ ಮೂಲಕ ನಾವು ಎಕ್ಸ್ಟೆಂಡ್ ಮಾಡಬೇಕು 2 ರೇಸ್. ಸೊ ಇದನ್ನು ಈ ಕಡೆ ಎಕ್ಸ್ಟೆಂಡ್ ಮಾಡಿದರೆ ನಮಗೇನು ಅರ್ಥ ಆಗ್ತಿದೆ? ಇಲ್ಲಿ ಅದು ಯಾವುದೋ ಪಾಯಿಂಟಲ್ಲಿ ಮೀಟ್ ಆಗೋ ಥರ ಅಪಿಯರ್ ಆಗುತ್ತೆ. ಸೊ ನಮ್ಮದು ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ? ಹೀಗೆ ಫಾರ್ಮ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ ನಾನು, ಅಕ್ಕ ಏನಿದು ಬರೀ ಡೊಂಕ ಲೈನ್ಸ್ ಬರ್ತಿದ್ದೀರಾ ಅಂತ ನೀವು ಹೇಳ್ತಿರ್ಬೋದು. ಬಟ್ ನನ್ನ ಹತ್ರ ಸ್ಕೇಲ್ ಇದೆಯಾ ಇಷ್ಟು ದೊಡ್ಡದು ಬರೆಯೋಕ್ಕೆ? ಇಲ್ಲ ಅಲ್ವಾ. ಸೊ ನಾನು ಬರೀ ಕೈಯಲ್ಲಿ ಬರಿತಿದ್ದೀನಿ. ಬಟ್ ನೀವು ಯಾವಾಗಲೂ ಸ್ಕೇಲ್ ಉಪಯೋಗಿಸ್ಕೊಂಡೆ ಬರಿಬೇಕು. ಸೊ ನಮ್ಮದು ಇಮೇಜ್ ಹೇಗೆ ಫಾರ್ಮ್ ಆಯಿತು? ಇದು ನಮ್ಮದು ಇಮೇಜ್ ಆಗುತ್ತಲ್ವಾ, A', B'. ಸೊ ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ರಿಫ್ರಾಕ್ಟೆಡ್ ರೇಸ್ ಆ್ಯಕ್ಚುಲಾಗಿ ಮೀಟ್ ಆಗ್ತಿಲ್ಲ ಅಲ್ವಾ. ದೇ ಆರ್ ಅಪಿಯರಿಂಗ್ ಟು ಮೀಟ್ ಹಿಯರ್, ಅಂದರೆ ಟು ದ ಲೆಫ್ಟ್ ಆಫ್ ದ ಲೆನ್ಸ್. ಸೊ ಈ ಡಾಟೆಡ್ ಲೈನ್ಸ್ ಮೂಲಕ ಅದು ಅಪಿಯರ್ ಟು ಮೀಟ್ ಆಗ್ತಿದೆ. ಸೊ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ನಮಗೆ? ಇಟ್ ವಿಲ್ ಬಿ ಅ ವರ್ಚುವಲ್ ಇಮೇಜ್. ಮತ್ತು ವರ್ಚುವಲ್ ಇಮೇಜ್ ಯಾವಾಗಲೂ ಹೇಗಿರುತ್ತೆ? ಇಟ್ ವಿಲ್ ಬಿ ಅಪ್ರೈಟ್ ಅಂದರೆ ಅದು ಉಲ್ಟಾ ಏನಿರಲ್ಲ, ಮೇಲ್ಗಡೆನೇ ಇರುತ್ತೆ. ಇಟ್ ವಿಲ್ ಬಿ ದ ಸೇಮ್ ಡೈರೆಕ್ಷನ್ ಆಸ್ ದ ಆಬ್ಜೆಕ್ಟ್. ಸೊ ಅಪ್ರೈಟ್. ಅಥವಾ ಇನ್ನೊಂದು ಪದ ಏನು? ಎರೆಕ್ಟ್. ಮತ್ತು ಇದೆರಡನ್ನು ನಾವು ಏನಂತ ಕರಿತೀವಿ? ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಸ್ ದ ನೇಚರ್ ಆಫ್ ದಿಸ್ ಇಮೇಜ್. ಸೊ ನೇಚರ್ ಕೇಳಿದಾಗ ನೀವು ಯಾವಾಗಲೂ ಒಟ್ಟಿಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಬರಿಬೇಕು. ಮತ್ತು ಪೊಸಿಷನ್ ಏನು? ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಬಿಯಾಂಡ್ 2F1 ಅಲ್ವಾ. ಸೊ ದ ಪೊಸಿಷನ್ ಆಫ್ ದಿ ಇಮೇಜ್ ಇಸ್ ಬಿಯಾಂಡ್ 2F1. ಸೊ ಲೇಬಲಿಂಗ್ ಕೂಡ ತುಂಬ ಮುಖ್ಯ. ಯಾವ ಪ್ರಿನ್ಸಿಪಲ್ ಫೋಕಸ್ ಉಪಯೋಗಿಸ್ತಿದ್ದೀವಿ ಅದು ಕೂಡ ಮುಖ್ಯ. ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಬಿಯಾಂಡ್ 2F1. ಸೊ ಲಾಸ್ಟ್ ಪ್ರಾಪರ್ಟಿ ಏನು? ಸೈಜ್ ಆಫ್ ದಿ ಇಮೇಜ್. ಸೊ ಇಲ್ಲಿ ನೋಡಿದ್ರೆ ನಮ್ಮದು ಆಬ್ಜೆಕ್ಟ್ ಹೇಗಿದೆ? ಚಿಕ್ಕದಾಗಿದೆ, ಬಟ್ ಇಮೇಜ್ ದೊಡ್ಡದಾಗಿದೆ ಅಲ್ವಾ. ಸೊ ಸೈಜ್ ಏನು? ಇಟ್ ಈಸ್ ಎನ್ ಎನ್ಲಾರ್ಜ್ಡ್ ಇಮೇಜ್. ಸೊ ಏನಂತ ಬರೀತೀನಿ ಇಲ್ಲಿ? ಎನ್ಲಾರ್ಜ್ಡ್. ಸೊ ವೆನ್ ದಿ ಆಬ್ಜೆಕ್ಟ್ ಇಸ್ ಬಿಟ್ವೀನ್ optical center and F1 or principal focus on the left hand side, ನಮಗೆ virtual and erect image ಸಿಗುತ್ತೆ. that is formed beyond 2F1, that is enlarged. ಇದ್ರ ಜೊತೆ ನಮ್ಮದು ಕಾನ್ವೆಕ್ಸ್ ಲೆನ್ಸ್ದು ಇಮೇಜ್ ಫಾರ್ಮೇಷನ್ ಮುಗೀತು.
ಸೊ ನಾನು ಎಲ್ಲ ಇಮೇಜ್ ಫಾರ್ಮೇಷನ್ ಹೇಳ್ಕೊಟ್ನಲ್ಲ, ಸೊ ಎಲ್ಲನೂ ಒಂದೇ ಟೇಬಲಲ್ಲಿ ಹೀಗೆ ಇದೆ. ಸೊ ನೋಡಿ ಏನೇನೆಲ್ಲ ನಾವು ನೋಡಬೇಕು. ಒಂದು ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ಎರಡನೇದು ಬಂದ್ಬಿಟ್ಟು ಪೊಸಿಷನ್ ಆಫ್ ದಿ ಇಮೇಜ್, ಮೂರನೇದು ಬಂದ್ಬಿಟ್ಟು ರಿಲೇಟಿವ್ ಸೈಜ್ ಆಫ್ ದಿ ಇಮೇಜ್, ಅಂದರೆ ಸೈಜ್ ಹೇಗಿದೆ ಕಂಪೇರ್ ಟು ದಿ ಆಬ್ಜೆಕ್ಟ್, ನಾಲ್ಕನೇದು ಬಂದ್ಬಿಟ್ಟು ನೇಚರ್ ಆಫ್ ದಿ ಇಮೇಜ್. ಸೊ ನಾವು ಲಾಸ್ಟ್ ಸಿಚುವೇಷನ್ನ ಕನ್ಸಿಡರ್ ಮಾಡಲ್ಲ ಫಾರ್ ನಾವು, ಯಾಕಂದರೆ ಅದು ನಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಸಿಕ್ತಲ್ವಾ. ಸೊ ವಿ ವೋಂಟ್ ಕನ್ಸಿಡರ್ ದ ವರ್ಚುವಲ್ ಸಿಚುವೇಶನ್ ಫಾರ್ ನಾವು, ಬರೀ ಈ ಮೊದಲು 5 ಸಿಚುವೇಷನ್ನ ಕನ್ಸಿಡರ್ ಮಾಡೋಣ. ಸೊ ಆಬ್ಜೆಕ್ಟು ಇನ್ಫಿನಿಟಿಯಲ್ಲಿದ್ದಾಗ ನಮ್ದು ಇಮೇಜಲ್ಲಿತ್ತು, ಇಟ್ ವಾಸ್ ಫಾರ್ಮ್ಡ್ ಆಟ್ F2, ಅಂದರೆ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅದಕ್ಕೆ ಉಲ್ಟಾ ತೊಗೊಂಡ್ರೆ, ಅಂದರೆ ಆಬ್ಜೆಕ್ಟ್ ಇಸ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಇಮೇಜಲ್ಲಿ ಬಂತು ಇನ್ಫಿನಿಟಿ. ಆಯಿತಾ, ಅದು ಮೊದಲನೇ ಉಲ್ಟಾ ಪೇರ್. ಎರಡನೇ ಉಲ್ಟಾ ಪೇರ್ ಅಂದರೆ ಆಬ್ಜೆಕ್ಟ್ ಬಿಯಾಂಡ್ 2F1, ಅಂದರೆ ಪ್ರಿನ್ಸಿಪಲ್ ಫೋಕಸ್ ಅಲ್ಲ, ಅದು ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಬಿಯಾಂಡ್ ದಟ್ ಪಾಯಿಂಟ್ ಇದ್ದಾಗ ನಮ್ಮದು ಪೊಸಿಷನ್ ಆಫ್ ದ ಇಮೇಜ್ ಹೇಗೆ ಬಂತು, ಬಿಟ್ವೀನ್ F2 ಆ್ಯಂಡ್ 2F2, ಅಂದರೆ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅದೇ ಥರ ನಾವು ಉಲ್ಟಾ ತೊಗೊಂಡ್ರೆ ಆಬ್ಜೆಕ್ಟ್ನ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಅಂದರೆ 2F1 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ನಮ್ಮದು ಇಮೇಜ್ ಎಲ್ಲಿ ಫಾರ್ಮ್ ಆಯಿತು, ಬಿಯಾಂಡ್ 2F2, ಅಂದರೆ ಬಿಯಾಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅದು ಉಲ್ಟಾ ಆಯ್ತಲ್ವಾ. ಮತ್ತು ಮೂರನೇದೇನು, ಆಬ್ಜೆಕ್ಟ್ ಅಟ್ 2F1 ಅಂದರೆ ಇಮೇಜ್ ಅಟ್ 2F2. ಆಯಿತಾ. ಸೊ ಇಫ್ ಇಟ್ಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಬ್ಜೆಕ್ಟು, ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಫಾರ್ಮ್ ಆಗುತ್ತೆ. ಸೊ ಅದು ಆಬ್ಜೆಕ್ಟು ಮತ್ತು ಇಮೇಜ್ದು ಪೊಸಿಷನ್ ಬಗ್ಗೆ ನೋಡಿದ್ವಿ. ಕೊನೆಯದಾಗಿ ಏನು, ಇಫ್ ದಿ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ವೆರಿ ಕ್ಲೋಸ್ ಟು ದ ಲೆನ್ಸ್, ಅಂದರೆ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದಿ ಆಪ್ಟಿಕಲ್ ಸೆಂಟರ್, ನಮ್ಗೆ ಏನು ಸಿಕ್ತು, ವಿ ಗೆಟ್ ಎನ್ ಇಮೇಜ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಇಸ್ ದಿ ಆಬ್ಜೆಕ್ಟ್. ಸೊ ಇದು ನಮ್ಮದು ವರ್ಚುವಲ್ ಇಮೇಜ್ ಸಿಕ್ತಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮ್ಮದು ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಅದು ಪೊಸಿಷನ್ ಬಗ್ಗೆ. ಸೈಜ್ ಆಫ್ ದ ಇಮೇಜ್ ನೋಡಿದ್ರೆ ನಮಗೇನು ಗೊತ್ತು, ಮೊದಲನೇ ಸಿಚುವೇಷನಲ್ಲಿ ಅಂದರೆ ಇನ್ಫಿನಿಟಿಯಲ್ಲಿ ಹೇಗಿತ್ತು, ಅದು ತುಂಬ ಚಿಕ್ಕ ಇಮೇಜ್ ಇತ್ತು, ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್. ನಾವು ಇನ್ಫಿನಿಟಿಯಿಂದ ಹತ್ರ ತಗೊಳ್ತಿದ್ದಾಗ ನಮ್ಮದು ಆಬ್ಜೆಕ್ಟ್ನ ಏನಾಗ್ತಿದೆ, ಅದು ಸ್ವಲ್ಪ ದೊಡ್ಡದಾಗ್ತಿದೆ. ಸೊ ಹೈಲಿ ಡಿಮಿನಿಷ್ಡಿಂದ ಬರೀ ಡಿಮಿನಿಷ್ಡ್ಗೆ ಬಂತು. ಮತ್ತು ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟಾಗ ನಮಗೆ ಸೇಮ್ ಸೈಜ್ ಇಮೇಜ್ ಸಿಗುತ್ತೆ. ಸೊ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಇಟ್ಟಾಗ ನಮ್ಗೆ ಏನು ಸಿಕ್ತು, ಎನ್ಲಾರ್ಜ್ಡ್ ಇಮೇಜ್. ಅಲ್ಲಿಂದ ನಾವು ಪ್ರಿನ್ಸಿಪಲ್ ಫೋಕಸ್ಸಲ್ಲೇ ಇಟ್ಬಿಟ್ರೆ ನಮಗೇನು ಸಿಕ್ತು, ಹೈಲಿ ಎನ್ಲಾರ್ಜ್ ಅಥವಾ ವೆರಿ ವೆರಿ ಬಿಗ್ ಇಮೇಜ್ ಸಿಕ್ತು. ಆಯಿತಾ. ಸೊ ನಾವು ಹತ್ರ ಹೋಗ್ತಿದ್ದಾಗ ಅದು ಪಾಯಿಂಟ್ ಸೈಜ್ಡ್ ಮತ್ತು ಡಿಮಿನಿಷ್ಡ್ ಮತ್ತು ಸೇಮ್ ಸೈಜ್, ಅದಾದಮೇಲೆ ಇನ್ಲಾರ್ಜ್ಡ್, ಅದಾದಮೇಲೆ ಹೈಲಿ ಇನ್ಲಾರ್ಜ್ಡ್ ತನಕ ಬಂದ್ವಿ. ಅದು 5 ಸಿಚುವೇಷನ್ಸಲ್ಲಿ. ಲಾಸ್ಟ್ ಸಿಚುವೇಷನಲ್ಲಿ ನಮಗೆ ವರ್ಚುವಲ್ ಇಮೇಜ್ ಸಿಕ್ತಲ್ವಾ, ಬಿಟ್ವೀನ್ ಫೋಕಸ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಯಾವ ಥರ ಇಮೇಜ್ ಸಿಕ್ತು, ಅಲ್ಲೂ ಕೂಡ ನಮಗೆ ಎನ್ಲಾರ್ಜ್ಡ್ ಇಮೇಜ್ ಸಿಕ್ತು. ಆ್ಯಂಡ್ ದ ನೇಚರ್ ವಾಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇದೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ರೇ ಡಯಾಗ್ರಾಮ್ಸ್ ಬರೆಯೋದು ಸುಲಭ ಆಗುತ್ತೆ. ಸೊ ಯು ಶುಡ್ ರಿಮೆಂಬರ್ ಯಾವ ಪೊಸಿಷನ್ನು, ಯಾವ ಸೈಜು, ಯಾವ ನೇಚರ್ ಎಲ್ಲ ಫಾರ್ ಆಲ್ ದ ಡಿಫ್ರೆಂಟ್ ಇಮೇಜಸ್ ಇನ್ ಅ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಇಮೇಜ್ ಫಾರ್ಮೇಷನ್ ಮುಗೀತಲ್ವಾ. ಕಾನ್ಕೇವ್ ಲೆನ್ಸಲ್ಲೂ ಕೂಡ ನಮಗೆ 2 ಥರದ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಮೊದಲೇ ಸಿಚುವೇಷನಲ್ಲಿ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ಅದಕ್ಕಿಂತ ಮುಂಚೆ ಎಲ್ಲ ಏನು ಬರ್ದಿದ್ದೀನಿ ನೋಡೋಣ. ಇದೇನಿದು, ಇದು ನಮ್ಮದು ಕಾನ್ಕೇವ್ ಲೆನ್ಸ್ ಅಲ್ವಾ. ಇದು ಬಂದ್ಬಿಟ್ಟು ನಮ್ಮದು ಪ್ರಿನ್ಸಿಪಲ್ ಆಕ್ಸಿಸ್. ಪಾಯಿಂಟ್ O ಏನು, ಇಟ್ ಈಸ್ ಆಪ್ಟಿಕಲ್ ಸೆಂಟರ್. ರೈಟ್ ಹ್ಯಾಂಡ್ ಸೈಡಲ್ಲಿ ನಂದು ಪ್ರಿನ್ಸಿಪಲ್ ಫೋಕಸ್ F2 ಮತ್ತು ಸೆಂಟರ್ ಆಫ್ ಕರ್ವೇಚರ್ C2, ಆಲ್ಸೋ ರಿಟರ್ನ್ ಆಸ್ 2F2 ಬರ್ತಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ರಿನ್ಸಿಪಲ್ ಫೋಕಸ್ F1 ಮತ್ತು ಸೆಂಟರ್ ಆಫ್ ಕರ್ವೇಚರ್ C1 ಅಥವಾ 2F1 ಬರ್ತಿದ್ದೀನಿ. ಮತ್ತು ನಾನು ಏನು ಬರೀತೀನಿ, O ಮೂಲಕ ಒಂದು ಡಾಟೆಡ್ ಲೈನ್, ಯಾಕಂದರೆ ಇದು ಬರೆದ್ರೆ ನಮ್ಮದು ರೇ ಡಯಾಗ್ರಾಮ್ಸ್ ಎಲ್ಲ ತುಂಬ ಸುಲಭ ಆಗುತ್ತೆ. ಆಯಿತಾ. ಸೊ ಮೊದಲೇ ಸಿಚುವೇಷನ್ ನೋಡೋಣ, ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಸೊ ನಾನು ಒಂದು ಆಬ್ಜೆಕ್ಟ್ ತೊಗೋತೀನಿ, ಹೀಗೆ ತುಂಬ ದೂರ ಇರೋದು. ಆಯಿತಾ. ಸೊ ತುಂಬ ದೂರ ಇರೋದನ್ನ ನಾವು ಇನ್ಫಿನಿಟಿ ಅಂತ ಕರಿತೀವಿ. ಹೀಗೆ ಡಾಟೆಡ್ ಲೈನ್ಸು. ಸೊ ಯಾವ ಥರ ರೇಸ್ ತೊಗೋಬೇಕು, ನಾನು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ 2 ರೇ ತೊಗೋತೀನಿ. ಸೊ ಮೊದಲೇ ರೇ ಹೇಗೆ ಬರುತ್ತೆ, ಹೀಗೆ ಇಲ್ಲೂ ಕೂಡ ಹೇಗೆ ಇದು ರಿಫ್ರ್ಯಾಕ್ಟ್ ಆಗುತ್ತೆ ಕಾನ್ಕೇವ್ ಲೆನ್ಸಲ್ಲಿ. ನಾವು ಕಲ್ತ್ವಲ್ಲ ಒಂದು ರೂಲ್, ಇನ್ ಅ ಕಾನ್ಕೇವ್ ಲೆನ್ಸ್ ಇಟ್ ವಿಲ್ ಅಪಿಯರ್ ಟು diverge from the principal focus on the left hand side.
ಸೊ ಅಪಿಯರ್ ಟು ಡೈವರ್ಜ್ ಅಂದರೆ ಹೀಗೆ ಡಾಟೆಡ್ ಲೈನ್ ಸಿಗುತ್ತೆ ನಮಗೆ ಆ್ಯಂಡ್ ರಿಫ್ರ್ಯಾಕ್ಟ್ ಹೀಗಾಗುತ್ತೆ ಆಯಿತಾ. ಇಲ್ಲೂ ಕೂಡ ನಮಗೆ ಡಾಟೆಡ್ ಲೈನ್ ಸಿಗುತ್ತೆ ಮತ್ತು ರಿಫ್ರ್ಯಾಕ್ಟ್ ಬಂದ್ಬಿಟ್ಟು ಹೀಗೆ ಆಗುತ್ತೆ. ಸೊ ಇದು ಡೈವರ್ಜ್ ಆಗುತ್ತೆ, ಮೀನ್ಸ್ ಇಟ್ ವಿಲ್ ಸ್ಪ್ರೆಡ್ ಔಟ್. ಸೊ ಈ ಪಾಯಿಂಟಲ್ಲಿ ನಮ್ಮದು ರಿಫ್ರ್ಯಾಕ್ಟೆಡ್ ರೇಸ್ ಆ್ಯಕ್ಚುಲಾಗಿ ಮೀಟ್ ಆಗ್ತಿದೆಯಾ ಇಲ್ಲ ಅಲ್ವಾ? ದೇ ಆರ್ ನಾಟ್ ಆ್ಯಕ್ಚುಲಿ ಮೀಟಿಂಗ್, ದೇ ಆರ್ ಅಪಿಯರಿಂಗ್ ಟು ಮೀಟ್. ನಾವು ಡಾಟೆಡ್ ಲೈನ್ಸ್ ಬರ್ತಿದ್ವಲ್ವ, ಸೊ ದೇ ಆರ್ ಅಪಿಯರಿಂಗ್ ಟು ಮೀಟ್. ಸೊ ನೇಚರ್ ಆಫ್ ದ ಇಮೇಜ್ ಏನಾಗುತ್ತೆ, ಇಟ್ ವಿಲ್ ಬಿ ವರ್ಚುವಲ್ ಅಲ್ವಾ? ಮೊದಲೇದಾಗಿ ವರ್ಚುವಲ್ ಇಮೇಜ್. ಮತ್ತು ನಮಗೇನು ಗೊತ್ತು, ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್ ಅಂತ. ಸೊ ಆಟೋಮ್ಯಾಟಿಕ್ಕಾಗಿ ನಾನು ಎರೆಕ್ಟ್ ಅಂತ ಬರೀತೀನಿ. ನೆಕ್ಸ್ಟ್ ಏನು, ಪೊಸಿಷನ್ ಆಫ್ ದ ಇಮೇಜ್. ಪೊಸಿಷನ್ ಎಲ್ಲಿ, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಆಫ್ ದ ಲೆನ್ಸ್. ಸೊ ಫಾರ್ಮ್ಡ್ ಅಟ್ F1. at F1. ಮತ್ತು ಕೊನೆಯದಾಗಿ ಸೈಜ್ ಆಫ್ ದ ಇಮೇಜ್ ಏನು, ತುಂಬ ಚಿಕ್ಕದಾಗಿರುತ್ತಲ್ವ, ಇಟ್ ವಿಲ್ ಬಿ ವೆರಿ 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 ಟೈನಿ. ಸೊ ಹೈಲಿ ಡಿಮಿನಿಷ್ಡ್ ಅಥವಾ ಪಾಯಿಂಟ್ ಸೈಜ್ ಇಮೇಜ್ ಅಂತ ನಾವು ಇದನ್ನು ಕರಿತೀವಿ. ಸೊ ಪಾಯಿಂಟ್ ಸೈಜ್ಡ್ ಆರ್ ಹೈಲಿ ಡಿಮಿನಿಷ್ಡ್ ಇಮೇಜ್. ಸೊ ಇನ್ಫಿನಿಟಿಯಲ್ಲಿದ್ದಾಗ ನಮ್ಮ ಕಾನ್ಕೇವ್ ಲೆನ್ಸಲ್ಲಿ ಹೀಗೆ ನಮ್ಮದು ಇಮೇಜ್ ಫಾರ್ಮ್ ಆಗುತ್ತೆ. ಕಾನ್ಕೇವ್ ಲೆನ್ಸಲ್ಲಿ ಎರಡನೇ ಸಿಚುವೇಶನ್ ನೋಡೋಣ, ಆಬ್ಜೆಕ್ಟ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಓ. ಅಂದರೆ ಇನ್ಫಿನಿಟಿ ಅಷ್ಟು ದೂರ ಇರಲ್ಲ, ಎನಿವೇರ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ದಿ ಆಪ್ಟಿಕಲ್ ಸೆಂಟರ್. ಅಂದರೆ ಸ್ವಲ್ಪ ದೂರ ಅಥವಾ ಎಲ್ಲಾದರೂ ಬಿಟ್ವೀನ್ ದಟ್ ಪಾಯಿಂಟ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್. ಸೊ ನಾನೇನು ತಗೋತೀನಿ, ಐ ವಿಲ್ ಜಸ್ಟ್ ಟೇಕ್ ಒನ್ ಆಬ್ಜೆಕ್ಟ್. ಹೇಗೆ, ಇಲ್ಲೊಂದು ಆಬ್ಜೆಕ್ಟ್ ತಗೋತೀನಿ ಎ ಬಿ ಅಂತ. ಸೊ ಈಗ ಆಬ್ಜೆಕ್ಟ್ ತೊಗೊಂಡ್ರೆ ಇನ್ಸಿಡೆಂಟ್ ರೇಸ್ ಹೇಗೆ ತೊಗೋಬೇಕು, ಮೊದಲೇದು ನಾನು ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ತೊಗೋತೀನಿ. ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಹೇಗಾಗುತ್ತೆ, ಇಟ್ ವಿಲ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಸೈಡ್. ಸೊ ಅಪಿಯರ್ ಟು ಡೈವರ್ಜ್ ಅಂದರೆ ಈಗ ಡಾಟೆಡ್ ಲೈನ್ ಹೀಗೆ ಬರುತ್ತೆ, ಇಲ್ಲೂ ಕೂಡ ಡಾಟೆಡ್ ಲೈನ್, ಎಕ್ಸ್ಟೆಂಡ್ ಇಟ್ ಆ್ಯಂಡ್ ಹೇಗೆ ಡೈವರ್ಜ್ ಆಗುತ್ತೆ, ಹೀಗೆ ಡೈವರ್ಜ್ ಆಗುತ್ತೆ. ಮತ್ತು ಎರಡನೇದು, ಐ ವಿಲ್ ಟೇಕ್ ಅ ರೇ ದಟ್ ಈಸ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಅಂದರೆ ಅದು ಡಿವಿಯೇಟ್ ಆಗೋದಿಲ್ಲ. ಸೊ ಹೇಗೆ ಹೋಗುತ್ತೆ, ಸೊ ನಮಗೇನು ಕಾಣ್ತಿದೆ ಇಲ್ಲಿ, ಈ ರೇ ರಿಫ್ರ್ಯಾಕ್ಟ್ ಆಗೋದಿಲ್ಲ ಅಲ್ವಾ, ಇಟ್ಸ್ ಜಸ್ಟ್ ಪಾಸಿಂಗ್ ಥ್ರೂ. ಸೊ ಆ ರೇ ನಮ್ಮದು ಮೊದಲನೇ ರಿಫ್ರ್ಯಾಕ್ಟೆಡ್ ರೇ ಅಂದರೆ ಯಾವ ಪಾಯಿಂಟಿಂದ ಅದು ಅಪಿಯರ್ ಆಗುತ್ತೆ ಟು ಬಿ ಡೈವರ್ಜಿಂಗ್ ಫ್ರಮ್, ಆ ಎರಡು ರೇ ಆ ಪಾಯಿಂಟಲ್ಲಿ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಅಲ್ಲೇ ನಮ್ಮದು ಇಮೇಜ್ ಫಾರ್ಮ್ ಆಗೋದು. ಸೊ ಇಮೇಜ್ ಹೇಗಿರುತ್ತೆ ನಮ್ಮದು, ಹೀಗೆ ತುಂಬ ಚಿಕ್ಕದಾಗಿರೋ ಒಂದು ಇಮೇಜ್ ಸಿಗುತ್ತೆ ನಮಗೆ. ಸೊ ಇದೇನಾಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್. ಸೊ ರೇಸ್ ಆ್ಯಕ್ಚುಲಾಗಿ ಮೀಟ್ ಆಗ್ತಿದೆಯಾ ಇಲ್ಲ, ಒಂದು ರೇ ಓಕೆ ಪಾಸಿಂಗ್ ಥ್ರೂ ದಿ ಆಪ್ಟಿಕಲ್ ಸೆಂಟರ್ ಹಾಗೆ ಹೋಗ್ತಿದೆ, ಬಟ್ ಎರಡನೇ ಅಂದರೆ ಮೊದಲನೇ ರೇ ನಾವು ತೊಗೊಂಡಿದ್ದು ಇಟ್ ಈಸ್ ಅಪಿಯರಿಂಗ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಅಲ್ವಾ. ಸೊ ಈ ಡಾಟೆಡ್ ಲೈನ್ ಇದರಿಂದ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಇಂಟರ್ಸೆಕ್ಟಿಂಗ್. ಸೊ ಯಾವ ಥರ ಇಮೇಜ್ ಸಿಗುತ್ತೆ ನಮಗೆ, ವರ್ಚುವಲ್ ಇಮೇಜ್. ಮತ್ತು ಎರಡನೇದು ಏನು ನೋಡಿ, ಇಲ್ಲಿ ಇದು ಉಲ್ಟಾ ಏನಿದೆಯಾ ಇಲ್ಲ ಅಲ್ವಾ, ಇಟ್ ಈಸ್ ಸ್ಟ್ಯಾಂಡಿಂಗ್ ಸ್ಟ್ರೇಟ್ ಓನ್ಲಿ. ಸೊ ಯಾವ ಥರ ಇಮೇಜ್ ಇದು, ಎರೆಕ್ಟ್ ಇಮೇಜ್. ಸೊ ಎರೆಕ್ಟ್. ಮತ್ತು ನಾನು ಹೇಳ್ತಿದ್ದೀನಿ ಇಲ್ಲೂ ಕೂಡ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಒಟ್ಟಿಗೆ ಸೇರಿದಾಗ ನೇಚರ್ ಆಫ್ ದ ಇಮೇಜ್ ಅಂತ ನಾವು ಹೇಳ್ಬೋದು. ಮತ್ತೇನು, ಪೊಸಿಷನ್ ಆಫ್ ದ ಇಮೇಜ್. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ಇಟ್ ಈಸ್ ಬೀಯಿಂಗ್ ಫಾರ್ಮ್ ಟು ದ ಲೆಫ್ಟ್ ಆಫ್ ದ ಲೆನ್ಸ್, ಆಪ್ಟಿಕಲ್ ಸೆಂಟರ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ಮಧ್ಯೆ ಈ ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಏನಂತ ಹೇಳ್ತೀನಿ, ಫಾರ್ಮ್ಡ್ ಬಿಟ್ವೀನ್ ಯಾವ ಪ್ರಿನ್ಸಿಪಲ್ ಫೋಕಸ್ ಇದು, F1. ಸೊ ಬಿಟ್ವೀನ್ F1 ಆ್ಯಂಡ್ O. ಮತ್ತು ಸೈಜ್ ಆಫ್ ದ ಇಮೇಜ್ ಏನು, ಇಲ್ಲೇ ಕಾಣ್ತಿದೆಯಲ್ವಾ ನಿಮಗೆ, ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಸ್ಮಾಲರ್ ದೆನ್ ಎ ಬಿ. ಸೊ ಇಟ್ ಈಸ್ ಅ
diminished image. Diminished image. So ಏನಂತ ಹೇಳ್ತೀವಿ? At this position in a concave lens between infinity and O, virtual and erect image that is formed between F1 and O, and it is a diminished image. So ಇದ್ರ ಜೊತೆ ನಮ್ಮದು image formation using concave lens ಮುಗೀತು. ಸೊ ನಾನು ಎರಡು ಥರದ ಇಮೇಜ್ ಫಾರ್ಮೇಷನ್ ಹೇಳ್ಕೊಟ್ನಲ್ಲ ಕಾನ್ಕೇವ್ ಲೆನ್ಸಿಗೆ, ಸೊ ಅದನ್ನೇ ಇಲ್ಲಿ ಟೇಬಲಲ್ಲಿ ಬರ್ತಿದ್ದೀನಿ. ಸೊ ಏನು ನೆನ್ಪಿಟ್ಕೋಬೇಕು ನೀವು? ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ಪೊಸಿಷನ್ ಆಫ್ ದಿ ಇಮೇಜ್, ರಿಲೇಟಿವ್ ಸೈಜ್ ಆಫ್ ದಿ ಇಮೇಜ್, ಮತ್ತು ಕೊನೆಯದಾಗಿ ನೇಚರ್ ಆಫ್ ದಿ ಇಮೇಜ್. ಸೊ ಎರಡು ಪೊಸಿಷನ್ ಇದೆ ಅಲ್ವಾ ನಮಗೆ ಆಬ್ಜೆಕ್ಟು ಈ ಸಿಚುವೇಷನಲ್ಲಿ. ಮೊದಲನೇದಾಗಿ ಆ್ಯಟ್ ಇನ್ಫಿನಿಟಿ, ಪೊಸಿಷನ್ ಎಲ್ಲ ಆಗುತ್ತೆ ಆ್ಯಟ್ ಫೋಕಸ್. ಆ್ಯಂಡ್ ಯಾವ ಫೋಕಸ್? ಇಟ್ಸ್ ಫಾರ್ಮ್ಡ್ ಆಟ್ F1. ದ ಸೈಜ್ ಆಫ್ ದ ಇಮೇಜ್ ಇಸ್ ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಸೈಜ್. ಮತ್ತು ನೇಚರು ವರ್ಚುವಲ್ ಆ್ಯಂಡ್ ಎರೆಕ್ಟ್. ನಾವು ಕಾನ್ಕೇವ್ ಲೆನ್ಸ್ ಉಪಯೋಗಿಸಿದಾಗ ನಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜೇ ಸಿಗೋದು. ಮತ್ತು ಎರಡನೇ ಪೊಸಿಷನ್ ಏನು? ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಆಪ್ಟಿಕಲ್ ಸೆಂಟರ್. ಸೊ ಇನ್ಫಿನಿಟಿ ಮತ್ತು ಆಪ್ಟಿಕಲ್ ಸೆಂಟರಲ್ಲಿ ಮಧ್ಯೆ ಎಲ್ಲಾದರೂ ಇಟ್ಟರೆ ನಮ್ಮ ಆಬ್ಜೆಕ್ಟ್ನ ನಮಗೆ ಬಿಟ್ವೀನ್ ದ ಫೋಕಸ್ F1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ O ಇಮೇಜ್ ಸಿಗುತ್ತೆ, ವಿಚ್ ಇಸ್ ಡಿಮಿನಿಶ್ಡ್ ಅಂದರೆ ಸ್ಮಾಲರ್ ದೆನ್ ದಿ ಆಬ್ಜೆಕ್ಟ್, ಆ್ಯಂಡ್ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಆಯಿತಾ? ಸೊ ಇದ್ರ ಜೊತೆ ನಮ್ಮದು ಇಮೇಜ್ ಫಾರ್ಮೇಷನ್ ಇಲ್ಲಿಗೆ ಮುಗೀತು. ಈಗ ನಾವು ಸೈನ್ ಕನ್ವೆನ್ಷನ್ ಫಾರ್ ಸ್ಫೆರಿಕಲ್ ಲೆನ್ಸಸ್ ನೋಡೋಣ. ಸೊ ಸೈನ್ ಕನ್ವೆನ್ಷನ್ ಫಾರ್ ಸ್ಫೆರಿಕಲ್ ಮಿರರ್ಸ್ ನೋಡಿದ್ವಲ್ಲ, ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್, ಅದೇ ಥರ ಲೆನ್ಸಸಲ್ಲಿ ಕೂಡ ಸೈನ್ ಕನ್ವೆನ್ಷನ್ ಇದೆ. ಇಲ್ಲೂ ಕೂಡ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನೆನಪಿರೋದು ನಿಮಗೆ ತುಂಬ ಮುಖ್ಯ. ಸೊ ಇಲ್ಲಿ ಏನು ಕೊಟ್ಟಿದ್ದೀನಿ ಈ ಡಯಾಗ್ರಾಮಲ್ಲಿ? ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಅಲ್ವಾ, ಈ ಸೆಂಟರ್ ಪಾಯಿಂಟ್ ಏನಂತ ಕರಿತೀವಿ? ಇಟ್ ಈಸ್ ದಿ ಆಪ್ಟಿಕಲ್ ಸೆಂಟರ್. ಮತ್ತು ಈ ಲೈನ್ ಏನು? ದಿಸ್ ಇಸ್ ಆರ್ ಪ್ರಿನ್ಸಿಪಲ್ ಆಕ್ಸಿಸ್, PA ಅಂತ ಶಾರ್ಟ್ ಫಾರ್ಮಲ್ಲಿ ಬರೀತಿದ್ದೀನಿ. ಆಯಿತಾ? ಸೊ ಈ ರೆಪ್ರೆಸೆಂಟೇಷನ್ನ ನಾನು ಒಂದು ಗ್ರಾಫ್ಗೆ ಕಂಪೇರ್ ಮಾಡ್ಬೋದು ಹೀಗೆ. ಸೊ ನಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ನ ನಮ್ಮದು ಎಕ್ಸ್ ಆಕ್ಸಿಸ್ ಥರ ಕನ್ಸಿಡರ್ ಮಾಡ್ಬೋದು, x(x'). ಮತ್ತು ಇದೇನು? ಇದು ನಮ್ಮದು y ಆಕ್ಸಿಸ್ ಆಗುತ್ತಲ್ವಾ, y'. ಸೊ ನೀವು ಮ್ಯಾಥ್ಸಲ್ಲಿ ಆಗಲೇ ಕಲ್ತಿರ್ಬೇಕಲ್ವಾ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಇದು x'. ಮೈ ಬ್ಯಾಡ್. ಸೊ ಮಾರ್ಕ್ ಮಾಡಬೇಕು ಅಂದರೆ ಏನಾಗುತ್ತೆ? +1, +2, +3, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -1, -2 ಆ ಥರ. ಮತ್ತು ಪಾಸಿಟಿವ್ y ಆಕ್ಸಿಸ್ ಮೇಲ್ಗಡೆ ಅಲ್ವಾ, ಸೊ ಹೇಗೆ ಬರುತ್ತೆ ನಮ್ಮದು ಮಾರ್ಕಿಂಗು? +1, +2, +3. ಆಬ್ವಿಯಸ್ಲಿ ಇದು ನಿಮ್ಮ ಸ್ಕೇಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬರೀ ನಿಮ್ಗೆ ತೋರ್ಸೋಕ್ಕೆ ನನಗೆ ಬರೀತಿದ್ದೀನಿ. ಆಯಿತಾ? ಹೀಗೆ. ಮತ್ತು ಕೆಳಗಡೆ ಏನಾಗುತ್ತೆ? ಇಟ್ ವಿಲ್ ಬಿ -1, -2, -3. ಇದು ಬರೀ ನಿಮಗೆ ತೋರ್ಸಕ್ಕೆ ಹೇಳ್ತಿರೋದು. ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಟು ದ ರೈಟ್ ಹ್ಯಾಂಡ್ ಸೈಡ್ ಎವ್ರಿಥಿಂಗ್ ವಿಲ್ ಬಿ ಪಾಸಿಟಿವ್, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಎವ್ರಿಥಿಂಗ್ ವಿಲ್ ಬಿ ನೆಗೆಟಿವ್. ಮತ್ತು ಮೇಲ್ಗಡೆ ಪಾಸಿಟಿವ್ y ಆಕ್ಸಿಸ್ ಎಲ್ಲ ಪಾಸಿಟಿವ್ ಇರುತ್ತೆ, ನೆಗೆಟಿವ್ y ಆಕ್ಸಿಸ್ ಎಲ್ಲ ನೆಗೆಟಿವ್ ಇರುತ್ತೆ. ಅದೇ ಥರ ಇಲ್ಲಿ ಸೆಂಟರ್ ಪಾಯಿಂಟ್ನ ನಾವು ಏನಂತ ಕರಿತೀವಿ? ಆರಿಜಿನ್ O ಅಂತ ಕರಿತೀವಲ್ವ. ಈ ಕೋಆರ್ಡಿನೇಟ್ ಆಕ್ಸಿಸ್ ಥರನೇ ನಾನು ಇಲ್ಲಿ ಈ ಲೆನ್ಸ್ ರೆಪ್ರೆಸೆಂಟೇಷನಲ್ಲಿ ನೋಡಿದಾಗ ನಮ್ಮದು ಆಪ್ಟಿಕಲ್ ಸೆಂಟರ್ ನಮ್ಮದು ಆರಿಜಿನ್ ಥರ ಬಿಹೇವ್ ಆಗುತ್ತೆ. ಸೊ ಈ ಆಪ್ಟಿಕಲ್ ಸೆಂಟರ್ಗಿಂತ ರೈಟ್ ಹ್ಯಾಂಡ್ ಸೈಡಿಗೆಲ್ಲ ಇರೋದು ಪಾಸಿಟಿವ್ ಡಿಸ್ಟೆನ್ಸಸ್ ಆಗುತ್ತೆ. ಸೊ ಹೀಗೆ ಇದೆಲ್ಲ ಪಾಸಿಟಿವ್ ಡಿಸ್ಟೆನ್ಸಸ್ ಆಗುತ್ತೆ. ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಇರೋದೆಲ್ಲ ಏನಾಗುತ್ತೆ? ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ವಾ. ಸೊ ಆಪ್ಟಿಕಲ್ ಸೆಂಟರ್ಗಿಂತ ಲೆಫ್ಟ್ ಇರೋದೆಲ್ಲ ನೆಗೆಟಿವ್ ಡಿಸ್ಟೆನ್ಸಸ್. ಇಲ್ಲಿ ಹೇಳ್ತಿದ್ದಾರಲ್ಲ, ನೆಗೆಟಿವ್ ಡಿಸ್ಟೆನ್ಸಸ್ ಟು ದ ರೈಟ್ ಹ್ಯಾಂಡ್ ಸೈಡ್, ಪಾಸಿಟಿವ್ ಡಿಸ್ಟೆನ್ಸಸ್. ಅದೇ ಥರ ಮೇಲೆ ಕೆಳಗಡೆ ಹೇಗಾಗುತ್ತೆ? ಪ್ರಿನ್ಸಿಪಲ್ ಆಕ್ಸಿಸ್ ಇದೆ ಅಲ್ವಾ, ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಇರೋ ಎಲ್ಲ ಡಿಸ್ಟೆನ್ಸಸ್ಸು ಇದೆಲ್ಲ ಪಾಸಿಟಿವ್ ಆಗುತ್ತೆ, ಕೆಳಗಡೆ ಇರೋ ಎಲ್ಲ ಡಿಸ್ಟೆನ್ಸಸ್ಸು ನೆಗೆಟಿವ್ ಆಗುತ್ತೆ. ಸೊ ಇದೆಲ್ಲ ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಇದ್ದರೆ ಈ ಆಬ್ಜೆಕ್ಟು ಹೈಟ್ ಏನಾಗುತ್ತೆ? ದಿಸ್ ವಿಲ್ ಬಿ ಪಾಸಿಟಿವ್. ಮತ್ತು ಇಲ್ಲಿ ಏನಾದರೂ ಇದ್ದರೆ ಇದು ನಮ್ಮದು ಯಾವುದೋ ಇಮೇಜ್ ಅಂತ ಅಂದ್ಕೊಳ್ಳೋಣ, ಏನಾಗುತ್ತೆ ಇದು? ದಿಸ್ ವಿಲ್ ಬಿ ನೆಗೆಟಿವ್. ಆಯಿತಾ? ಸೊ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಫಾರ್ಮುಲಾ ಉಪಯೋಗಿಸಿ, ಅಂದರೆ ಲೆನ್ಸ್ ಫಾರ್ಮುಲಾ ಉಪಯೋಗಿಸಿ ಕ್ಯಾಲ್ಕುಲೇಷನ್ ಮಾಡೋದೆಲ್ಲ ತುಂಬ ಸುಲಭ ಆಗುತ್ತೆ. ಸೊ ಮತ್ತೆ ಹೇಳ್ತಿದ್ದೀನಿ, ಟು ದ ರೈಟ್ ಆಫ್ ದ ಆಪ್ಟಿಕಲ್ ಸೆಂಟರ್ ಪಾಸಿಟಿವ್, ಟು ದ ಲೆಫ್ಟ್ ನೆಗೆಟಿವ್, ಮತ್ತು ಆನ್ ಟಾಪ್ ಆಫ್ ದ ಆಪ್ಟಿಕಲ್ ಸೆಂಟರ್ ಪಾಸಿಟಿವ್, ಮತ್ತು ಬಿಲೋ ದಿ ಆಪ್ಟಿಕಲ್ ಸೆಂಟರ್ ನೆಗೆಟಿವ್. ಸೊ ಇದೆಲ್ಲ ನಿಮಗೆ ನೆನಪಿರೋದು ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಲೆನ್ಸ್ ಫಾರ್ಮುಲಾಗೆ ಬರ್ತೀನಿ. ಸೊ ಲೆನ್ಸ್ ಫಾರ್ಮುಲಾ ಬರೆಯೋಕ್ಕೆ ಮೊದಲು ನನಗೆ ಒಂದು ಡಯಾಗ್ರಾಮ್ ಬೇಕಲ್ವಾ. ಸೊ ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ತೊಗೋತೀನಿ.
ನಾನು ಬರೀ ರಫ್ ಡಯಾಗ್ರಾಮ್ಸ್ ಬರೀತಿರೋದು. ಮೇಕ್ ಶೋರ್ ನೀವು ಯಾವಾಗಲೂ ಬರೆದಾಗ ಡ್ರಾ ನೀಟ್ ಆ್ಯಂಡ್ ಕ್ಲೀನ್ ಡಯಾಗ್ರಾಮ್ಸ್ ಯೂಸಿಂಗ್ ಯೋರ್ ಜಾಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದೇನಾಗುತ್ತೆ, ಇದು ನಮ್ಮದು ಆಪ್ಟಿಕಲ್ ಸೆಂಟರ್ ಆಗುತ್ತಲ್ವ, ಇದು ಇದೇನಿದು ಇನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಪಿ ಎ. ಮತ್ತು ಕಾನ್ಕೇವ್ ಲೆನ್ಸಲ್ಲಿ ಕೂಡ ಹೀಗಿರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಂಗ್ ಸ್ಟ್ರೇಟ್ ಥ್ರೂ. ಇದು ನಂದು ಆಪ್ಟಿಕಲ್ ಸೆಂಟರ್. ಡ್ಯಾಶ್ ಲೈನ್ ಯಾಕಂದರೆ ಡಯಾಗ್ರಾಮ್ ಬರೆಯೋಕ್ಕೆ ತುಂಬ ಸುಲಭ ಆಗುತ್ತೆ ಅಷ್ಟೆ. ಇದು ನಮ್ಮದು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಏನು ನೋಡ್ಬೋದು ಅಂದರೆ, ಮೊದಲೇದಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದರೆ ಆಬ್ಜೆಕ್ಟ್ ಯಾವಾಗಲೂ ನಾವು ಕನ್ವೆನ್ಷನ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇಡೋದು, ಆಯಿತಾ. ನಾವು ಈ ಚಾಪ್ಟ್ರಲ್ಲಿ ಏನು ನೋಡಿದ್ವಿ, ಇಮೇಜ್ ಫಾರ್ಮೇಷನಲ್ಲಿ ಯಾವಾಗಲೂ ನಾವು ಆಬ್ಜೆಕ್ಟ್ನ ಲೆನ್ಸ್ಗೆ ಲೆಫ್ಟಿಗೆ ಇಟ್ವಿ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ಏನಾಗುತ್ತೆ, ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಯು. ಹೀಗೆ ಇದು ನಮ್ಮದು ಆಬ್ಜೆಕ್ಟ್ ಆದರೆ ಎ ಬಿ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಯು. ಸೈನ್ ಆಫ್ ಯು ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಟು ದ ಲೆಫ್ಟ್ ಆಫ್ ದಿ ಆಪ್ಟಿಕಲ್ ಸೆಂಟರ್. ನಾನು ಏನು ಹೇಳಿದೆ, ಎನಿಥಿಂಗ್ ಟು ದ ಲೆಫ್ಟ್ ಆಫ್ ದಿ ಆಪ್ಟಿಕಲ್ ಸೆಂಟರ್ ಸೈನ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. ಸೊ ನಾನು ಇಲ್ಲಿ ಬರೆದ್ಬಿಟ್ಟು ಏನಂತ ಬರಿತೀನಿ, ಆಲ್ವೇಸ್ ನೆಗೆಟಿವ್. ಇದು ನೆನಪಿರೋದು ತುಂಬ ಮುಖ್ಯ ನಿಮಗೆ. ಓಕೆ, ಸೊ ನಮ್ಮದು ಇಮೇಜ್ ಡಿಸ್ಟೆನ್ಸ್ ನೋಡಿದ್ರೆ ಸೈನ್ ಯಾವುದು ಕಂಡೀಷನ್ ಅಂತ ಏನಿಲ್ಲ, ಇದು ಯಾವಾಗಲೂ ಪಾಸಿಟಿವ್ ಅಥವಾ ಯಾವಾಗಲೂ ನೆಗೆಟಿವ್ ಇರುತ್ತೆ ಅಂತ ಏನಿಲ್ಲ. ಯಾಕಂದರೆ ಕಾನ್ವೆಕ್ಸ್ ಲೆನ್ಸಲ್ಲಿ ತೊಗೊಂಡ್ರೆ ನೀವೇ ಈಗ ತಾನು ಕಲ್ತ್ರಲ್ಲ, ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಟು ದ ರೈಟ್ ಆಫ್ ದಿ ಆಪ್ಟಿಕಲ್ ಸೆಂಟರ್ ಆರ್ ವರ್ಚುವಲ್ ಇಮೇಜ್ ಸಿಕ್ಕಾಗ ಇಟ್ ವಿಲ್ ಬಿ ಫಾರ್ಮ್ ಟು ದ ಲೆಫ್ಟ್ ಆಫ್ ದ ಲೆನ್ಸ್ ಅಂತ. ಸೊ ಈಗ ನಾನು ಒಂದು ಲೆಟ್ ಮಿ ಜಸ್ಟ್ ಟೇಕ್ ಎಕ್ಸಾಂಪಲ್ ಆಫ್ ಅ ರಿಯಲ್ ಇಮೇಜ್ ಓನ್ಲಿ. ಸೊ ನಂದು ಇಮೇಜ್ ಆ ಕಡೆ ಬಂದರೆ ಇದೇನಾಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್ ಆಗುತ್ತಲ್ವ ನಂದು ಇಮೇಜು. ಸೊ ನಂದು ಇಮೇಜ್ ಹೀಗೆ ಬಂದರೆ ಏನಾಗುತ್ತೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದಿ ಇಮೇಜ್ ಏನಂತ ಕರಿತೀವಿ ನಾವು ಅದನ್ನು, ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ದ ಇಮೇಜ್ ಡಿಸ್ಟೆನ್ಸ್. ಆ್ಯಂಡ್ ಅದ್ರ ಸೈನು ಆಬ್ಜೆಕ್ಟ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಸೈನು ಯಾವಾಗಲೂ ಪಾಸಿಟಿವ್ ಯಾವಾಗಲೂ ನೆಗೆಟಿವ್ ಅಂತ ಏನು ಕಂಡೀಷನ್ ಇಲ್ಲ. ಸೊ ಅದು ನಮ್ಮದು ಇಮೇಜ್ ಡಿಸ್ಟೆನ್ಸ್ ಸಿಂಬಲು. ಅದೇ ಥರ ಕಾನ್ಕೇವ್ ಲೆನ್ಸಲ್ಲಿ ಕೂಡ ನಮ್ಮದು ಇಮೇಜ್ ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಫಾರ್ಮ್ ಆಗುತ್ತಲ್ವಾ. ಸೊ ನಮ್ಮದು ಇಮೇಜ್ ಎಲ್ಲಾದರೂ ಬರ್ಬೋದು, ಇಲ್ಲಿ ಬಂದರೆ ನಂದು ಇಮೇಜು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇಮೇಜ್ ಆ್ಯಂಡ್ ದಿ ಆಪ್ಟಿಕಲ್ ಸೆಂಟರ್ ಇಸ್ ಕಾಲ್ಡ್ ದ ಇಮೇಜ್ ಡಿಸ್ಟೆನ್ಸ್, ಆಯಿತಾ. ಅದನ್ನು ನಾವು ವಿ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಈಗ ಫೋಕಲ್ ಲೆಂತ್ಗೆ ಬರೋಣ. ಸೊ ಫೋಕಲ್ ಲೆಂತ್ ಅಂತ ಏನು ಹೇಳಿದೆ ನಾನು, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ಎರಡು ಸಿಚುವೇಷನಲ್ಲಿ ಫೋಕಲ್ ಲೆಂತ್ದು ಸೈನ್ ಡಿಫರ್ ಆಗುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಹೇಗೆ ಬರುತ್ತೆ, ನಮ್ಮದು ಈ ಥರ ಇರುತ್ತಲ್ವಾ ನಮ್ಮದು ಡಯಾಗ್ರಾಮು. ಸೊ ಆಪ್ಟಿಕಲ್ ಸೆಂಟರ್ ಹೀಗೆ ಬರುತ್ತೆ. ಸೊ ಪ್ಯಾರಲಲ್ ರೇಸ್ ಎಲ್ಲ ಹೇಗೆ ಕನ್ವರ್ಜ್ ಆಗುತ್ತೆ, ಇಟ್ ಕನ್ವರ್ಜಸ್ ಆ್ಯಟ್ ಪಾಯಿಂಟ್ F2 ಅಲ್ವಾ. ಬೇಸಿಕ್ಲಿ ದ ಪ್ರಿನ್ಸಿಪಲ್ ಫೋಕಸ್ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಲೆನ್ಸ್. ಸೊ ಹೀಗೆ ಕನ್ವರ್ಜ್ ಆಗ್ತಿದ್ದೆ. ಇದರಿಂದ ನಾವು ಯಾವ ಫೋಕಸ್ ಕನ್ಸಿಡರ್ ಮಾಡ್ತೀವಿ, ವಿ ಕನ್ಸಿಡರ್ F2. ಸೊ F2 ಕನ್ಸಿಡರ್ ಮಾಡಿದಾಗ ಫೋಕಲ್ ಲೆಂತ್ ಏನಾಗುತ್ತೆ, ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು OF2. ಆ್ಯಂಡ್ ಸೈನ್ ಏನು, ಇಟ್ ವಿಲ್ ಬಿ ಪಾಸಿಟಿವ್ ಬಿಕಾಸ್ ಇಟ್ ಇಸ್ ಟು ದ ರೈಟ್ ಆಫ್ ದಿ ಆಪ್ಟಿಕಲ್ ಸೆಂಟರ್. ಸೊ ಇಟ್ ವಿಲ್ ಬಿ ಪಾಸಿಟಿವ್. ಆದರೆ ನಾವು ಕಾನ್ಕೇವ್ ಲೆನ್ಸ್ ತಗೊಂಡಾಗ ಹೇಗಿರುತ್ತೆ, ಹೀಗಲ್ವಾ, ಪ್ರಿನ್ಸಿಪಲ್ ಆಕ್ಸಿಸ್ ದೆನ್ ಆಪ್ಟಿಕಲ್ ಸೆಂಟರ್. ಪ್ಯಾರಲಲ್ ರೇಸ್ ಹೇಗೆ ಕಾಣುತ್ತೆ, ಇಟ್ ವಿಲ್ ಅಪಿಯರ್ ಟು ಡೈವರ್ಜ್. ಸೊ ನಮ್ಮದು ಪ್ಯಾರಲಲ್ ರೇಸ್ ಯಾವ ಪ್ರಿನ್ಸಿಪಲ್ ಫೋಕಸಿಂದ ಇಟ್ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಹೀಗೆ ಬರೆದ್ರೆ ಇಟ್ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ದಿಸ್ ಪ್ರಿನ್ಸಿಪಲ್ ಫೋಕಸ್. ಸೊ F1 ಇಂದ ಇಟ್ ಅಪಿಯರ್ಸ್ ಟು ಡೈವರ್ಜ್. ಸೊ ನಾವು ಕಾನ್ಕೇವ್ ಲೆನ್ಸ್ಗೆ ವಿ ಯೂಸ್ F1 ಆ್ಯಸ್ ಆರ್ ಫೋಕಸ್. ಸೊ ಫೋಕಲ್ ಲೆಂತ್ ಏನಾಗುತ್ತೆ, ಇಟ್ ವಿಲ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಆ್ಯಂಡ್ F1. ಸೊ ಇಟ್ ವಿಲ್ ಬಿ ಈಕ್ವಲ್ ಟು OF1. ಮತ್ತು ಸೈನ್ ಏನದರದು, ಇಟ್ ಈಸ್ ಟು ದ left of the lens, so or left of the optical center. So what did I say, sign convention ಮೂಲಕ sign ಎಷ್ಟಾಗುತ್ತೆ, it will be negative. So focal length ಯಾವಾಗಲೂ ಏನು ನೆನಪಿಡಬೇಕು ಅಂದರೆ, ಕಾನ್ವೆಕ್ಸ್ ಲೆನ್ಸ್ಗೆ ಫೋಕಲ್ ಲೆಂತ್ ಪಾಸಿಟಿವ್ ಆಗಿರುತ್ತೆ ಮತ್ತು ಕಾನ್ಕೇವ್ ಲೆನ್ಸ್ಗೆ ಫೋಕಲ್ ಲೆಂತ್ ನೆಗೆಟಿವ್ ಆಗಿರುತ್ತೆ. ಸೊ ಇದು ಅರ್ಥ ಆಯ್ತಲ್ವಾ. ಸೊ ನಮ್ಮದು ಮಿರರ್ ಫಾರ್ಮುಲಾ
ಮಿರರ್ ಅಲ್ಲ, ಲೆನ್ಸ್ ಫಾರ್ಮುಲಾ ಏನು? 1/v is 1/v minus 1/u is equal to 1/f. ಅಂದರೆ 1/image distance minus 1/object distance is equal to 1/focal length of the lens. ಇದ್ಯಾಕೆ ಉಪಯೋಗಿಸ್ತೀವಿ ಅಂದರೆ ಎಲ್ಲ ಕಡೆ ಡಯಾಗ್ರಾಮ್ಸ್ ಬರೆಯೋಕ್ಕೆ ಅಥವಾ ರೇ ಡಯಾಗ್ರಾಮ್ಸ್ ಬರೆಯೋಕ್ಕೆ ಕಷ್ಟ ಆಗುತ್ತಲ್ವಾ. ಸೊ ನಮಗೆ ಇದು 3 ವ್ಯಾಲ್ಯೂ ಅಲ್ಲಿ ಯಾವುದಾದ್ರೂ 2 ಕೊಟ್ಟರೆ 3ನೇದನ್ನು ನಾವು ಸುಲಭವಾಗಿ ಕಂಡುಹಿಡಿಬೇಕು. ಆದರೆ ಈ ಫಾರ್ಮುಲಾಲಿ ವ್ಯಾಲ್ಯೂಸ್ ಎಲ್ಲ ಹಾಕಬೇಕಾದಾಗ ನಮ್ಮ ಸೈನ್ಸ್ ನೆನಪಿರೋದು ತುಂಬ ಮುಖ್ಯ. ಯು ಯಾವ ಸೈನ್ ಇರುತ್ತೆ, ಎಫ್ ಯಾವ ಸೈನ್ ಇರುತ್ತೆ, ವಿ ಯಾವ ಸೈನ್ ಇರುತ್ತೆ. ಫಾರ್ ದಟ್ ಪರ್ಟಿಕ್ಯುಲರ್ ಲೆನ್ಸ್ ನೀವು ನೆನ್ಪಿಟ್ಕೋಬೇಕು. ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಬೇರೆ ಬೇರೆ ಇರುತ್ತಲ್ವಾ. ಸೊ ಯಾವ ಸಿಚುವೇಷನಲ್ಲಿ ಹೇಗೆ ಬರುತ್ತೆ ನೀವು ನೆನ್ಪಿಟ್ಕೊಂಡು ಈ ಫಾರ್ಮುಲಾ ಉಪಯೋಗಿಸಿದ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಸೊ ಇನ್ನೊಂದು ಏನು ಮುಖ್ಯ ಅಂದರೆ ಇಲ್ಲಿ ನಿಮಗೆ ಮಿರರ್ ಫಾರ್ಮುಲಾ ಕೂಡ ಗೊತ್ತಲ್ವಾ. ಮಿರರ್ ಫಾರ್ಮುಲಾ ಏನು? 1/v ಪ್ಲಸ್ 1/u is equal to 1/f. ಸೊ ಮಿರರ್ ಫಾರ್ಮುಲಾ ಲೆನ್ಸ್ ಫಾರ್ಮುಲಾ ಜೊತೆ ನೀವು ಕನ್ಫ್ಯೂಸ್ ಆಗಲೇಬಾರ್ದು. ಮಿರರ್ ಫಾರ್ಮುಲಾ ಅಲ್ಲಿ ಇಟ್ ಈಸ್ ಅಡಿಷನ್, ಲೆನ್ಸ್ ಫಾರ್ಮುಲಾ ಅಲ್ಲಿ ಇಟ್ ಈಸ್ ಸಬ್ಟ್ರಾಕ್ಷನ್. ಸೊ ಅದು ನೆನಪಿರೋದು ತುಂಬ ಮುಖ್ಯ. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದಾಗ ಆಲ್ 3 ಶುಡ್ ಬಿ ಇನ್ ದ ಸೇಮ್ ಯೂನಿಟ್ಸ್. ಸೊ 1 ಮೀಟರ್ಸಲ್ಲಿದ್ದರೆ ಇನ್ನೊಂದು ಸೆಂಟಿಮೀಟರ್ಸಲ್ಲಿರೋಕ್ಕೆ ಆಗಲ್ಲ. ಆಲ್ ಆಫ್ ದಮ್ ಶುಡ್ ಬಿ ಇನ್ ದ ಸೇಮ್ ಯೂನಿಟ್ಸ್. ಆಯಿತಾ? ಸೊ ಅದಿದ್ದರೆ ನಿಮಗೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಈಗ ನಾವು ಮ್ಯಾಗ್ನಿಫಿಕೇಷನ್ಗೆ ಬರೋಣ. ಇದೇನಿದು ಅಕ್ಕ, ನಾವು ಆಗಲೇ ಮ್ಯಾಗ್ನಿಫಿಕೇಷನ್ ಕಲ್ತಾಯಿತು, ಎಷ್ಟು ಸತಿ ಕಲಿಬೇಕು ಅಂತ ನೀವು ಕೇಳ್ತಿರ್ಬೋದು. ಬಟ್ ಲೆನ್ಸಲ್ಲಿ ಕೂಡ ನಮಗೆ ಮ್ಯಾಗ್ನಿಫಿಕೇಷನ್ ಇರುತ್ತೆ, ಬರೀ ಮಿರರಲ್ಲಿ ಅಲ್ಲ. ಯಾಕಂದರೆ ದ ಚೇಂಜ್ ಈಸ್ ಅಬ್ಸರ್ವ್ಡ್ ಈವನ್ ಇನ್ ಇಮೇಜಸ್ ಫ್ರಮ್ ಲೆನ್ಸಸ್ ಅಲ್ವಾ, ಹೈಟ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಮ್ಯಾಗ್ನಿಫಿಕೇಷನ್ ಇಲ್ಲೂ ಕೂಡ ಕಲಿಬೇಕು. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ದ ಮ್ಯಾಗ್ನಿಫಿಕೇಷನ್ ಈಸ್ produced by a spherical lens is the ratio of the height of the image to the height of the object. ಸೊ ಯಾವ ಸಿಂಬಲ್ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನು ಎಮ್ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಈಸ್ ಈಕ್ವಲ್ ಟು ಹೈಟ್ ಆಫ್ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ಆಬ್ಜೆಕ್ಟ್. ಮತ್ತು ಇದು ರೇಷಿಯೋ ಅಲ್ವಾ, ಇಲ್ಲಿ ಯಾವುದೋ ಯೂನಿಟ್ಸ್ ಇರಲ್ಲ. ಆಯಿತಾ? ಇಟ್ ಈಸ್ ಜಸ್ಟ್ ಅ ವ್ಯಾಲ್ಯೂ. ಸೊ ಇದನ್ನು ಹೇಗೆ ಬರಿಬೋದು ನಾವು? ಹೈಟ್ ಆಫ್ ದಿ ಇಮೇಜ್ನ ನಾವು HI ಅಂತ ಬರಿಬೋದು, ಮತ್ತು ಹೈಟ್ ಆಫ್ ದಿ ಆಬ್ಜೆಕ್ಟ್ HO ಅಂತ ಬರಿಬೋದು. ಅಥವಾ ಕೆಲವೊಂದು ಕಡೆಯಲ್ಲಿ ಅವರು ಹೈಟ್ ಆಫ್ ದಿ ಇಮೇಜ್ H' ಅಂತ ಬರೀತಾರೆ, ಮತ್ತು ಹೈಟ್ ಆಫ್ ದಿ ಆಬ್ಜೆಕ್ಟ್ನ ಬರೀ H ಅಂತ ಇಡ್ತಾರೆ. ಸೊ ಎರಡು ಕನ್ವೆನ್ಷನು ನಿಮಗೆ ಗೊತ್ತಿರಬೇಕು. ಯಾಕಂದರೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ಯಾವುದೋ ಒಂದು ಬರ್ಬೋದು. ಸೊ ಇದು ನಮ್ಮದು ಮ್ಯಾಗ್ನಿಫಿಕೇಷನ್ ಆಯ್ತಲ್ವಾ. ಮ್ಯಾಗ್ನಿಫಿಕೇಷನ್ ಲೆನ್ಸ್ ಮ್ಯಾಗ್ನಿಫಿಕೇಷನಲ್ಲಿ ನಮಗೆ ಇನ್ನೊಂದು ಫಾರ್ಮುಲಾ ಇದೆ ಆಯಿತಾ. ಸೊ M is equal to V/U. ನೆನ್ಪು ಮಾಡ್ಕೊಳ್ಳಿ, ನಾವು ಮಿರರ್ ಮ್ಯಾಗ್ನಿಫಿಕೇಷನ್ ಮಾಡಿದಾಗ ನಮಗೇನು ಸಿಕ್ಕಿತ್ತು? M is equal to -V/U ಅಲ್ವಾ. ಆದರೆ ಲೆನ್ಸಲ್ಲಿ ಆ ಮೈನಸ್ ಸೈನ್ನ ನಾವು ತೆಗಿತಿದ್ದೀವಿ. ಆ ಮೈನಸ್ ಸೈನ್ ಇಲ್ಲದೆ ನಾವು M is equal to V/U ಅಂತ ಬರೆದ್ರೆ ದ್ಯಾಟ್ ಈಸ್ ಲೆನ್ಸ್ ಮ್ಯಾಗ್ನಿಫಿಕೇಷನ್. ಬಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಇಮೇಜ್ ಡಿಸ್ಟೆನ್ಸು U ಮತ್ತು ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ದು V ಅದ್ರದ್ದು ಸೆಪ್ರೇಟ್ ಸೈನ್ಸ್ ಇರುತ್ತಲ್ವ, ಆ ಸೈನ್ಸ್ ಉಪಯೋಗಿಸ್ಕೊಂಡೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಆಯಿತಾ. ಬಟ್ ಫಾರ್ಮುಲಾ ಏನಾಗುತ್ತೆ? M is equal to V/U ಅಂತ ಆಗುತ್ತೆ. ಸೊ ಈ 3 ವ್ಯಾಲ್ಯೂ ನಿಮ್ಗೆ ಯಾವುದಾದ್ರೂ 2 ವ್ಯಾಲ್ಯೂ ಇದ್ದರೆ 3ನೇದನ್ನು ಹುಡುಕ್ಬೋದು. ಅದೇ ಥರ ನಿಮಗೆ M is equal to HI/HO ಅಲ್ಲಿ ಆ 3 ವ್ಯಾಲ್ಯೂ ಅಲ್ಲಿ ಯಾವುದಾದ್ರೂ 2 ಇದ್ದರೆ 3ನೇದನ್ನು ಹುಡುಕ್ಬೋದು. ಮತ್ತು ನಮಗೇನು ಗೊತ್ತು? ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು HI/HO ವಿಚ್ ಈಸ್ ಆಲ್ಸೋ ಈಕ್ವಲ್ ಟು V/U ಅಲ್ವಾ ಲೆನ್ಸಲ್ಲಿ. ಸೊ ನಾವು ಈ ಪಾರ್ಟ್ ಆಫ್ ದ ಇಕ್ವೇಷನ್ ಕನ್ಸಿಡರ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂಸ್ ಇದೆ? ನಮಗೆ 4 ವ್ಯಾಲ್ಯೂಸ್ ಇದೆ. ಸೊ ಈ 4 ವ್ಯಾಲ್ಯೂಸಲ್ಲಿ ನಮ್ಗೆ ಯಾವುದಾದ್ರೂ 3 ವ್ಯಾಲ್ಯೂ ಇದ್ದರೆ 4ನೇದನ್ನು ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಮ್ಯಾಗ್ನಿಫಿಕೇಷನ್, ಲೆನ್ಸ್ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ತುಂಬ ಮುಖ್ಯ. ಮತ್ತು ಈ ಮ್ಯಾಗ್ನಿಫಿಕೇಷನ್ ಮತ್ತು ಮಿರರ್ ಮ್ಯಾಗ್ನಿಫಿಕೇಷನ್ದು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಮತ್ತು ನಾವು ಮಿರರಲ್ಲಿ ಕಲಿತಾಗ ಮ್ಯಾಗ್ನಿಫಿಕೇಷನ್ ಉಪಯೋಗಿಸಿ ಅದ್ರದ್ದು ಇಮೇಜ್ದು ನೇಚರ್ ಹುಡುಕ್ತವಲ್ಲ, ಅಂದರೆ ಇಫ್ ಇಟ್ ಈಸ್ ವರ್ಚುವಲ್ ಡೈರೆಕ್ಟ್ ಆರ್ ರಿಯಲ್ ಇನ್ ಇನ್ವರ್ಟೆಡ್ ಆರ್ ಇಫ್ ಇಟ್ ಈಸ್ ಬಿಗರ್ ದೆನ್ ದ ಆಬ್ಜೆಕ್ಟ್, ಅದೆಲ್ಲ ಹುಡುಕ್ತವಲ್ಲ ಯೂಸಿಂಗ್ ಮ್ಯಾಗ್ನಿಫಿಕೇಷನ್. ಲೆನ್ಸಸಲ್ಲಿ ಕೂಡ ನಮಗೆ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ವಿ ಕ್ಯಾನ್ ಡಿರೈವ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದಿ ಇಮೇಜ್ ಆಯಿತಾ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮತ್ತು ರಿವೈಸ್ ಮಾಡಬೇಕು ಅಂದರೆ ವಿಡಿಯೋನ ಸ್ವಲ್ಪ ರಿವೈಂಡ್ ಮಾಡಿ. ಅಲ್ಲಿ ಏನು ಹಾಕ್ತೆ ಅದು ಲೆನ್ಸ್ಗೂ ಕೂಡ ನಾವು ಉಪಯೋಗಿಸ್ಬೋದು. ಯೂಸಿಂಗ್ ಮ್ಯಾಗ್ನಿಫಿಕೇಷನ್ ಹೌ ಟು ಫೈಂಡ್ ಔಟ್ ದ ನೇಚರ್ ಆ್ಯಂಡ್ ದ ಸೈಜ್ ಆಫ್ ದ ಇಮೇಜ್. ಈಗ ನಾವು ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಮೊದಲನೇ ಪ್ರಾಬ್ಲಮ್ಮು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಎಕ್ಸಾಂಪಲ್ 10.3 ನೋಡೋಣ. A concave lens has a focal length of 15 centimeters. At what distance should the object from the lens be placed so that it forms an image at 10 centimeters from the lens? Also, find the magnification produced by the lens. So, ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಯು ಶುಡ್ ಸಿ ಗಿವೆನ್ ಏನು ಅಂತ. ಕಾನ್ಕೇವ್ ಲೆನ್ಸ್. ಸೊ ನಿಮ್ಗೆ ಏನು ಗೊತ್ತು?
the focal length will be negative ಅಂತ. ನಿಮ್ಮ ಪ್ರಶ್ನೆಯಲ್ಲಿ ಅವ್ರು ಏನು ಸೈನ್ಸ್ ಕೊಡಲ್ಲ, ನೀವು ನಿಮಗೆ ನೆನಪಿರಬೇಕು ಓ ಕಾನ್ಕೇವ್ ಲೆನ್ಸಲ್ಲಿ ಫೋಕಲ್ ಲೆಂತ್ ಇಸ್ ನೆಗೆಟಿವ್ ಅಂತ. ಸೊ ಇದನ್ನೆಲ್ಲ ಮಾರ್ಕ್ ಮಾಡೋಣ. 15 ಸೆಂಟಿಮೀಟರ್ ಫೋಕಲ್ ಲೆಂತ್, ಮತ್ತು ಅವ್ರು ಏನು ಕೊಟ್ಟಿದ್ದಾರೆ, ಇಮೇಜ್ ಡಿಸ್ಟೆನ್ಸ್ ಇಸ್ 10 ಸೆಂಟಿಮೀಟರ್ಸ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಕೂಡ ಹುಡುಕಬೇಕು. ಸೊ ನಾನು ಮೊದಲನೇದಾಗಿ ಗಿವೆನ್ ಅಂತ ಬರಿತೀನಿ. ಗಿವೆನ್ ಫೋಕಲ್ ಲೆಂತ್ ಎಷ್ಟು, f is equal to, what is the sign, concave lens, so it is minus 15 centimeters. ಮತ್ತು ನೋಡಿ ಎಲ್ಲ ಯೂನಿಟು ಸೆಂಟಿಮೀಟರ್ಸ್ ಅಲ್ಲೇ ಇದೆ. ಸೊ ನಾನು ಏನು ಕನ್ವರ್ಷನ್ ಮಾಡಲ್ಲ ಇಲ್ಲಿ, minus 15 centimeters. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನಮಗೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರಲ್ವಾ. ಸೊ ಇಮೇಜ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಸೈನ್ ಏನು ಫಾರ್ ದಿ ಇಮೇಜ್ ಡಿಸ್ಟೆನ್ಸ್, ನಮಗೇನು ಗೊತ್ತು, ಕಾನ್ಕೇವ್ ಲೆನ್ಸ್ ಆಲ್ವೇಸ್ ಫಾರ್ಮ್ಸ್ ಅ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್ ದಟ್ ಈಸ್ ಫಾರ್ಮ್ ಟು ದ ಲೆಫ್ಟ್ ಆಫ್ ದ optical center. Left of the optical center ಅಂದರೆ image distance will be negative always ಅಲ್ವಾ. ಸೊ ನಿಮಗೆ ಸೈನ್ ಗೊತ್ತಿರಬೇಕು. ಸೊ v is equal to minus 10 centimeters ಅಂತ ಆಯಿತಾ. ಸೊ ಅದೆರಡು ಕೊಟ್ಟಿದ್ದಾರೆ, ಅವು ಏನು ಹುಡುಕಬೇಕು, ವಿ ಶುಡ್ ಫೈಂಡ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ದ ಮ್ಯಾಗ್ನಿಫಿಕೇಷನ್. ಸೊ ನಾನು ಏನು ಬರೀತೀನಿ, ಟು ಫೈಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು u ಆ್ಯಂಡ್ ಮ್ಯಾಗ್ನಿಫಿಕೇಷನ್ m. ಸೊ ಫಸ್ಟ್ ನಾವು ಫಾರ್ಮುಲಾ ಉಪಯೋಗಿಸ್ಕೊಂಡು ಯುನ ಹುಡ್ಕೋಣ. ಸೊ ನಮಗೇನು ಗೊತ್ತು, 1/v minus 1/u is equal to 1/f. So let's replace all the values. 1 by minus 10 minus 1/u, u ಗೊತ್ತಿಲ್ಲ, is equal to 1 by f ಎಷ್ಟು minus 15. ಸೊ ಏನು ತೊಗೋಬೇಕು ನಾನು, ಈ 1 by minus 10ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋಗ್ತೀನಿ. ಸೊ ಐಲ್ ಗೆಟ್ minus 1/u is equal to minus 1/15. ಈ minus 1/10 ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಪ್ಲಸ್ 1/10 ಆಗುತ್ತಲ್ವಾ. ಸೊ ಇಟ್ ವಿಲ್ ಬಿಕಮ್ ಪ್ಲಸ್ 1/10. ಸೊ ಈಗ ನಮಗೆ ಡಿನಾಮಿನೇಟರ್ ಸೇಮ್ ಇಲ್ಲ. ಸೊ ಎಲ್ ಸಿ ಎಮ್ ತೊಗೊಂಡು ಡಿನಾಮಿನೇಟರ್ ಸೇಮ್ ಮಾಡಬೇಕು. 15 ಮತ್ತು 10 ಎಲ್ ಸಿ ಎಮ್ 30 ಆಗುತ್ತಲ್ವಾ. ಸೊ ನಾನು 15ನ 30 ಮಾಡೋಕ್ಕೆ ಇಂಟು 2 ಮಾಡ್ತೀನಿ. ಅದೇ ಥರ ನ್ಯೂಮರೇಟರ್ ಕೂಡ ಇಂಟು 2 ಮಾಡ್ತೀನಿ. 10ನ 30 ಮಾಡೋಕ್ಕೆ ಇಂಟು 3, 1ನ ಇಂಟು 3 ಕೂಡ ಮಾಡ್ತೀನಿ. ಸೊ ಐಲ್ ಗೆಟ್ minus 1/u is equal to minus 2 plus 3 whole divided by 30. ಸೊ minus 2 plus 3 ಎಷ್ಟಾಗುತ್ತೆ, ಇಟ್ ವಿಲ್ ಜಸ್ಟ್ ಬಿ plus 3 minus 2 which is 1 ಅಲ್ವಾ. ಸೊ ಏನು ಸಿಗುತ್ತೆ ನಮಗೆ, 1/30. ಇಲ್ಲೇ ಬಿಡೋಕ್ಕಾಗತ್ತಾ, ಇಲ್ಲ ಅಲ್ವಾ, ಬಿಕಾಸ್ ನಮಗೇನು ಗೊತ್ತು, ವಿ ನೋ minus 1/u is equal to this value. ವಿ ನೀಡ್ ಟು ಫೈಂಡ್ u ವ್ಯಾಲ್ಯೂ. ಸೊ ನಾನೇನು ಮಾಡ್ತೀನಿ, ಈ ಮೈನಸ್ ಸೈನ್ನ ನಾನು ಫಸ್ಟ್ ರೆಸಿಪ್ರೋಕಲ್ ತೊಗೋತೀನಿ ಆಯಿತಾ. ಸೊ ರೆಸಿಪ್ರೋಕಲ್ ತೊಗೊಂಡ್ರೆ ಏನು ಸಿಗುತ್ತೆ ನನಗೆ, minus u is equal to 30 ಅಂತ ಸಿಗುತ್ತೆ. ಸೊ u ಎಷ್ಟಾಗುತ್ತೆ, ಈ ಮೈನಸ್ ಸೈನ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತಲ್ವಾ. ಸೊ ಇಟ್ ವಿಲ್ ಜಸ್ಟ್ ಬಿ u is equal to minus 30. ಇದು ಹೇಗೆ ಬಂತು, ಯಾಕಂದರೆ ನಾನು ಮೈನಸ್ ಯುನ ಐ ಕ್ಯಾನ್ ರೈಟ್ ಇಟ್ ಆಸ್ u by minus 1 is equal to 30. ಸೊ ಈ minus 1ನ ನಾನು ಡಿವಿಷನಿಂದ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಇಟ್ ಬಿಕೇಮ್ ಮಲ್ಟಿಪ್ಲಿಕೇಶನ್. ಸೊ ಯು ಗೆಟ್ u is equal to minus 30. ಯೂನಿಟ್ ಏನು, ಇಟ್ ಈಸ್ ಸೆಂಟಿಮೀಟರ್ಸ್. ಸೊ minus 30 centimeters. ಸೊ ಇಟ್ ಈಸ್ ಫಾರ್ಮ್ಡ್ ಟು ದ the object is placed to the left of the lens. ನಿಮಗೆ ಅದು ವೆರಿಫೈ ಆಯ್ತಲ್ವಾ, ಬಿಕಾಸ್ ವಿ ಆಲ್ವೇಸ್ ಕೀಪ್ ದಿ ಆಬ್ಜೆಕ್ಟ್ ಟು ದ ಲೆಫ್ಟ್ ಆಫ್ ದಿ ಲೆನ್ಸ್. ಸೊ ನಿಮ್ಮದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು ಸಿಕ್ತು, minus 30 centimeters ಅಂತ ಸಿಕ್ತು. ಸೊ ಮ್ಯಾಗ್ನಿಫಿಕೇಷನ್ ಹುಡುಕಬೇಕು ಅಂದರೆ, ಈಗ ತಾನು ನಾನು ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಹೇಳ್ಕೊಟ್ನಲ್ಲ, ಮ್ಯಾಗ್ನಿಫಿಕೇಷನ್ ಆಫ್ ಅ ಲೆನ್ಸ್ ದ ಫಾರ್ಮುಲಾ ಇಸ್, ವಾಟ್ ಇಸ್ ಇಟ್, v by u ಅಲ್ವಾ. ವೆರಿ ಗುಡ್. ಸೊ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಏನಾಗುತ್ತೆ, ನಮ್ಮದು v ವ್ಯಾಲ್ಯೂ ಎಷ್ಟು, v ವ್ಯಾಲ್ಯೂ ಇಸ್ minus 10. ಸೊ ಸೈನ್ ತುಂಬ ಇಂಪಾರ್ಟೆಂಟು, minus 10 ಥರನೇ ಬರಿತೀನಿ. ದೆನ್ ವಾಟ್ ವಾಸ್ ಆರ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಟ್ ಈಸ್ minus 30. ಸೊ ಕೆಳಗಡೆ ಏನು ಬರಿತೀನಿ, minus 30 ಅಂತ ಬರಿತೀನಿ. ಸೊ ಏನಾಗುತ್ತೆ ಈಗ, ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, ಮತ್ತು ಈ 0 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಮ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ, ಇಟ್ ವಿಲ್ ಬಿ 1/3 ಅಥವಾ ಈ ವ್ಯಾಲ್ಯೂ ಎಷ್ಟು, 0.33. ಸೊ ನಮ್ಮ ಎಮ್ ವ್ಯಾಲ್ಯೂ ಎಷ್ಟು ಸಿಕ್ತು, ವಿ ಗಾಟ್ 0.33, ಲೆಸ್ ದೆನ್ 1 ಅಲ್ವಾ ನಮ್ಮ ಮ್ಯಾಗ್ನಿಫಿಕೇಷನ್. ಸೊ ಇಟ್ ಇಸ್ ಎ ಡಿಮಿನಿಶ್ಡ್ ಇಮೇಜ್. ನಮಗೆ ಗೊತ್ತು ಇಟ್ ಈಸ್ ಅ ಕಾನ್ಕೇವ್ ಲೆನ್ಸ್, ಸೊ ಇಟ್ ವಿಲ್ ಆಬ್ವಿಯಸ್ಲಿ ಬಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಲ್ಸೋ. ಸೊ ದ ನೇಚರ್ ಆಫ್ ದ ಇಮೇಜ್ ಇಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಡಿಮಿನಿಶ್ಡ್. ಮತ್ತು ವ್ಯಾಲ್ಯೂಸ್ ಎಲ್ಲ ಸಿಕ್ಕಿದೆ ಅಲ್ವಾ, ಮ್ಯಾಗ್ನಿಫಿಕೇಷನ್ ಮತ್ತು
ಆಬ್ಜೆಕ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಪ್ರಾಬ್ಲಮ್ ಮುಗೀತು. ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ 10.4. A 2 centimeter tall object is placed perpendicular to the principal axis of a convex lens of focal length 10 centimeters. The distance of the object from the lens is 15 centimeters. Find the nature, position and size of the image and also find its magnification. ಸೊ ಅವರು 4 ಥಿಂಗ್ಸ್ ಕೇಳಿದಾರಲ್ವಾ ನಿಮಗೆ. ಮತ್ತೆ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನೇನೇನೋ ಹೇಳಿದ್ದಾರೆ, ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅದು ಇದು ಅಂತ. ಇದೇನು ಹೇಳುತ್ತೆ ಅಂದರೆ ಯು ಜಸ್ಟ್ ಹ್ಯಾವ್ ಅ ಕಾನ್ವೆಕ್ಸ್ ಲೆನ್ಸ್ ಹೀಗೆ, ಮತ್ತು ಇದು ನಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತಲ್ವಾ, ಪ್ರಿನ್ಸಿಪಲ್ ಆಕ್ಸಿಸ್. ಈ ಸೆಂಟರ್ ಪಾಯಿಂಟ್ ಏನಾಗುತ್ತೆ ನಮ್ಮದು ಆಪ್ಟಿಕಲ್ ಸೆಂಟರ್, ಡ್ಯಾಶ್ ಲೈನ್. ಸೊ ಆಬ್ಜೆಕ್ಟ್ ಈಸ್ 2 centimeters ಟಾಲ್. ಸೊ ಇದು ಬಂದ್ಬಿಟ್ಟು ನಮ್ಮದು ಹೆಚ್ಚು ಆಬ್ಜೆಕ್ಟ್ ಹೈಟ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಇಟ್ ಈಸ್ ಜಸ್ಟ್ ಪ್ಲೇಸ್ಡ್ ಸ್ಟ್ರೇಟ್, ಆಯಿತಾ. ನಮ್ಮದು ಆಬ್ಜೆಕ್ಟು ಸ್ಟ್ರೇಟಾಗಿ ಪ್ಲೇಸ್ ಆಗಿದೆ, ದಟ್ಸ್ ವೈ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ 10 centimeters. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ವ್ಯಾಲ್ಯೂ. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ದ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಏನು ಹೇಳಿದೆ, ವೆನ್ ಯು ಆರ್ ಸಾಲ್ವಿಂಗ್ ಸಮ್ಸ್ ಯಾವಾಗಲೂ ಗಿವೆನ್ ಅಂತ ಬರೆಯೋಣ. ಸೊ ಗಿವೆನ್ HO is equal to 2 centimeters. ಮತ್ತು ನಾನು ಏನು ಹೇಳಿದೆ, ಆಲ್ ಆರ್ ಇನ್ ದ ಸೇಮ್ ಯೂನಿಟ್ಸ್ ಅಲ್ವಾ, ಯು ಕ್ಯಾನ್ ಕೀಪ್ ಎವ್ರಿಥಿಂಗ್ ಇನ್ ಸೆಂಟಿಮೀಟರ್ಸ್, ಏನು ಕನ್ವರ್ಟ್ ಮಾಡೋದು ಬೇಕಿಲ್ಲ. ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಏನು, ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಸೈನ್ಸ್ ನೆನಪಿರೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ F is equal to +10 ಅಲ್ವಾ, ಸೊ +10 centimeters. ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 15 centimeters. ಸೈನ್ ಏನು, ಆಬ್ಜೆಕ್ಟ್ ಯಾವಾಗಲೂ ಟು ದ ಲೆಫ್ಟ್ ಆಫ್ ದಿ ಆಪ್ಟಿಕಲ್ ಸೆಂಟರ್ ಇರ್ತೀವಿ, ಸೊ ಇಟ್ ವಿಲ್ ಬಿ ನೆಗೆಟಿವ್. ಸೊ U is equal to -15 centimeters. ಸೊ ಏನು ಕೊಟ್ಟಿದ್ದಾರೆ, ವಿ ನೋ HO, F ಆ್ಯಂಡ್ U. ಸೊ ಏನು ಹುಡುಕ್ಬೇಕು ನಾವು, ಟು ಫೈಂಡ್ ನೇಚರ್, ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಸೊ ಪೊಸಿಷನ್ಗೆ ನಾವು ವಿ ಅಂತ ಬರಿತೀವಿ, ಮತ್ತು ಸೈಜ್ ಆಫ್ ದ ಇಮೇಜ್ ಇಸ್ HI ಆ್ಯಂಡ್ ದೇವ್ ಆಲ್ಸೋ ಆಸ್ಕ್ಡ್ ಟು ಫೈಂಡ್ ಇಟ್ಸ್ ಮ್ಯಾಗ್ನಿಫಿಕೇಷನ್ N. ಸೊ ಮೊದಲೇದಾಗಿ ಲೆಟ್ ಅಸ್ ಫೈಂಡ್ ಇಮೇಜ್ ಡಿಸ್ಟೆನ್ಸ್. ಸೊ ಇಮೇಜ್ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು ನಾವು, ವಿಚ್ ಫಾರ್ಮುಲಾ ಡು ವಿ ಯೂಸ್ ಲೆನ್ಸ್ ಫಾರ್ಮುಲಾ. ಸೊ ಲೆನ್ಸ್ ಫಾರ್ಮುಲಾ ಏನು, ಲೆನ್ಸ್ ಫಾರ್ಮುಲಾ says 1/v minus 1/u is equal to 1/f. ಸೊ ಏನೇನು ಗೊತ್ತು ನಮಗೆ, ವಿ ನೋ F ಆ್ಯಂಡ್ ವಿ ನೋ U. ಸೊ ಲೆಟ್ಸ್ ಜಸ್ಟ್ ರಿಪ್ಲೇಸ್ ದ ವ್ಯಾಲ್ಯೂಸ್ ಅಲ್ವಾ. ಸೊ 1/u minus 1/u ವ್ಯಾಲ್ಯೂ ಎಷ್ಟು, ಇಟ್ ಈಸ್ -15. ಅಗೇನ್ ಸೈನ್ಸ್ ಆರ್ ಇಂಪಾರ್ಟೆಂಟ್. ಸೊ ಇದು -15 ಆಗುತ್ತೆ, ಇಸ್ ಈಕ್ವಲ್ ಟು 1/, ಫೋಕಲ್ ಲೆಂತ್ ಎಷ್ಟು, ಫೋಕಲ್ ಲೆಂತ್ ಇಸ್ ಪಾಸಿಟಿವ್ ಫಾರ್ ಅ ಕಾನ್ವೆಕ್ಸ್ ಲೆನ್ಸ್, ಸೊ ಇಟ್ ವಿಲ್ ಬಿ +10. ಸೊ ಆವಾಗ ಏನು ಸಿಗುತ್ತೆ ನಮಗೆ, 1/v, ಈ ಮೈನಸ್ ಏನಾಗುತ್ತೆ ಪ್ಲಸ್, ಸೊ +1/15 is equal to 1/10. ಸೊ 1/v ಎಷ್ಟಾಗುತ್ತೆ, 1/10 minus 1/15 which is equal to, ಹೇಗೆ ನಾವು LCM ತಗೋಬೇಕು, 10 ಮತ್ತು 15 LCM ಬಂದ್ಬಿಟ್ಟು 30 ಅಲ್ವಾ. ಸೊ 10 into 3, 1 into 3, 1 into 2 and 15 into 2. ಸೊ ಏನು ಸಿಗುತ್ತೆ ನಿಮಗೆ, ವಾಟ್ ಈಸ್ 1 into 3, 3 minus 2 whole divided by 30. ಸೊ ಇಟ್ಸ್ ಈಕ್ವಲ್ ಟು 1/30. ಇಲ್ಲಿಗೆ ಬಿಡೋಕ್ಕೆ ಸಾಧ್ಯನಾ, ಇಲ್ಲ ಅಲ್ವಾ, ಬಿಕಾಸ್ ನಮಗೆ 1/v is equal to 1/30 ಅಂತ ಸಿಕ್ತು. ಸೊ ವಿ ವ್ಯಾಲ್ಯೂ ಹುಡುಕಬೇಕು ಅಂದರೆ ವಿ ವಿಲ್ ಜಸ್ಟ್ ಬಿ ದ ರೆಸಿಪ್ರೋಕಲ್ ಆಫ್ 1/30. ಸೊ 1/30 ಉಲ್ಟಾ ಮಾಡಿದರೆ ಏನು ಸಿಗುತ್ತೆ ನಮಗೆ, ವಿ ಇಸ್ ಈಕ್ವಲ್ ಟು 30 centimeters. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಸಿಗ್ತದೆ. ಪಾಸಿಟಿವ್ ಅಂದರೆ ಇಟ್ ಈಸ್ ಬೀಯಿಂಗ್ ಫಾರ್ಮ್ ಟು ದ ರೈಟ್ ಆಫ್ ದ ಲೆನ್ಸ್ ಆರ್ ಟು ದ ರೈಟ್ ಆಫ್ ದ ಆಪ್ಟಿಕಲ್ ಸೆಂಟರ್. ಸೊ ಪೊಸಿಷನ್ ಆಫ್ ದಿ ಇಮೇಜ್ ಇಸ್ ಡನ್, ಆಯಿತಾ. ನೇಚರ್ ಆಫ್ ದ ಇಮೇಜ್ ಏನು ಹೇಳ್ಬೋದು, ಯು ಕ್ಯಾನ್ ಫಸ್ಟ್ ಸೇ ದಟ್ ಬಿಕಾಸ್ ಇಟ್ಸ್ ಬೀಯಿಂಗ್ ಫಾರ್ಮ್ ಟು ದ ರೈಟ್ ಇಟ್ ಈಸ್ ಅ ರಿಯಲ್ ಇಮೇಜ್. ಅದು ನಾವು ಇನ್ನೊಂದು ರೀತಿ ಕೂಡ ನಾವು ಆ ಕನ್ಕ್ಲೂಷನ್ಗೆ ಬರ್ಬೋದು. ಬಟ್ ನಿಮಗೆ ನೆನಪಿದ್ರೆ ಎನಿ ಇಮೇಜ್ ದಟ್ ಈಸ್ ಬೀಯಿಂಗ್ ಫಾರ್ಮ್ ಟು ದ ರೈಟ್ ಆಫ್ ದ ಆಪ್ಟಿಕಲ್ ಸೆಂಟರ್ ಇನ್ ಅ ಕಾನ್ವೆಕ್ಸ್ ಲೆನ್ಸ್ ಈಸ್ ಅ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ಬಟ್ ಆ ಕನ್ಕ್ಲೂಷನ್ಗೆ ನಾನು ಮ್ಯಾಗ್ನಿಫಿಕೇಷನ್ ಉಪಯೋಗಿಸ್ಕೊಂಡು ಬರ್ಬೋದು. ಸೊ ಮ್ಯಾಗ್ನಿಫಿಕೇಷನ್ ಹುಡ್ಕೋಣ ನಾನು.
ಸೊ ಮ್ಯಾಗ್ನಿಫಿಕೇಷನ್ ಹುಡ್ಕೋದು ಹೇಗೆ? ಮ್ಯಾಗ್ನಿಫಿಕೇಷನ್ n is equal to v by u, right? ಸೊ ರಿಪ್ಲೇಸ್ ಮಾಡೋಣ. ದಟ್ ಮೀನ್ಸ್ v ವ್ಯಾಲ್ಯೂ ಇಸ್ 30, u is -15. ಸೊ ಏನು ಸಿಗುತ್ತೆ ನಮಗೆ? 30 ಡಿವೈಡೆಡ್ ಬೈ -15. ಸೊ ಡಿವೈಡ್ ಮಾಡಿದರೆ ನಮಗೆ ಏನು ಸಿಗುತ್ತೆ? ಮ್ಯಾಗ್ನಿಫಿಕೇಷನ್ ಇಸ್ ಈಕ್ವಲ್ ಟು -2. ಇದೇನು ಹೇಳ್ತಿದೆ ನಮಗೆ? ಮ್ಯಾಗ್ನಿಫಿಕೇಷನ್ದು ನಾವು ಆಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಂಡ್ರೆ ವಿತೌಟ್ ಕನ್ಸಿಡರಿಂಗ್ ದ ಸೈನ್, ನಾವು ಬರೀ ಆಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಂಡ್ರೆ ಏನು ಅರ್ಥ ಆಗುತ್ತೆ ನಮಗೆ? ದ ಹೈಟ್ ಆಫ್ ದಿ ಇಮೇಜ್ ಈಸ್ ಲಾರ್ಜರ್ ದೆನ್ ದ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಲ್ವಾ? ಸೊ ದ್ಯಾಟ್ ಮೀನ್ಸ್ ಇಟ್ ಈಸ್ ಎನ್ ಎನ್ಲಾರ್ಜ್ಡ್ ಇಮೇಜ್. ಸೊ ಮೊದಲನೇ ಪಾಯಿಂಟು ಎನ್ಲಾರ್ಜ್ಡ್ ಇಮೇಜ್ ಅಂತ. ಮತ್ತು ನಮಗೇನು ಗೊತ್ತು? ಈ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 0 ಅಲ್ವಾ? -2 ಈಸ್ ಲೆಸ್ ದೆನ್ 0. ಸೊ ವಾಟ್ ಇಸ್ ದ್ಯಾಟ್ ಮೀನ್? ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನಾನು ಈಗ ತಾನು ಹೇಳಿದ್ನಲ್ಲ, ಎನಿಥಿಂಗ್ ಫಾರ್ಮ್ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ವಿ ರಿಮೆಂಬರ್ ಅಂತ. ಬಟ್ ನಿಮಗೆ ನೆನಪಿಲ್ಲ ಅಂದರೆ ಮ್ಯಾಗ್ನಿಫಿಕೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಏನು ಅರ್ಥ ಆಗುತ್ತೆ? ಈ ವ್ಯಾಲ್ಯೂ ಅಂದರೆ ಎಮ್ ವ್ಯಾಲ್ಯೂ ಲೆಸ್ ದೆನ್ 0 ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಮತ್ತು ಆಬ್ಸಲ್ಯೂಟ್ ಎಮ್ ವ್ಯಾಲ್ಯೂ ತೊಗೊಂಡಾಗ ನಮಗೇನು ಸಿಗುತ್ತೆ? ವಿ ಗೆಟ್ ಅ ಎನ್ಲಾರ್ಜ್ಡ್ ಇಮೇಜ್ ಬಿಕಾಸ್ ದ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 1. ಸೊ ನೇಚರ್ ಬಂದ್ಬಿಟ್ಟು ನಾನು ಏನಂತ ಬರಿತೀನಿ. ಫಸ್ಟ್ ಐ ಜಸ್ಟ್ ಕ್ಲಿಯರ್ ದ ಸ್ಕ್ರೀನ್. ಸೊ ಏನು ಸಿಕ್ತು ನಮಗೆ? ಏನು ಹುಡುಕಬೇಕಾಗಿತ್ತು? ವಿ ಇಸ್ ಈಕ್ವಲ್ ಟು -30 ಸೆಂಟಿಮೀಟರ್ಸ್, ಎಮ್ ಈಸ್ ಈಕ್ವಲ್ ಟು -2, ನೇಚರ್ ಬಂದ್ಬಿಟ್ಟು ನೇಚರ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಆ್ಯಂಡ್ ನಮಗೇನು ಗೊತ್ತು? ಸೈಜ್ ಇಟ್ ಈಸ್ ಎನ್ಲಾರ್ಜ್ಡ್. ಈಗ ತಾನು ಹೇಗೆ ಸಿಕ್ತು ಅಂತ ಹೇಳಿದೆ. ಸೊ ನೇಚರ್ ಮುಗೀತು, ಪೊಸಿಷನ್ ಆಗಲೇ ಮುಗ್ದಿತ್ತು, ಮ್ಯಾಗ್ನಿಫಿಕೇಷನ್ ಕೂಡ ಮುಗ್ದಿತ್ತು. ಸೈಜ್ ಆಫ್ ದ ಇಮೇಜ್. ಸೊ ಸೈಜ್ ಹೇಗೆ ಹುಡ್ಕೋದು? ವಿ ನೋ ದ್ಯಾಟ್ ಎಮ್ ಇಸ್ ಈಕ್ವಲ್ ಟು HI/HO ಅಲ್ವಾ? ಸೊ ನಮಗೆ ಈಗ HI ಹುಡುಕಬೇಕು. ಸೊ ಎಮ್ ವ್ಯಾಲ್ಯೂ ಗೊತ್ತು. ಸೊ -2 ಇಸ್ ಈಕ್ವಲ್ ಟು HI/HO ಎಷ್ಟು? ಇಟ್ ಈಸ್ +2 ಬಿಕಾಸ್ ಹೈಟ್ ಆಫ್ ದಿ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ +2. ಸೊ HI ತೊಗೊಂಡ್ರೆ ನಮಗೆ ಏನು ಸಿಗುತ್ತೆ? ವಿಚ್ ಇಂಪ್ಲೈಸ್ ಈ +2ನ ನಾನು ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೋತೀನಿ. ಸೊ ಡಿವಿಷನ್ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತಲ್ವಾ? ಸೊ ಏನು ಸಿಗುತ್ತೆ ನನಗೆ? HI ಈಸ್ ಈಕ್ವಲ್ ಟು -4 ಸೆಂಟಿಮೀಟರ್ಸ್. ಮೈನಸ್ ಅಂದರೆ ಇಟ್ ಈಸ್ ಇನ್ವರ್ಟೆಡ್, ಆಯಿತಾ? ಸೊ ಇಟ್ ಈಸ್ ಬೀಂಗ್ ಫಾರ್ಮ್ಡ್ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ದ ಲೆಂತ್ ಆಫ್ ಇಟ್ ಈಸ್ 4 ಸೆಂಟಿಮೀಟರ್ಸ್. ಸೊ ಇಮೇಜ್ ಹೈಟ್ ಇಸ್ -4 ಸೆಂಟಿಮೀಟರ್ಸ್. ಸೊ 4 ಎಲ್ಲ ಸಿಕ್ತಲ್ವಾ ನಮಗೆ? ನೇಚರ್, ಪೊಸಿಷನ್, ಸೈಜ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್. ಸೊ ಇದು ನಮ್ಗೆ ಹುಡುಕಿರೋದು ಆನ್ಸರ್. ಇಲ್ಲಿಗೆ ನಮ್ಮದು ಪ್ರಾಬ್ಲಮ್ ಮುಗೀತು. ಈಗ ನಾವು ಪವರ್ ಆಫ್ ಅ ಲೆನ್ಸ್ ಬಗ್ಗೆ ಕಲಿಯೋಣ. ಸೊ ನಾನು ಹೇಳಿದ್ನಲ್ಲ, ಸ್ಪೆಕ್ಟಿಕಲ್ಸ್ ಅಥವಾ ಕನ್ನಡಕದಲ್ಲೂ ಲೆನ್ಸ್ ಇರುತ್ತೆ ಅಂತ. ನೀವು ಕೇಳಿರ್ಬೇಕಲ್ವಾ, ನಂಗೆ ಇಷ್ಟು ಪವರ್ ಇದೆ, -4, -2, -1 ಅಥವಾ 1, 2 ಪವರ್ ಇರುತ್ತೆ. ಸೊ ಪವರ್ಗೂ ಕೂಡ ಸೈನ್ ಇದೆ ಅಲ್ವಾ? ಸೊ ಪವರ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್ ಅ ಲೆನ್ಸ್. ಅಂದರೆ ಆ ಲೆನ್ಸು ಎಷ್ಟು ಕನ್ವರ್ಜ್ ಮಾಡೋಕ್ಕಾಗತ್ತೆ ಅಥವಾ ಎಷ್ಟು ಡೈವರ್ಜ್ ಮಾಡೋಕ್ಕಾಗತ್ತೆ, ಆ ಕೆಪಾಸಿಟಿನ ನಾವು ಪವರ್ ಆಫ್ ಅ ಲೆನ್ಸ್ ಅಂತ ಕರಿತೀವಿ. ಪವರ್ ಫಾರ್ಮುಲಾ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್, ಈ ಪವರು ನಿಮ್ಮದು ಎಲೆಕ್ಟ್ರಿಸಿಟಿ ಪವರ್ ಫಾರ್ಮುಲಾ ಥರ ಅಲ್ಲ. ಇಟ್ ಈಸ್ ಜಸ್ಟ್ 1/ಫೋಕಲ್ ಲೆಂತ್. ಸೊ ಪವರ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ P ವಿಚ್ ಈಸ್ ಈಕ್ವಲ್ ಟು 1/F ಅಥವಾ 1/ಫೋಕಲ್ ಲೆಂತ್. ಸೊ ಏನು ಹೇಳುತ್ತೆ ಇದು? ನಮ್ಮದು ಫೋಕಲ್ ಲೆಂತ್ ಕಡಿಮೆ ಆದಷ್ಟು ನಮ್ಮದು ಪವರ್ ಇನ್ಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಆದಷ್ಟು ನಮ್ಮ ಪವರ್ ಡಿಕ್ರೀಸ್ ಆಗುತ್ತೆ. ಇದು ಬಂದ್ಬಿಟ್ಟು ಅದರದ್ದು ಆಬ್ಸಲ್ಯೂಟ್ ವ್ಯಾಲ್ಯೂ. ಸೈನ್ ಎಲ್ಲ ನಾವು ಇನ್ನೂ ಕನ್ಸಿಡರ್ ಮಾಡಿಲ್ಲ. ಸೈನ್ ಕನ್ಸಿಡರ್ ಮಾಡೋದು ಈಗ ನೋಡೋಣ. ಪಾಸಿಟಿವ್ ಪವರ್ ಅಂದರೆ ನಮಗೇನು ಗೊತ್ತು? ಫೋಕಲ್ ಲೆಂತ್ ಅವ ಕಾನ್ವೆಕ್ಸ್ ಲೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ಅಲ್ವಾ? ಸೊ ಎಫ್ ಪಾಸಿಟಿವ್ ಇದ್ದರೆ ಆಬ್ವಿಯಸ್ಲಿ ಪಿ ಕೂಡ ಪಾಸಿಟಿವ್ ಇರುತ್ತೆ. ಯಾಕಂದರೆ 1/ಪಾಸಿಟಿವ್ is equal to ಪಾಸಿಟಿವ್. ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ನಮ್ಮದು ಎಫ್ ನೆಗೆಟಿವ್ ಆಗುತ್ತಲ್ವಾ? ಸೊ ನೆಗೆಟಿವ್ ಆದಾಗ ನಮಗೇನು ಸಿಗುತ್ತೆ? 1/ನೆಗೆಟಿವ್ is equal to ನೆಗೆಟಿವ್. ಸೊ ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ನೆಗೆಟಿವ್ ಪವರ್, ಕಾನ್ವೆಕ್ಸ್ ಲೆನ್ಸ್ ಬಂದ್ಬಿಟ್ಟು ಪಾಸಿಟಿವ್ ಪವರ್. ಸೊ ಇದೆಲ್ಲ ಕಲ್ತಾಯ್ತಲ್ವ ನಾವು. ನೆಕ್ಸ್ಟ್ ನಾವೇನು ನೋಡೋಣ? ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್? SI ಯೂನಿಟ್ ಆಫ್ ಪವರ್ ಬಂದ್ಬಿಟ್ಟು ಇಟ್ ಇಸ್ ಕಾಲ್ಡ್ ಡಯಾಪ್ಟರ್. ಮತ್ತು ಇದರದ್ದು ಸಿಂಬಲ್ ನಾವು ಕ್ಯಾಪಿಟಲ್ D ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ವ್ಯಾಲ್ಯೂ ಎಷ್ಟು? ಫೋಕಲ್ ಲೆಂತ್ ಇಸ್ ಜಸ್ಟ್ ಅ ಲೆಂತ್ ಅಲ್ವಾ? ಸೊ ಲೆಂತ್ದು SI ಯೂನಿಟ್ ಏನು? ಮೀಟರ್. ಸೊ
power is equal to 1 by f. Units ಬಂದ್ಬಿಟ್ಟು it will be 1 by meter ಅಲ್ವಾ. So 1 by meter ಅಂದರೆ it is equal to meter inverse. So 1 meter inverse is equal to, ಇದನ್ನು ನಾನು 1 ಅಂತಾನೆ ಬರೀತೀನಿ. So 1 by 1 meter which is equal to 1 meter inverse. 1 meter inverse value ಎಷ್ಟು? It is equal to 1 diopter. So diopter ಅಂದರೆ ಏನು ಕೇಳಿದ್ರೆ ಅವರು, it is equal to 1 meter inverse. ಬಟ್ ಡಯಾಪ್ಟರ್ ಬಂದ್ಬಿಟ್ಟು ನಮ್ಮದು ಪವರ್ದು SI ಯೂನಿಟ್ ಆಗುತ್ತೆ. ಮತ್ತು ಸೈನ್ ಯಾವ ಲೆನ್ಸಲ್ಲಿ ಯಾವ ಥರ ಪವರ್ ಇರುತ್ತೆ ನಿಮಗೆ ನೆನಪಿರಬೇಕು. ಮತ್ತೆ ಹೇಳ್ತಿದ್ದೀನಿ, ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್ ಪವರ್, ಕಾನ್ಕೇವ್ ಲೆನ್ಸಲ್ಲಿ ಕಾನ್ಕೇವ್ ಲೆನ್ಸ್ ಬಂದ್ಬಿಟ್ಟು ನೆಗೆಟಿವ್ ಪವರ್. ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಯಾವಾಗ ಕಾನ್ವೆಕ್ಸ್ ಲೆನ್ಸ್ ಉಪಯೋಗಿಸ್ತೀವಿ, ಯಾವಾಗ ಕಾನ್ಕೇವ್ ಲೆನ್ಸ್ ಉಪಯೋಗಿಸ್ತೀವಿ ಅದನ್ನು ಕಲಿತೀವಿ, ಆಯಿತಾ. ನಿಮ್ಮ ಸ್ಪೆಕ್ಟಿಕಲ್ಸಲ್ಲಿ ಯಾವ ಲೆನ್ಸ್ ಇರುತ್ತೆ ಆವಾಗ ನಿಮಗೆ ಗೊತ್ತಾಗತ್ತೆ. ಈಗ ಈ ಚಾಪ್ಟರ್ದು ಲಾಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಈಗ ತಾನು ಪವರ್ ಫಾರ್ಮುಲಾ ಕಲ್ತ್ವಲ್ಲ. ಸೊ ಫೈಂಡ್ ದ ಪವರ್ ಆಫ್ ಅ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್ಸ್. ಇಲ್ಲಿ ಏನು ಇಂಪಾರ್ಟೆಂಟು, ಕಾನ್ಕೇವ್ ಇರೋದು ಇಂಪಾರ್ಟೆಂಟು, ಬಿಕಾಸ್ ಕಾನ್ಕೇವ್ ಲೆನ್ಸಲ್ಲಿ ಫೋಕಲ್ ಲೆಂತ್ ಇಸ್ ನೆಗೆಟಿವ್. ಆ್ಯಂಡ್ ಇದು ಯಾವ ಯೂನಿಟಲ್ಲಿ ಕೊಟ್ಟಿದ್ದಾರೆ ನಮಗೆ, ಸೆಂಟಿಮೀಟರ್ಸಲ್ಲಿ ಕೊಟ್ಟಿದ್ದಾರೆ. ನಾವು SI ಯೂನಿಟ್ಸ್ಗೆ ಕನ್ವರ್ಟ್ ಮಾಡಬೇಕಲ್ವಾ. ಸೊ ವಿ ಶುಡ್ ಮೇಕ್ ಇಟ್ ಮೀಟರ್ಸ್. ಸೊ ಮೊದಲೇದಾಗಿ ಗಿವೆನಲ್ಲಿ ವಿ ನೋ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ಸೈನ್ ಎಷ್ಟು, ಇಟ್ ಈಸ್ ನೆಗೆಟಿವ್ ಬಿಕಾಸ್ ಕಾನ್ಕೇವ್ ಲೆನ್ಸ್ ಮೀನ್ಸ್ ನೆಗೆಟಿವ್ ಫೋಕಲ್ ಲೆಂತ್. ಸೊ -20 ಸೆಂಟಿಮೀಟರ್ಸ್. ಸೆಂಟಿಮೀಟರ್ಸ್ನ ನಾವು ಮೀಟರ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ವಿ ಡಿವೈಡ್ ಬೈ 100. ಸೊ ಇಸ್ ಈಕ್ವಲ್ ಟು -20 ಡಿವೈಡೆಡ್ ಬೈ 100 ಮೀಟರ್ಸ್. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಲ್ಲ, ಯಾಕಂದರೆ ಕ್ಯಾಲ್ಕುಲೇಷನ್ ಆಫ್ ಪವರ್ ಸುಲಭ ಆಗುತ್ತೆ ಇಫ್ ಯು ಲೀವ್ ಇಟ್ ಇನ್ ಫ್ರ್ಯಾಕ್ಷನ್ಸ್. ಸೊ ಪವರ್ ಎಷ್ಟು, ಟು ಫೈಂಡ್ ಏನು ಹುಡುಕ್ಬೇಕು ನಾವು, ಪವರ್ ಇಸ್ ಈಕ್ವಲ್ ಟು 1 by ಫೋಕಲ್ ಲೆಂತ್ ಅಲ್ವಾ. ಸೊ 1 by f. ಸೊ ಇಲ್ಲಿ ಫೋಕಲ್ ಲೆಂತ್ ಏನು ಸಿಕ್ಕಿದೆ ನಮಗೆ, -20 by 100 ಮೀಟರ್ಸ್. ಸೊ ಪವರ್ ವಿಲ್ ಬಿ ಈಕ್ವಲ್ ಟು 1 by -20 by 100. ಸೊ ವೆನ್ ಯೂರ್ ಡಿವೈಡಿಂಗ್ 1 by a ಫ್ರ್ಯಾಕ್ಷನ್ ನಾವು ಏನು ತೊಗೋತೀವಿ, ಇಟ್ ಈಸ್ ಜಸ್ಟ್ ದ ರೆಸಿಪ್ರೋಕಲ್ ಆಫ್ ದ್ಯಾಟ್ ಫ್ರ್ಯಾಕ್ಷನ್ ಅಲ್ವಾ. ಸೊ ಏನಂತ ಹೇಳುತ್ತೆ ಇದು, ರೆಸಿಪ್ರೋಕಲ್ ಆಫ್ -20 by 100 ಇಸ್ ಜಸ್ಟ್ 100 by -20. ಸೊ ಇಟ್ ಈಸ್ ಈಕ್ವಲ್ ಟು 100 by -20. ಈ 0 ಕ್ಯಾನ್ಸಲ್ ಆಗುತ್ತೆ, 10 and 2 will get cancelled and you will get 5. So your final answer will be -5 diopter. So ನಮಗೆ reinforce ಆಗ್ತಿದೆ ಅಲ್ವಾ, ನೆಗೆಟಿವ್ ಪವರ್ ಬಿಕಾಸ್ ಇಟ್ಸ್ ಅ ಕಾನ್ಕೇವ್ ಲೆನ್ಸ್ and the value of the power is -5 diopter. ಸೊ ಇಲ್ಲಿಗೆ ಮಕ್ಕಳೇ ನಮ್ಮದು ಲೈಟ್ ಚಾಪ್ಟರ್ ಮುಗೀತು. ಇದು ತುಂಬ ದೊಡ್ಡ ಚಾಪ್ಟರ್ ಇತ್ತಲ್ವಾ, ಬಟ್ ಫೈನಲಿ ನಾವು ಎಂಡಿಗೆ ಬಂದಿದ್ದೀವಿ. ಸೊ ಇದರಲ್ಲೆಲ್ಲ ಏನೆಲ್ಲ ಕಲ್ತ್ವಿ ನಾವು, ವಿ ಲರ್ನ್ಟ್ ಅಬೌಟ್ ರಿಫ್ಲೆಕ್ಷನ್, ವಿ ಲರ್ನ್ಟ್ ಅಬೌಟ್ ರಿಫ್ರಾಕ್ಷನ್, ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ಇಮೇಜ್ ಫಾರ್ಮೇಷನ್ ಇನ್ ಬೋತ್ ಮಿರರ್ ಮತ್ತು ಲೆನ್ಸ್, ಮತ್ತು ಕೊನೆಯದಾಗಿ ವಿ ಲರ್ನ್ಟ್ ಅಬೌಟ್ ಪವರ್. ಸೊ ನಾನು ಇದೆಲ್ಲ ಹೇಳ್ಕೊಟ್ಟಿದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಾಪ್ ನಂಬರ್ ಹಾಕಿದ್ದೀವಿ. ಆ ವಾಟ್ಸಾಪ್ ನಂಬರ್ಗೂ ಕೂಡ ನೀವು ಮೆಸೇಜ್ ಹಾಕ್ಬೋದು ನಿಮ್ಮ ಡೌಟ್ಸ್ ಜೊತೆ, ಅಥವಾ ನಮ್ಮ ಇಮೇಲ್ಗೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಸೊ ಈ 3 ಮೆಥಡಲ್ಲಿ ನೀವು ನಮಗೆ ಡೌಟ್ಸ್ ಕೇಳ್ಬೋದು. ಆಲ್ ದ ಬೆಸ್ಟ್.